ನಮಸ್ಕಾರ. ನಿನ್ನೆ ದಿವಸ ದೇವಿ ಭಾಗವತದ ಕೆಲವೊಂದು ಸಂದರ್ಭಗಳನ್ನು ವಿಶೇಷತಃ 5, 6ನೆಯ ಸ್ಕಂಧಗಳಲ್ಲಿ ಬರುವಂಥದ್ದನ್ನು ನಾವು ಕಂಡ್ವಿ. ಇದೀಗ 7ನೆಯ ಸ್ಕಂಧದ ಕೆಲವು ವಿವರಗಳತ್ತ ಹೋಗಬಹುದು. 7ನೇ ಸ್ಕಂಧದಲ್ಲಿ ಮುಖ್ಯವಾಗಿ ಬರುವಂಥದ್ದು ಸುಕನ್ಯಾ ಮತ್ತು ಚ್ಯವನರ ಕಥೆ. ನೆನ್ನೆಯೇ ಹೇಳ್ತಾ ಇದ್ದೆ, ಭಾರ್ಗವರು ತುಂಬ ಉದ್ದಾಮ ತೇಜಸ್ವಿಗಳಾದಂಥವರು. ಅವರ ಭಾರ್ಗವ ಕುಲದಲ್ಲಿ ಬಹಳ ದೊಡ್ಡ ದೊಡ್ಡ ಋಷಿಗಳು ಬಂದರು. ಅವರೆಲ್ಲ ತೀವ್ರವಾದಿಗಳು ಮತ್ತು ಅವರಿಗೆ ಐಹಿಕವಾದ ಅಭ್ಯುದಯದಲ್ಲಿ ತುಂಬ ಆಸಕ್ತಿ ಇತ್ತು. ಚ್ಯವನ ಮಹರ್ಷಿ ಕೂಡ ಅದೇ ಭಾರ್ಗವ ಕುಲಕ್ಕೆ ಸೇರಿದಂಥ ವ್ಯಕ್ತಿ. ಆಯುರ್ವೇದಾದಿ ಗ್ರಂಥಗಳಲ್ಲಿ ಚ್ಯವನಪ್ರಾಶನ ಅಥವಾ ಚ್ಯವನಪ್ರಾಶ ಬಹಳ ಪ್ರಸಿದ್ಧವಾದದ್ದು. ಇದು ಚ್ಯವನ ಮಹರ್ಷಿಯೇ ತಾನು ಸಾಧಿಸಿದ್ದು ಅಂತ ಹೇಳ್ತಾರೆ. ವಾಲ್ಮೀಕಿ ಮಹರ್ಷಿ ಕೂಡ ಭೃಗುವಂಶೀಯ ಅನ್ನುವುದು ಇತಿಹಾಸ ಪುರಾಣಗಳಲ್ಲಿ ಬರುವಂಥ ಮಾತು. ಅಂದರೆ ಯಾವುದೇ ಒಂದು ಲೌಕಿಕವಾದ ಅಭ್ಯುದಯ ಆಗಬೇಕು ಅಂತಂದರೆ ಅದಕ್ಕೆ ಇವರು ಕಾರಣ. ಮತ್ತು ಇವರ ಅಭಿಮಾನ ವೇದ ಅಥರ್ವವೇದ. ಅಥರ್ವವೇದದಲ್ಲಿ ಅಥರ್ವ ಅಂಗಿರಸ ಇಬ್ಬರಿಗೂ ಸೇರಿದಂಥದ್ದು ಅಂತ ಹೇಳಿದರೂ ಕೂಡ ಭಾರ್ಗವರದು ಸಾಕಷ್ಟು ದೊಡ್ಡ ಕೊಡುಗೆ ಉಂಟು. ಅಗ್ನಿಗೆ ಅಥರ್ವ ಅಂತ ಕರೀತಾರೆ ಮತ್ತು ಅಗ್ನಿ ಭೃಗುವಂಶೀಯರ ಕುಲದೇವತೆ. ಈ ಅಥರ್ವವೇದವನ್ನು ಲೌಕಿಕ ವೇದ ಅಂದರೆ ಮೆಟೀರಿಯಲಿಸ್ಟಿಕ್ ವೇದ ಅಂತಲೂ ಹೇಳ್ತಾರೆ. ಅದು ತಪ್ಪು. ಎಲ್ಲವೂ ಇದೆ, ಆದರೆ ಲೌಕಿಕವಾದ ಅಂಶಗಳು ಸಾಕಷ್ಟು ಇದೆ. ಅಥರ್ವವೇದದಲ್ಲಿ ಬರುವಂಥ ಅತ್ಯಮೋಘವಾದ ವಿಷಯಗಳು ಅಸಂಖ್ಯ ಇರಲಿ. ಹೀಗಾಗಿ ಅಲ್ಲಿ ಭೈಷಜ್ಯಾನಿ ಅಂತ ಆಯುರ್ವೇದೀಯವಾದ ಎಷ್ಟೋ ಭಾಗಗಳು ಬರ್ತವೆ. ಮತ್ತು ರಾಜ್ಞಿಕಾನಿ ಅಂತ ಹೇಳ್ಬಿಟ್ಟಿದನು ರಾಜನ್ಯರಿಗೆ ರಾಜ ಪಟ್ಟಾಭಿಷೇಕ ಮೊದಲಾದದ್ದು, ಆಮೇಲೆ ರಾಜನೀತಿಗೆ ಸಂಬಂಧಪಟ್ಟದ್ದು ಸಾಕಷ್ಟು ವಿವರಗಳು ಬರ್ತವೆ. ಮತ್ತು ವಾಸ್ತು ಅಂದರೆ ಒಳ್ಳೆಯ ನೆಲೆ, ಅದಕ್ಕೆ ಸಂಬಂಧಪಟ್ಟಂಥದ್ದು, ವಾಸ್ತುಶಾಂತಿಗೆ ಸಂಬಂಧಪಟ್ಟದ್ದು, ವಾಸ್ತುವಷ್ಪತಿಗೆ ಸಂಬಂಧಪಟ್ಟದ್ದು ಸಾಕಷ್ಟು ಇದೆ. ಅದೆಲ್ಲ ಸ್ಥಾಪತ್ಯ ವೇದದ ಅಂದರೆ ಅದೊಂದು ಉಪವೇದ, ಅಥರ್ವವೇದಕ್ಕಿರುವ ಉಪವೇದ, ಅದರ ಲಕ್ಷಣವಾಗಿ ಅಲ್ಲಿ ಬಂದಿದೆ ಅಂತ. ಮತ್ತು ಆಭಿಚಾರಿಕಾಣಿ ಅಂತ ಅಭಿಚಾರ ಮಂತ್ರ ಅಂದರೆ ಯಾವುದು ನಮಗೆ ಆಗುವ ಕೇಡನ್ನು ತಡೆಯಬಹುದು ಮತ್ತು ಬೇರೊಬ್ಬರಿಗೆ ಕೇಡನ್ನು ಮಾಡಬಹುದು, ಇವೆರಡಕ್ಕೂ ಕೂಡ ಪ್ರಯೋಜನಕ್ಕೆ ಬರುವಂಥದ್ದು ಆಭಿಚಾರಿಕ. ಆಮೇಲೆ ಯಾವುದಾದರೂ ಒಂದು ಅಪಾಯ ಆದಿಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ಆದಿದೈವಿಕವಾಗಿ ಬರುವಂಥದ್ದನ್ನು ಶಮನ ಮಾಡುವಂಥದ್ದು ಶಾಂತಿಕ. ಹಾಗೂ ಯಾವ ತೊಡಕು ತೊಂದರೆ ಇಲ್ಲದೇ ಇದ್ದರೂ ಇರುವುದು ಮತ್ತಷ್ಟು ಪುಷ್ಟಿಯಾಗಲಿ, ಮತ್ತಷ್ಟು ವರ್ಚಸ್ವಿ ಆಗಲಿ, ಯಶಸ್ವಿ ಆಗಲಿ, ಮಹಸ್ವಿ ಆಗಲಿ ಎನ್ನುವುದಕ್ಕೆ ಮಾಡುವಂಥದ್ದು ಪೌಷ್ಟಿಕಾನಿ ಅಂತ. ಈ ಎಲ್ಲ ಬಗೆ ಬಗೆಯ ಕರ್ಮಗಳಿಗೆ ಬೇಕಾದಂಥದ್ದು ಬರ್ತದೆ. ಹಾಗಾಗಿ ಭೃಗುವಂಶೀಯರಲ್ಲಿ ದಧೀಚಿ ಬಂದ, ಚ್ಯವನ ಬಂದ, ಊರ್ವ ಬಂದ, ಜಮದಗ್ನಿ, ಪರಶುರಾಮ ಮತ್ತು ಶುಕ್ರಾಚಾರ್ಯ, ಹೀಗೆ ತುಂಬ ಜನ ಇದ್ದಾರೆ. ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಲೋಕಕ್ಕೆ ಬೇಕಾಗುವಂಥದ್ದು ಎಷ್ಟೆಷ್ಟನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ವಿಶೇಷ ಕಾಣಿಸುವುದೇನೆಂದರೆ, ಯಾರು ಪುರೋಹಿತನೋ ಅವನೇ ವೈದ್ಯನೂ ಆಗಿರ್ತಾ ಇದ್ದ. ಈ ಆದಿವಾಸಿ ಜನಾಂಗಗಳಲ್ಲೆಲ್ಲ ನೋಡಿ, ಯಾರು ಸಾಮಾನ್ಯವಾಗಿ ದೇವತಾ ಸತ್ವಗಳನ್ನು ಒಲಿಸಿಕೊಳ್ಳಬಲ್ಲಂತಹ ಒಂದು ಅಲೌಕಿಕವಾದ ಶಕ್ತಿ, ಮ್ಯಾಜಿಕಲ್ ಫೋರ್ಸಸ್ ಅಂತ ಯಾವುದನ್ನು ಇಟ್ಕೊಂಡಿರ್ತಾರೆ, ಅವರೇ ಸಾಮಾನ್ಯವಾಗಿ ಆ ಬುಡಕಟ್ಟುಗಳಿಗೆ, ಆ ಜನಾಂಗಕ್ಕೆ ಚಿಕಿತ್ಸೆಯನ್ನು ಮಾಡ್ತಾರೆ. ಬಂಗಾಳದಲ್ಲಿ ಎಲ್ಲ ವೈದ್ಯ ಅಂದರೆ ವಿದ್ವಾಂಸ ಅನ್ನುವಂಥ ಅರ್ಥ ಕೂಡ ಉಂಟು. ಇಂಗ್ಲೀಷ್ನಲ್ಲಿ ಡಾಕ್ಟರ್ ಅನ್ನುವಂಥದ್ದು ವಿದ್ವಾಂಸನಿಗೂ ಇರುವಂಥ ಹೆಸರು, ಡಾಕ್ಟರೇಟ್ ಅದಕ್ಕೋಸ್ಕರವೇ ಬಂದಿರೋದಲ್ವ. ಅಂದರೆ ವಿದ್ವತ್ತೆ ಅನ್ನುವುದು ಶರೀರದ ನೆಮ್ಮದಿಯನ್ನು ತಂದುಕೊಡುವಂಥದ್ದು ಹೌದು ಅಂತ. ಅದಕ್ಕಾಗಿಯೇ ನಮ್ಮಲ್ಲಿ ಪತಂಜಲಿ ಮಹರ್ಷಿಗಳು ಈ ಮೂರನ್ನೂ ಕೂಡ, ಅಂದರೆ ಆಯುರ್ವೇದ ಸಂಹಿತೆಯನ್ನು ಬರೆಯುವ ಮೂಲಕ ದೇಹಸ್ವಾಸ್ಥ್ಯಕ್ಕೆ ಮತ್ತು ವ್ಯಾಕರಣ ಮಹಾಭಾಷ್ಯವನ್ನು ಬರೆಯುವ ಮೂಲಕ ವಾಕ್ಕಿನ ಸ್ವಾಸ್ಥ್ಯಕ್ಕೆ, ಮಾತಿನ ಶುದ್ಧಿಗೆ, ಆ ಬಳಿಕ ಯೋಗ ಸೂತ್ರಗಳನ್ನು ರೂಪಣ ಮಾಡುವ ಮೂಲಕ ಮನಸ್ಸಿನ ಸ್ವಾಸ್ಥ್ಯಕ್ಕೆ ಕಾರಣರಾದರು. ಅದರಿಂದಲೇ ಯೋಗೇನ ಚಿತ್ತಸ್ಯ ಪದೇನ ವಾಚ ಅನ್ನುವ ಪ್ರಸಿದ್ಧ ಶ್ಲೋಕ ಯಾವುದುಂಟು ಅಲ್ಲಿ ಗೊತ್ತಾಗುತ್ತದೆ. ಪತಂಜಲಿ ಮಹರ್ಷಿಗಳು ಈ ಮೂರು ಕರಣತ್ರಯ, ದೇಹ ಆಯುರ್ವೇದ, ವಾಕ್ಕು ಅಂದರೆ ಮಾತು ವ್ಯಾಕರಣ,
ಮತ್ತು ಮನಸ್ಸು ಯೋಗಶಾಸ್ತ್ರ ಅಂತ ಇದು ಮೂರಕ್ಕೂ ಅಂದರೆ ಕರ್ಣತ್ರಯ ಶುದ್ಧಿಗೆ, ಕರ್ಣತ್ರಯದ ಸಂಸ್ಕಾರಕ್ಕೆ ಕಾರಣವಾಗುವಂಥದ್ದು ಅಂತ ಭಾರ್ಗವರು ಆ ಬಗ್ಗೆ ತುಂಬ ಗಮನವನ್ನು ಹರಿಸಿದ್ರು ಅಂತ ಗೊತ್ತಾಗುತ್ತದೆ. ಇದು ಋಷಿಗಳಲ್ಲಿ ಕಾಣುವಂಥದ್ದು. ಪೌರಾಣಿಕವಾಗಿ ನಾವು ಎಷ್ಟೋ ಬಾರಿ ಭಾರ್ಗವರ ಮತ್ತು ಆಂಗಿರಸರ, ವಾಸಿಷ್ಠರ, ವಿಶ್ವಾಮಿತ್ರರ ನಡುವೆ ಸಂಘರ್ಷವನ್ನು ಕಾಣ್ತಾ ಇರ್ತೀವಿ. ಅದು ಏನಂದರೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಈ ಕಾಲದಲ್ಲಿ ಬರ್ತದಲ್ಲ. ವಿಚಾರವಾದಿಗಳಲ್ಲಿಯೇ ಬೌದ್ಧಿಕವಾಗಿ, ವೈಚಾರಿಕವಾಗಿ ಪ್ರಾಚುರ್ಯವನ್ನು ಹೊಂದಿದಂಥವರಲ್ಲಿಯೇ ಅಭಿಪ್ರಾಯ ಭೇದಗಳು, ಚರ್ಚೆಗಳು, ತಕರಾರುಗಳು ಇದ್ದೇ ಇರುತ್ತದೆ. ದ್ವೈತಾದ್ವೈತಗಳಂತೆ ತಕರಾರುಗಳು ಇರುತ್ತವೆ. ಅವು ಯಾವುದಿದ್ರೂ ಕೂಡ ಎಲ್ಲ ಪಕ್ಷಗಳವರು ದೊಡ್ಡವರು, ಎಲ್ಲ ಪಕ್ಷಗಳವರು ಪ್ರಾಮಾಣಿಕವಾಗಿ, ನಿಸ್ವಾರ್ಥವಾಗಿ ಲೋಕ ಕಲ್ಯಾಣಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಅವರವರ ದೃಷ್ಟಿಕೋನದಲ್ಲಿ ಯಾವುದು ಹಿತವೋ ಆ ಕಡೆಗೆ ದುಡಿದಿದ್ದಾರೆ ಅನ್ನುವುದನ್ನು ನಾವು ಗಮನಿಸಿದಾಗ ಸ್ವಾರಸ್ಯ ಗೊತ್ತಾಗುತ್ತದೆ. ವೈವಿಧ್ಯ ಇಂಥದ್ದು ಅಂತ ಅನಿಸುತ್ತೆ. ಅದರಿಂದಲೇ ಅಭಿಪ್ರಾಯ ಭೇದಗಳು ಅಷ್ಟು ದೊಡ್ಡ ಅಂಶಗಳಾಗುವುದಿಲ್ಲ. ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ವ್ಯಕ್ತಿಗಳ ಪ್ರಾಮಾಣಿಕತೆ, ಪರಿಶ್ರಮಗಳು ತುಂಬ ಮುಖ್ಯವಾಗುತ್ತವೆ. ಇಲ್ಲಿ ಚ್ಯವನ ಮಹರ್ಷಿ ಈ ಒಂದು ಪರಂಪರೆಯಲ್ಲಿ ಬಂದ ಮಹಾನುಭಾವ. ದದೀಚಿ ದೇವರಾಜನಿಗೆ, ಇಂದ್ರನಿಗೆ ತನ್ನ ಬೆನ್ನುಮೂಳೆಯನ್ನು ಕೊಟ್ಟವನು, ವಜ್ರಾಯುಧಕ್ಕೆ ಕಾರಕನಾದವನು ಅಂತ ನಮಗೆ ಗೊತ್ತೇ ಇದೆ. ಆತ ಆಯುಧಕ್ಕೆ ಸಂಬಂಧಪಟ್ಟ, ರಾಜನೀತಿಗೆ ಸಂಬಂಧಪಟ್ಟಂಥ ಒಂದು ಪ್ರಕಾರವನ್ನು ರೂಢಿಸಿಕೊಂಡಿದ್ದವನು. ಹಾಗೆಯೇ ಆತನ ಮಗ ಪಿಪ್ಪಲಾದ ಕೂಡ. ಪಿಪ್ಪಲಾದರೂ ಜ್ಞಾನಕಾಂಡದಲ್ಲಿ ಉದ್ದಾಮರಾಗಿದ್ದರು. ಅಥರ್ವವೇದಕ್ಕೆ ಬ್ರಹ್ಮವೇದ ಅಂತ ಕೂಡ ಹೆಸರುಂಟು. ನಮಗೆ ಷಟ್ಪ್ರಶ್ನೋಪನಿಷತ್ತು ಅಂತ ಹೆಸರಾದ ಪ್ರಶ್ನೋಪನಿಷತ್ತಿನಲ್ಲಿ ಪಿಪ್ಪಲಾದ ಮಹರ್ಷಿಗಳನ್ನು ಕಬಂಧಿ, ಕಾತ್ಯಾಯನ, ಸತ್ಯಕಾಮ, ಶೇಬ್ಯ ಮೊದಲಾದ 6 ಜನ ಋಷಿಗಳು 6 ಬೇರೆ ಬೇರೆ ಬಗೆಯ ಪ್ರಶ್ನೆಗಳನ್ನು ಇಟ್ಟುಕೊಂಡು ಹೋದರು ಅಂತ ಗೊತ್ತಿದೆ. ಅಲ್ಲಿ ನಮಗೆ ಇದೇ ಕಾಣುವಂಥ ಸ್ವಾರಸ್ಯ. ಏನದು? ಜ್ಞಾನಕಾಂಡಕ್ಕೂ ಇವರೇ. ಅಥರ್ವವೇದದಲ್ಲಿ ಪರಬ್ರಹ್ಮ ಪ್ರತಿಪಾದಕವಾದಂಥ ಸೂಕ್ತಗಳು ಅನೇಕ ಉಂಟು. ಸ್ಕಂಭ ಅನ್ನುವ ಅರ್ಥದಲ್ಲಿ, ಉಚ್ಚಿಷ್ಟ ಅನ್ನುವ ಅರ್ಥದಲ್ಲಿ. ಉಚ್ಚಿಷ್ಟ ಅಂದರೆ ಏನು? ಎಲ್ಲವೂ ಆದ ಮೇಲೆ ಉಳಿಯುವಂಥ ಶೇಷ ಅಂತ ನಮಗೆ ಗೊತ್ತಿದೆ. ಎಂಜಲು ಅಂತ ನಾವು ಅಂತೀವಿ. ಶಿಷ್ಟ ಉಳಿದದ್ದು, ಉತ್ ಶಿಷ್ಟ ಮೇಲೆ ಉಳಿದದ್ದು ಅಂತ. ಇಟ್ಸ್ ಎ ಸುಪೀರಿಯರ್ ರೆಸಿಡ್ಯೂ, ಇಟ್ಸ್ ಅನ್ ಎಲಿವೇಟೆಡ್ ರೆಸಿಡ್ಯೂ, ಇಟ್ಸ್ ಎ ಮೆಟಫಿಸಿಕಲ್ ರೆಸಿಡ್ಯೂ, ಅಲೌಕಿಕವಾದದ್ದು. ಆ ಬ್ರಹ್ಮವಸ್ತುವನ್ನು ಹೇಗೆ ಅತ್ಯತಿಷ್ಠ ದಶಾಂಗುಲಂ, 10 ಅಂಗುಲ ಮೇಲೆ ಇದೆ ಅಂತೀವಲ್ಲ, ಆ ಅರ್ಥದಲ್ಲಿ ಉಚ್ಚಿಷ್ಟ ಅಂತ. ಈ ಉಚ್ಚಿಷ್ಟ ಗಣಪತಿ ಎನ್ನುವ ಉಪಾಸನೆ ಮಾಡುವಲ್ಲಿ ಕೂಡ ಉಚ್ಚಿಷ್ಟ ಅನ್ನುವುದನ್ನು ಕೀಳಾದ ಅರ್ಥದಲ್ಲಿ ತೆಗೆದುಕೊಳ್ಳೋದಿಲ್ಲ, ಉನ್ನತೋನ್ನತವಾದ ಅರ್ಥದಲ್ಲಿಯೇ ಗ್ರಹಿಸಬೇಕು ಅಂತ ಉಂಟು. ಹಾಗಾಗಿ ಈ ಭಾರ್ಗವರು ವಾಮತಂತ್ರವನ್ನು ಮಾಡ್ತಾರೆ ಅಂತಂದರೆ ಅದು ವಾಮತಂತ್ರ ಅನ್ನುವುದು ನಿಂದ್ಯವಾದ ಅರ್ಥದಲ್ಲಿ ತೆಗೆದುಕೊಳ್ಳಬೇಕಾಗಿಲ್ಲ. ಶಾಂತ ಘೋರ ಎರಡೂ ಕರ್ಮಗಳಲ್ಲಿ ನಿಷ್ಣಾತರು ಅಂತ. ಎರಡೂ ಒಂದು ಲೋಕಕ್ಕೆ ಬೇಕಾಗುತ್ತದೆ. ಶಾಂತ ಕರ್ಮ, ಘೋರ ಕರ್ಮ ಎರಡೂ ಬೇಕು. ಬರೀ ಬೆಲ್ಲ ಇಟ್ಕೊಂಡು ಅಡುಗೆ ಮಾಡೋಕ್ಕಾಗುತ್ತೆ? ಮೆಣಸಿನಕಾಯಿ, ಶುಂಠಿ, ಮೆಣಸು, ಹಿಪ್ಪಲಿ, ಜೀರಿಗೆ ಇವೂ ಇರಬೇಕಾಗುತ್ತದೆ. ಈ ರೀತಿಯಾಗಿ ಚ್ಯವನಲ್ಲಿ ನಾವು ಕಾಣ್ತೀವಿ. ಮತ್ತು ಚ್ಯವನನ ಆಯುರ್ವೇದೀಯ ಕೌಶಲ ಅದು ಗೊತ್ತೇ ಇರುವಂಥದ್ದು. ಅಂದರೆ ಮಹರ್ಷಿಗಳು ಅಂದರೆ ಎಲ್ಲಿಯೋ ಮೂಗಿಡ್ಕೊಂಡು ಕೂತ್ಕೊಳ್ತಾ ಇದ್ದರು, ಲೋಕಕ್ಕೆ ಯಾವ ರೀತಿಯಾದ ಕೊಡುಗೆಯೂ ಇರ್ತಿರಲಿಲ್ಲ ಅನ್ನುವ ಭಾವ ಖಂಡಿತ ದೋಷಪೂರ್ಣವಾದದ್ದು. ಅವರು ಎಲ್ಲ ಶಾಖೆಯ ಜ್ಞಾನಗಳಿಗೂ ಕೂಡ ಪರಮಾಚಾರ್ಯರಾಗಿದ್ದು ಅಭ್ಯುದಯ, ನಿಶ್ರೇಯಸ್ಸು. ಅಭ್ಯುದಯ ಅಂದರೆ ಧರ್ಮ, ಅರ್ಥ, ಕಾಮ ಅನ್ನುವ ತ್ರಿವರ್ಗಗಳ ಉನ್ನತಿ. ನಿಶ್ರೇಯಸ ಅಂತಂದರೆ ಅಪವರ್ಗ ಎನಿಸಿದ ಮೋಕ್ಷದ ಉನ್ನತಿ. ಆ ಎರಡಕ್ಕೂ ಕಾರಕರಾಗ್ತಾ ಇದ್ದರು. ಅಂಥದ್ರಲ್ಲಿ ಶ್ರೇಯಸ್ಸು ಅನ್ನುವುದನ್ನು ನಿಶ್ರೇಯಸ ಅಂತ ಕರೆದ್ರೆ, ಅಂದರೆ ಮೋಕ್ಷ ಅಂದರೆ ಪ್ರೇಯಸ್ಸನ್ನು ಅಭ್ಯುದಯ, ಧರ್ಮಾರ್ಥ, ಕಾಮಗಳು ಅಂತ. ಇವರು ಭಾರ್ಗವರು ಹೆಚ್ಚಾಗಿ ಮಾರ್ಗದವರು, ಪ್ರೇಯಸ್ಕಾಮಿಗಳಾದವರು ಅಂತ. ತಪ್ಪಲ್ಲ. ಪ್ರೇಯಸ್ಸು ಶ್ರೇಯಸ್ಸಿಗೆ ಅಧೀನವಾಗಿ ನಡೆಯಬೇಕು. ಅಂಥ ಕೇಸುಗಳು ನಾವು ನೋಡಿದ್ದೀವಿ. ಉದಾಹರಣೆಗೆ ದಧೀಚಿ ತನ್ನ ದೇಹವನ್ನೇ ತ್ಯಾಗ ಮಾಡಿಕೊಟ್ಟದ್ದಾಗಲಿ, ಪಿಪ್ಪಲಾದರ ಜ್ಞಾನ ನಿಷ್ಠೆಯಾಗಲಿ ಆ ರೀತಿಯೇ ಆದದ್ದು. ಆದರೆ ಶುಕ್ರಾಚಾರ್ಯ ಮೊದಲಾದವರು ಹಾಗಲ್ಲದೆ ಹೆಚ್ಚು ಹೆಚ್ಚು ಲೌಕಿಕವಾದರು ಅಂತ. ಶುಕ್ರಾಚಾರ್ಯ ಕಾವ್ಯತಂತ್ರಕ್ಕೆ ಕೂಡ ಪರಮಾಚಾರ್ಯ. ರಾಜಶೇಖರನ ಕಾವ್ಯಮೀಮಾಂಸೆಯಲ್ಲಿ ಬರ್ತದೆ, ವಾಲ್ಮೀಕಿಗೆ ವಾಕ್ಕು ಕವಿತಾ ರೂಪದಲ್ಲಿ ಸ್ಫುರಣೆಯಾಗುವ ಮುನ್ನವೇ ಶುಕ್ರಾಚಾರ್ಯರಿಗೆ ಆಗಿತ್ತು ಅಂತ. ಭಗವದ್ಗೀತೆಯಲ್ಲಿ ಅದಕ್ಕೆ ಕವೀನಾಂ ಉಶನಾಃ ಕವಿಹಿ ಅನ್ನುವಂಥ ಮಾತನ್ನು ಕೃಷ್ಣ ವಿಭೂತಿ ಯೋಗದಲ್ಲಿ ಹೇಳ್ತಾನೆ. ಕವಿಗಳ ಪೈಕಿ ನಾನು ಶುಕ್ರನಾಗಿದ್ದೀನಿ ಅಂತ. ಇಂದು ಜಾತಕಾದಿಗಳನ್ನು ನೋಡುವಾಗ ಶುಕ್ರಗ್ರಹ ಯಾವ ಜಾತಕದಲ್ಲಿ ಪ್ರಶಸ್ತವಾಗಿ ಪ್ರಬಲವಾಗಿ ಇರುತ್ತದೆಯೋ ಅಂಥವರಿಗೆ ಕಲಾಭಿರುಚಿ ಸಾಮಾನ್ಯವಾಗಿ ಇರುತ್ತದೆ ಎನ್ನುವುದು.
ಅದು ನನಗೆ ಎಷ್ಟೋ ಕಡೆ ಸ್ವಾನುಭವದಿಂದಲೂ ಕೂಡ ಸತ್ಯ ಅಂತ ಅನ್ನಿಸಿದೆ. ಆ ಶುಕ್ರಗ್ರಹದ ಪ್ರಭಾವ ಅಂಥದ್ದು. ಪಾಶ್ಚಾತ್ಯರಲ್ಲಿ ಅದನ್ನು ವೀನಸ್ ಅಂತ ಕರೀತಾರೆ. ಈ ಸೌಂದರ್ಯ, ಸ್ವಾರಸ್ಯ, ಮಾಧುರ್ಯ ಇತ್ಯಾದಿಗಳಲ್ಲಿ ಎಲ್ಲ ಅದು ಕಾಣುವಂಥದ್ದು. ಅಂದರೆ ಕಾವ್ಯ ಅದು ಕೂಡ ತ್ರಿವರ್ಗ ಸಾಧಕವಾಗಿ ಬರುವಂಥದ್ದಾಗುತ್ತದೆ, ಚತುರ್ವರ್ಗಕ್ಕೆ ಪೂರಕವಾಗಿ ಬರುವಂಥದ್ದಾಗುತ್ತದೆ. ಅಲ್ಲಿ ಕೂಡ ಕಾಣಿಸುತ್ತೆ. ಅಂದರೆ ನೀವು ಯಾವುದೇ ಒಂದು ಡೆಮೆನ್ಷನ್ ಆಫ್ ಅಪರವಿದ್ಯಾ ಅಂತ ಕರಿತೀರಲ್ಲ, ವರ್ಲ್ಡ್ಲಿ ನಾಲೆಡ್ಜ್ ಅಂತಿದೆಯಲ್ಲ, ಅಲ್ಲೆಲ್ಲದರೊಳಗೂ ಇವರ ಅತಿಶಯವಾದ ಕೊಡುಗೆ ಇದೆ. ಇನ್ನು ಮೆಟಾವರ್ಲ್ಡ್ಲಿ ನಾಲೆಡ್ಜ್ ಅನ್ನುವ ಪರವಿದ್ಯೆಯಲ್ಲಿ ಕೂಡ ಕೆಲವರು ಮಾಡಿಕೊಂಡು ಬಂದಿದ್ದಾರೆ. ಪರವಿದ್ಯೆಗೆ ಪೂರಕವಾಗಿ ಅಪರವಿದ್ಯೆಯನ್ನು, ಅಂದರೆ ಮೆಟೀರಿಯಲಿಸಮ್ ಸಪೋರ್ಟಿಂಗ್ ಸ್ಪಿರಿಚುವಲಿಸಮ್ ಅಂತ ಯಾವುದು ಉಂಟು, ಅವರನ್ನು ಇಡೀ ಪರಂಪರೆ ಗೌರವಿಸಿದೆ, ಅವರನ್ನು ದೇವತೆಗಳು ಕೂಡ ಅನುಗ್ರಹಿಸಿದ್ದಾರೆ. ಆದರೆ ಪರವಿದ್ಯೆಯನ್ನು ಒಪ್ಪದೆ ಅಪರವಿದ್ಯೆಯಲ್ಲಿಯೇ ಮುಗಿಯಬೇಕು ಅನ್ನುವಂಥದ್ದು, ಈಗ ಉದಾಹರಣೆಗೆ ಶುಕ್ರಾಚಾರ್ಯರಂಥವರ ಕೇಸು ಅಸುರ ಮಾರ್ಗ ಆದಾಗ ಮಾತ್ರ ವಿರೋಧ ಮಾಡುವಂಥದ್ದು ಅಂತ ಗೊತ್ತಾಗುತ್ತದೆ. ಈ ರೀತಿಯಾದ ಅಂಶಗಳು ಪುರಾಣಗಳಲ್ಲಿ ಯಥೇಷ್ಟವಾಗಿ ಬರುತ್ತದೆ. ಈ ಋಷಿಗಳ, ರಾಜರುಗಳ, ದೇವತೆಗಳ ಮೂವರ ವಂಶಾವಳಿಗಳನ್ನು ಹೇಳ್ತಾರಲ್ಲ, ಮೂರೂ ಮೂಲಭೂತವಾಗಿ ಒಂದೇ. ಕಶ್ಯಪ ಪ್ರಜಾಪತಿ ಋಷಿ, ಆತನ ಮಕ್ಕಳು ದೇವದಾನವರು. ಅದೇ ತರಹ ಚಂದ್ರ ದೇವತೆ, ಚಂದ್ರನ ಮಗ ಬುಧ ದೇವತೆ, ಬುಧನ ಮಗ ಪೂರ್ವರವನಿಂದ ರಾಜವಂಶ ಆರಂಭವಾಯಿತು. ಅದೇ ರೀತಿಯಾಗಿ ಸೂರ್ಯ ದೇವತೆ, ಸೂರ್ಯನ ಮಗ ವೈವಸ್ವತ, ಅವನು ರಾಜನೂ ಹೌದು ಋಷಿಯೂ ಹೌದು. ಅವನ ಮಗಳು ಅಥವಾ ಮಗನಾದ ಇಲ, ಆತನಿಂದ ಆರಂಭವಾದಂಥದ್ದು ಒಂದು ವಂಶ ಅಂತಂದಾಗ ಅದು ರಾಜವಂಶ ಅಂತ ಆದದ್ದು. ಹೀಗೆ ಎಲ್ಲವೂ ಒಂದೇ, ಪೃಥಕ್ಕರಣ ಅಲ್ಲಿ ಇಲ್ಲಿ ಮಾತ್ರ ಕಾಣುವಂಥದ್ದು. ಇವುಗಳದೆಲ್ಲ ವಿವರಣೆಗಳು ಬರುವಾಗ ಈ ಋಷಿ ಪರಂಪರೆ ಅದು ಒಂದೊಂದು ಸ್ಕೂಲ್ ಆಫ್ ಥಾಟ್ ಅಂತೀವಲ್ಲ, ಅದನ್ನು ಪ್ರತಿಪಾದಿಸುವಂಥದ್ದು. ಅಲ್ಲಿ ಕಾಣುವಂತಹ ಒಂದು ವೈಚಾರಿಕ ಸಂಘರ್ಷಗಳು ಬಹಳ ಸ್ವಾರಸ್ಯಕಾರಿಯಾದವು. ಭಾರತದ ಇತಿಹಾಸವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಿದಾಗ ನಮಗೆ ಗೊತ್ತಾಗುತ್ತದೆ ಇದು ಎಷ್ಟು ಸ್ವಾರಸ್ಯಕಾರಿ ಅಂತ. ಇರಲಿ, ಶರಿಯಾತಿ ಮಹಾರಾಜ ಬಹಳ ಹಿಂದಿನ ವೇದಗಳಲ್ಲಿಯೇ ಪ್ರಸಿದ್ಧನಾದಂಥ ಮಹಾರಾಜ. ಆ ಮಹಾರಾಜನಿಗೆ ಒಬ್ಬಳೇ ಮಗಳು ಸುಕನ್ಯಾ. ಶರಿಯಾತಿ ಮಹಾರಾಜ ಅವನು ಆಳ್ತಾ ಇದ್ದಂಥ ಪ್ರಾಂತ ಬಹುಮಟ್ಟಿಗೆ ಈ ಹೊತ್ತಿನ ಗುಜರಾತ್ ಮತ್ತು ಸಿಂಧ್ ಆ ಭಾಗಕ್ಕೆ ಬರುವಂಥದ್ದು. ಸರಸ್ವತಿಯ ಮುಖಭೂಮಿ, ಸಿಂಧು ಸರಸ್ವತಿಗಳ ಮುಖಭೂಮಿ ಅಂತ ಏನು ಹೇಳ್ತೀವಿ, ಆ ಒಂದು ಬೇಸಿನ್ ಅಂತ ಆ ಪ್ರಾಂತಕ್ಕೆ ಅವನು ಒಡೆಯನಾಗಿದ್ದವನು. ಅವನು ಒಮ್ಮೆ ತನ್ನ ಪರಿವಾರದ ಜೊತೆಗೆ ವನವಿಹಾರಕ್ಕೆ ಬೇಟೆಗೆ ಹೋದಾಗ ಸುಕನ್ಯೆ ಅಲ್ಲಿ ಓಡಾಡ್ತಾ ಇದ್ದವಳು ಕುತೂಹಲದಿಂದ ಹುತ್ತವೊಂದರೊಳಗೆ ಬೆಳಕು ಚಿಮ್ಮಿ ಬರ್ತಾ ಇದ್ದರೆ ಎರಡು ವಿದ್ಯುತ್ ದೀಪಗಳಂತೆ ಪ್ರಖರವಾಗಿ ಅದನ್ನು ಯಾವುದೋ ಹುಳಿಯಿರಬೇಕು ಅಂತ ಸಹಜವಾದ ಚಾಪಲ್ಯ ಕೌತೂಹಲಕ್ಕೆ ತುತ್ತಾಗಿ ಚುಚ್ಚಿದಳು. ಅದು ಚ್ಯವನ ಮಹರ್ಷಿಯ ಕಣ್ಣುಗಳೇ ಆಗಿದ್ದವು. ಆ ಕಣ್ಣಿಗೆ ಘಾಸಿಯಾಗಿ ಋಷಿಯ ಕೋಪದ ಕಾರಣ ಇವರಿಗೆ ಅಪಾನ ಕ್ರಿಯೆ, ಅಂದರೆ ಸ್ಕ್ಯಾವೆಂಜಿಂಗ್ ಮೆಕ್ಯಾನಿಸಮ್ ಅಂತೀವಲ್ಲ, ಶರೀರಕ್ಕೆ ಬಂದದ್ದು ಶರೀರದಿಂದ ಆಚೆಗೆ ಹೋಗಬೇಕು. ನಾವು ತೆಗೆದುಕೊಳ್ಳುವ ಆಹಾರ ಪದಾರ್ಥ ರಸ ಮತ್ತು ಮಲ ಅನ್ನುವಂಥ ಎರಡೂ ಅಂಶಗಳನ್ನು ಒಳಗೊಂಡಿರುತ್ತೆ. ರಸವನ್ನು ದೇಹ ಹೀರಿಕೊಳ್ಳುತ್ತೆ, ಅದು ಪ್ರಾಣಾಂಶವನ್ನು. ಇನ್ನು ಅಪಾನಾಂಶವನ್ನು ತಿರಸ್ಕರಿಸುತ್ತದೆ ಅಂತ. ಆ ತಿರಸ್ಕಾರ ಕ್ರಿಯೆ ಆಗದಂತೆ ಹೋಯಿತು. ಈಗ ಬೆವರು ಒಂದು ಮಲವಾದದ್ದು, ಕಣ್ಣಿಂದ ಬರುವಂಥ ಕಣ್ಣೀರು ಮಲ. ಈ ರೀತಿ ಶರೀರದಿಂದ ಯಾವುದೆಲ್ಲ ಹೊರಕ್ಕೆ ಹೊರಡುತ್ತೆ ಅದೆಲ್ಲವೂ ಕೂಡ ನಿಂತು ಹೋದಾಗ ಶರೀರದ ಒಳಗೆ ಟಾಕ್ಸಿಕ್ ಮೆಟೀರಿಯಲ್ ಜಾಸ್ತಿ ಆಗುತ್ತೆ. ಆಧುನಿಕ ವೈದ್ಯಶಾಸ್ತ್ರದಲ್ಲಿ ನಮಗೆ ಗೊತ್ತೇ ಇದೆ. ಹಾಗಾಗಿ ಅವರ ಶರೀರದಲ್ಲಿರ್ತಕ್ಕಂಥ ವಿಷದ ಪರಿಣಾಮ ಹೆಚ್ಚಾಗಿ ಸಾವು ಸಂಭವಿಸುವಂಥ ಗತಿ ಬಂದುಬಿಡ್ತು. ಆಗ ಇದ್ಯಾವುದೋ ಒಂದು ಪೂಜಾ ವ್ಯತಿಕ್ರಮ ಆಗಿರಬೇಕು, ಅನಾಹುತ ಆಗಿರಬೇಕು ಅಂತ ನೋಡಿದಾಗ ವಿಚಾರಣೆ ಮಾಡೋದಲ್ಲಿ ಗೊತ್ತಾಯಿತು. ಆಮೇಲೆ ಉಪಾಯವಾಗಿ ಆ ಹುತ್ತದಲ್ಲಿದ್ದ ಮಹರ್ಷಿಯನ್ನು ಬೇಡದಾಗ ಈ ಪರಿಸ್ಥಿತಿ ಅಂತ ಆತನ ಅನುಗ್ರಹ ಮಾಡಿ ಆತನ ಒಂದು ಆಗ್ರಹಕ್ಕೆ ತುತ್ತಾದ ಇವಳನ್ನೇ ಆತನಿಗೆ ಪರಿಚರ್ಯೆಗೆ ವಧುವಾಗಿ ಮದುವೆ ಮಾಡಿ ಕೊಟ್ಟದ್ದಾಯಿತು ಅಂತ. ಚ್ಯವನ ಮಹರ್ಷಿ ವೃದ್ಧ, ಅಂಧ. ಆಗ ಅವನನ್ನು ಅನುಗ್ರಹಿಸಬೇಕು ಅಂತ ಅಶ್ವಿನಿ ದೇವತೆಗಳು ಬಂದರು ಅಂತ. ಅಶ್ವಿನಿ ದೇವತೆಗಳನ್ನು ನಾಸತ್ಯರು ಅಂತ ಕರೀತಾರೆ. ಸೂರ್ಯ ವಾಜಿರೂಪದಿಂದ ಇದ್ದಾಗ ಅವನ ಎರಡು ಮೂಗಿನ ಹೊಳ್ಳೆಯಿಂದ ಇವರು ಬಂದಂಥವರು ಅಂತ ಹೇಳಿಬಿಟ್ಟಿದ್ರು. ಅಶ್ವಿನಿ ದೇವತೆಗಳು ಆ ಸೂರ್ಯನ ಸಂತಾನ. ಹಾಗಾಗಿ ಅವರು ಆದಿತ್ಯರಲ್ಲಿ ಒಂದು ವರ್ಗವಾಗಿ ಬರ್ತಾರೆ. ಅವರು ದೇವ ವೈದ್ಯರೂ ಹೌದು.
ಈ ಅಶ್ವಿನಿ ದೇವತೆಗಳು ಸೋಮಯಾಗಕ್ಕೆ ಬಾಹ್ಯರಾಗಿದ್ದರು. ಅವರಿಗೆ ಸೋಮಯಾಗದಲ್ಲಿ ಭಾಗವನ್ನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ. ಸೋಮ ದಿವ್ಯೌಷಧ, ದಿವ್ಯಾಮೃತ. ಆದರೆ ಇಂದ್ರ ಇವರಿಗೆ ಸೋಮ ಬಾಹ್ಯರನ್ನಾಗಿ ಮಾಡಿದ್ದ. ಸೋಮಯಾಗದಲ್ಲಿ ಇಂದ್ರ, ಅಗ್ನಿ, ವಾಯು, ವರುಣ ಈ ರೀತಿಯಾಗಿ ಹಲವರಿಗೆ ಆಹುತಿ ಇತ್ತು. ವಿಶೇಷವಾಗಿ ಇಂದ್ರನಿಗೆ ಪ್ರಯಾಜ, ಪ್ರಧಾನವಾದ ಆಹುತಿ ಸೋಮದಲ್ಲಿ. ಅಶ್ವಿನಿ ದೇವತೆಗಳಿಗೆ ಇಲ್ಲ. ಆ ಅಶ್ವಿನಿ ದೇವತೆಗಳು ತಮಗೆ ಇದನ್ನು ದೊರಕಿಸಿಕೊಳ್ಳಬೇಕು. ಆ ಒಂದು ಸಾಮರ್ಥ್ಯ ಯಾರಿಗಿದೆ? ಚ್ಯವನನಿಗೆ ಉಂಟು. ಆದರೆ ಚ್ಯವನನಿಗೆ ಯಾವುದಾದ್ರೂ ಒಂದು ಅನುಕೂಲ ಮಾಡಿಕೊಟ್ರೆ ಅವನು ನಮಗೆ ಸುಮುಖನಾಗ್ತಾನೆ ಅಂಥೇಳಿ ಚ್ಯವನನಿಗೆ ಮತ್ತೆ ಕಣ್ಣುಗಳನ್ನು, ಶರೀರ ದಾರ್ಢ್ಯವನ್ನು ಕೊಡ್ತೀವಿ ಅಂತ ಬಂದರು ಅಂತ. ಕೆಲವೊಂದು ಮೂಲಗಳ ಪ್ರಕಾರ ಅವರು ಆಗ ಮಾಡಿಕೊಟ್ಟಂಥ ರಸಾಯನವೇ ಚ್ಯವನಪ್ರಾಶ ಅಂತ ಪ್ರಸಿದ್ಧವಾಯಿತು ಅಂತ. ಆಯುರ್ವೇದದಲ್ಲಿ ಬರುವ ರಸಾಯನ ಅನ್ನುವ ಪದಾರ್ಥಕ್ಕೆ ಟಾನಿಕ್ ಅನ್ನುವಂಥ ಹೆಸರು ಉಂಟು. ಬಲ್ಯ ಅಂದರೆ ಎನರ್ಜಿ ತಂದು ಕೊಡುವಂಥದ್ದು ಅಂತ, ಬಲವನ್ನು ಉಂಟು ಮಾಡುವಂಥದ್ದು. ಅದಕ್ಕೆ ಸುಕನ್ಯೆಯ ಪಾತಿವ್ರತ್ಯ ಕೂಡ ಜೊತೆಯಾಯಿತು. ಅಶ್ವಿನಿ ದೇವತೆಗಳು ಚ್ಯವನನ್ನು ಕರ್ಕೊಂಡು ಒಂದು ಸರೋವರದಲ್ಲಿ ಮುಳುಗಿದರು. ಎದ್ದು ಬರುವಾಗ ಮೂವರು ಸಮಾನರಾಗಿದ್ದರು. ಯಾರಿಗೂ ಯಾವ ರೀತಿಯಾದ ರೂಪ, ವಯಸ್ಸಿನಲ್ಲಿ, ಅಲಂಕಾರದಲ್ಲಿ ವ್ಯತ್ಯಾಸ ಕಾಣಿಸಲಿಲ್ಲ. ಇವಳು ತನ್ನ ಪಾತಿವ್ರತ್ಯ ಬಲದಿಂದ ಚ್ಯವನನನ್ನು ಗುರುತು ಹಿಡಿದಳು ಅಂತ ಕೂಡ ಕಥೆ ಬರುತ್ತದೆ. ಮತ್ತು ಇಲ್ಲಿ ಇಲ್ಲದೇ ಇದ್ದರೂ ದೇವಿ ಭಾಗವತದಲ್ಲಿ ಮತ್ತೊಂದು ಕಡೆ ಬರುವಂಥ ಕಥೆ ಏನೆಂದರೆ, ಸುಕನ್ಯೆಯ ಪಾತಿವ್ರತ್ಯ ಪರೀಕ್ಷೆ ಮಾಡಬೇಕು ಅಂತ ಧರ್ಮಪುರುಷ ಒಮ್ಮೆ ಒಬ್ಬ ರಾಜಕುಮಾರನ ವೇಷದಲ್ಲಿ ಬಂದು ಅವಳನ್ನು ಕೆಣಕಿದನಂತೆ. ಈ ಮುದುಕನ ಜೊತೆಗೆ ನಿನಗೇನು ಬದುಕಿದೆ, ಬಂದುಬಿಡು ಅಂತ. ಆಗ ಸುಕನ್ಯೆಗೆ ಕೋಪ ಬಂದು, ನೀನು ಈ ರೀತಿಯಾಗಿ ನನ್ನನ್ನು ತಪಸ್ವಿಯ ಪತ್ನಿಯನ್ನು, ಸ್ವಯಂ ತಪಸ್ವಿನಿಯನ್ನು ಕೆಣಕ್ತಾ ಇದ್ದೀಯಾ, ನಿನಗೆ ಕ್ಷಯರೋಗ ಬರಲಿ ಅಂತ ಶಾಪ ಕೊಟ್ಟಳು. ಆಮೇಲೆ ಧರ್ಮ ತನ್ನ ರೂಪಕ್ಕೆ ತಾನು ಬಂದು, ಕೇವಲ ಪರೀಕ್ಷೆಗೆ ಮಾಡಿದ್ದಷ್ಟೇ ಅಮ್ಮ, ಈ ಘೋರವಾದ ಶಾಪ ಕೊಟ್ಟಿಯಲ್ಲಂದರೆ ನನ್ನ ಶಾಪಕ್ಕೆ ಪರಿಹಾರವೇ ಇಲ್ಲ, ನೀನು ಕ್ಷಯಿಸಿಯೇ ಹೋಗ್ತೀಯಾ ಅಂತ. ಹಾಗಾಗಿ ಯುಗಧರ್ಮ ಕಾಲಕಾಲಕ್ಕೆ ಕ್ಷಯಿಸಿ ಷೋಡಶ ಕಲಾ ಪರಿಪೂರ್ಣವಾದ 16 ಕಲೆಗಳ ಧರ್ಮ ಕೃತಯುಗದಲ್ಲಿರೋದು ತ್ರೇತಾಯುಗಕ್ಕೆ 12, ದ್ವಾಪರ ಯುಗಕ್ಕೆ 8, ಕಲಿಯುಗಕ್ಕೆ 4 ಆದ ರೀತಿಯಲ್ಲಿ ಬಂದು 1 ಪಾದ ಅಂದರೆ 4 ಕಲೆಗಳು, 2 ಪಾದ 8 ಕಲೆಗಳು, 3 ಪಾದ 12 ಕಲೆಗಳು, 4 ಪಾದಗಳು 16 ಕಲೆಗಳು ಅಂತ ಆಯಿತು. ಅದಕ್ಕೆ ಧರ್ಮ ಪರಮಾತ್ಮನನ್ನು ಬೇಡಿಕೊಂಡು ಈ ರೀತಿಯಾಗಿ ಧರ್ಮ ಹ್ರಾಸವಾದಾಗ ಅವತಾರ ಮಾಡಬೇಕು ಅಂತ ಬೇಡಿದ್ದು ಅಂತ ಬರುತ್ತೆ. ಇರಲಿ, ಇಲ್ಲಿ ಅನುಗ್ರಹವಾಯಿತು ಅಶ್ವಿನಿ ದೇವತೆಗಳದು. ಚ್ಯವನನಿಗೆ ಆರೋಗ್ಯ ಮತ್ತು ಅಂಧತ್ವ ನಿವಾರಣೆ ಎಲ್ಲವೂ ಆಯಿತು. ಆಗ ನಿಮಗೆ ನಾನು ಏನನ್ನ ಕೃತಜ್ಞತೆಯಾಗಿ ಸಲ್ಲಿಸಲಿ ಅಂದರೆ, ಸೋಮಯಾಗದಲ್ಲಿ ನಮಗೆ ಭಾಗ ಬೇಕು ಅಂತ. ತತ್ಕ್ಷಣವೇ ತನ್ನ ಮಾವನಾದ ಶರ್ಯಾತಿ ಮಹಾರಾಜನಿಗೆ ಹೇಳಿದ. ಅವನಿಗೆ ಬಹಳ ಸಂತೋಷ, ಅಳಿಯನಿಗೆ ಸ್ವಾಸ್ಥ್ಯ ಕುದುರದ್ದು, ಯಜ್ಞವನ್ನು ಮಾಡೋಣ, ಸೋಮಯಾಗವನ್ನು ಮಾಡೋಣ. ಏಕಾಹ ಅಂತ ಕರೀತಾರೆ, ಒಂದು ದಿವಸದಲ್ಲಿ ಮಾಡಿದ್ರೆ. ಮತ್ತು 7-8 ದಿವಸಗಳಷ್ಟು ವಿಸ್ತಾರಕ್ಕೆ, 6 ದಿವಸಕ್ಕೆ ಅಗ್ನಿಷ್ಟೋಮ, ಹಾಗೆ ವಿಸ್ತಾರವಾದರೆ ಅಹೀನ ಅಂತ ಕರೀತಾರೆ. ಆಮೇಲೆ ಅದು 12 ದಿವಸಕ್ಕೂ ಮೇಲ್ಪಟ್ಟು ಆದಂತೆ ಸತ್ರ ಅಂತ ಆಗುತ್ತದೆ. ಕೆಲವರು ವರ್ಷಕ್ಕೆ ಮೇಲ್ಪಟ್ಟು ಆದಾಗ ದೀರ್ಘ ಸತ್ರ ಅಂತ ಕೂಡ ಕರೆಯೋದುಂಟು. ಈ ಥರ ಅನೇಕ ವಿಧವಾಗಿ ಉಂಟು. ಸೋಮಯಾಗವನ್ನು ಮಾಡುವುದಕ್ಕೆ ಸಂಕಲ್ಪ ಮಾಡಿದಾಗ ಇಂದ್ರನನ್ನು ಮೊದಲು ಕರೆಯಬೇಕು. ಆ ಇಂದ್ರನನ್ನು ಯಜ್ಞಕ್ಕೆ ಕರೆಯಬೇಕು ಸೋಮಯಾಗಕ್ಕಾಗಿ ಅಂದರೆ, ವಸಿಷ್ಠ ಅಥವಾ ವಸಿಷ್ಠ ಗೋತ್ರದವರು ಕರೆದರೆ ಮಾತ್ರ ಇಂದ್ರ ಬರ್ತಾನೆ ಅಂತ. ಯಾಕೆಂದರೆ ಇಂದ್ರನಿಗೆ ವೃತ್ರ ಬ್ರಹ್ಮಹತ್ಯಾದೋಷ ಅದೆಲ್ಲ ಬಂದಾಗ, ವಿಶ್ವರೂಪ ವೃತ್ರ ಇವ್ರನ್ನ ಸಂಹಾರ ಮಾಡಿದಾಗ ಹತ್ಯಾದೋಷ ಬಂದಾಗ, ಮೊನ್ನೆಯೇ ನಾನು ಆ ಹತ್ಯೆಯನ್ನೆಲ್ಲ ಹಂಚಿಕೊಟ್ಟಿದ್ದನ್ನು ತಿಳಿಸಿದ್ದೆ. ಹಾಗೆ ಹಂಚಿಕೊಟ್ಟರೂ ಕೂಡ ಅವನಿಗೆ ಸ್ವಾಸ್ಥ್ಯ ಕುದರದೇ ಇದ್ದಾಗ ರಥಂತರ ಸಾಮವನ್ನು ವಸಿಷ್ಠರು ಹೇಳಿ ರಾಥಂತರ ಗಾನ ಮಾಡಿ ತನ್ಮೂಲಕ ಇಂದ್ರನಿಗೆ ಸ್ವಸ್ಥತ್ವವನ್ನು ತಂದುಕೊಟ್ಟಿದ್ದರು. ಆ ಕಾರಣದಿಂದ ಇಂದ್ರ ವಸಿಷ್ಠರಿಗೆ ಕೃತಜ್ಞತೆಯ ಸೂಚನೆಯಾಗಿ ವಸಿಷ್ಠ ಅಥವಾ ವಾಸಿಷ್ಠ ಅಂದರೆ ವಸಿಷ್ಠ ಗೋತ್ರದವರು ಕರೆದರೆ ಮಾತ್ರ ಯಜ್ಞಕ್ಕೆ ಬರ್ತೀನಿ ಅಂತ. ಅದರಿಂದ ಈಗಲೂ ಕೂಡ ಯಜ್ಞದಲ್ಲಿ ಗೋತ್ರವರ್ಗದಲ್ಲಿ ಒಬ್ಬರಾದರೂ ವಾಸಿಷ್ಠರು ಇರಬೇಕು, ವಸಿಷ್ಠ ಗೋತ್ರದವರು ಇರಬೇಕು ಅಂತ. ಗೋತ್ರವರ್ಗದಲ್ಲಿ 4 ಜನ ಇದ್ದೇ ಇರ್ತಾರೆ. ಹೋತರು ಇರ್ತಾನೆ, ಆಮೇಲಿಂದ ಅವನಿಗೆ ಅಸಿಸ್ಟೆಂಟ್ಸ್ ರೀತಿಯಲ್ಲಿ ಇನ್ನು 3 ಇರ್ತಾರೆ. ಅವರು ಯಾರಾದರೂ ಕೂಡ ಒಬ್ಬರಾಗಿರಬೇಕು, ಅಥವಾ ಬ್ರಹ್ಮಗಣದಲ್ಲಿ ಬೇಕಾದರೂ ಇರಬಹುದು, ಅಲ್ಲಿ ಯಾರಾದರೂ ಒಬ್ಬರು ಇರಬೇಕು. ಹಾಗಿದ್ದರೆ ಒಬ್ಬ ಋತ್ವಿಕ್ ತಾನು ಇಂದ್ರನಿಗೆ ಕೊಡ್ತಕ್ಕಂಥ ಪ್ರೈಷ ಅಂತ ಯಾವುದಿದೆ, ಅವನಿಗೆ
ಕರೆ ಕೊಡುವಂಥದ್ದು. ಹಾಗೆ ಕರೆ ಕೊಡುವಾಗ ಅವನಲ್ಲಿರಬೇಕು. ಹಾಗಿಲ್ಲವಾದರೆ ತಾತ್ಕಾಲಿಕವಾಗಿದ್ದಾದರೂ ಕೂಡ ವಸಿಷ್ಠತ್ವವನ್ನು ಒಬ್ಬ ಋತ್ವಿಕನಿಗೆ ಅಂದರೆ ಹೋತೃವಿಗೆ ಆರೋಪ ಮಾಡಬೇಕಾಗುತ್ತದೆ. ಇವೆಲ್ಲ ಸ್ವಾರಸ್ಯಗಳು ಬರುವಂಥದ್ದು. ಅದರಿಂದ ಇಂದ್ರನಿಗೆ ವಿರೋಧವಾಗುವಂತೆ ಸೋಮಯಾಗ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಂದ್ರ ಬಂದು ಆಹುತಿ ಸ್ವೀಕಾರ ಮಾಡಬೇಕು. ಇಂದ್ರನನ್ನೇ ಕೇಳ್ತಾನೆ ಚ್ಯವನ, ನೀನು ಅಶ್ವಿನಿ ದೇವತೆಗಳಿಗೆ ಸೋಮದಲ್ಲಿ ಭಾಗವನ್ನು ಕೊಡುವಂತ. ಅವರು ಶುದ್ಧ ಜನ್ಮರೇ, ಶುದ್ಧ ಚಾರಿತ್ರರು, ಅವರು ದೇವವರ್ಗದಲ್ಲಿ ಅನನ್ಯರಾದವರು, ಲೋಕೋಪಕಾರಿಗಳು. ಬಹಳ ಬಹಳ ಪ್ರಶಂಸನೀಯವಾದಂಥ ಸೂಕ್ತಗಳು ಋಗ್ವೇದದಲ್ಲಿ ಕಾಣಸಿಗುತ್ತವೆ. ಅಶ್ವಿನಿ ದೇವತೆಗಳು ಏನೆಲ್ಲ ಮಾಡಿಕೊಟ್ಟಿದ್ದಾರೆ ಜನತೆಗೆ. ಒಂದು ಗುಬ್ಬಿ ಮರಿ ಕಲವಿಂಕ ಪಕ್ಷಿಯಿಂದ ಮೊದಲುಗೊಂಡು ಭುಜ್ಜುವಿನವರೆಗೆ ಎಲ್ಲ ಆಪತ್ನಲ್ಲಿದ್ದವರಿಗೂ ಅವರು ಸಹಕಾರಿಗಳಾಗಿದ್ದಾರೆ. ಯಾಕೆ ಅಂತ, ಅವರು ವೈದ್ಯರು, ಆ ವೈದ್ಯಕೀಯ ಕಾರ್ಯದಲ್ಲಿ ಮೈಲಿಗೆ ಆಗುತ್ತದೆ ಅಂತ ದೈವಿ ಭಾಗವತದಲ್ಲಿ ಬರುತ್ತದೆ. ನಮ್ಮಲ್ಲಿ ಪಂಡಿತನಿಗೆ, ವಿದ್ವಾಂಸನಿಗೆ, ವೈದ್ಯನಿಗೆ ವ್ಯತ್ಯಾಸ ಇಲ್ಲ ಅನ್ನುವುದೊಂದು ಇದ್ದಂತೆ ಕೂಡ ಪ್ರಾಚೀನ ಭಾರತದಲ್ಲಿ ದುರ್ಬ್ರಾಹ್ಮಣರಲ್ಲಿ ವೈದ್ಯರು ಒಬ್ಬರು ಅಂತ. ಯಾಕೆ ಅಂದರೆ ಈ ವೈದ್ಯರಿಗೆ ಯಾರನ್ನಂದರೆ ಅವ್ರನ್ನ ಚಿಕಿತ್ಸೆ ಮಾಡಬೇಕಾಗಿ ಬರುತ್ತೆ, ಏನಂದರೆ ಆ ಪದಾರ್ಥವನ್ನು ಅವರು ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ. ಈಗ ಮೆಟೀರಿಯಾ ಮೆಡಿಕಾ ಅಂತ ಹೇಳ್ತೀವಲ್ಲ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬೇಕಾಗುವಂಥ ಪದಾರ್ಥಗಳು ಏನೆಲ್ಲ ಇರ್ತವೆ ಅವು ಸಸ್ಯಜನ್ಯ ಇರ್ತವೆ. ಅಂದರೆ ಅದನ್ನು ಉದ್ಭಿಜ ಅಂತ ಕರೀತಾರೆ. ಖನಿಜ ಅದು ಬರುತ್ತೆ, ಮತ್ತು ಈ ಪ್ರಾಣಿಗಳಿಂದ ಬರುವಂಥದ್ದು ಇರುತ್ತದೆ. ಹೀಗೆ ಸಸ್ಯ ಮೂಲವಾದದ್ದು, ಮಾಂಸ ಮೂಲವಾದದ್ದು, ಖನಿಜ ಮೂಲವಾದದ್ದು, ಈ ಥರ ಯಾವ್ಯಾವುದೋ ಪದಾರ್ಥಗಳಿರುತ್ತವೆ. ಸುಶ್ರುತಾದಿಗಳು ತಮ್ಮ ಗ್ರಂಥಗಳಲ್ಲಿ ಡಿಸೆಕ್ಷನ್ ಮಾಡುವುದು ಹೇಗೆ ಅನ್ನುವುದನ್ನೆಲ್ಲ ಹೇಳ್ತಾರೆ. ಆರೋಗ್ಯವಂತನಾಗಿ ಸತ್ತಂಥವನ ಶವವನ್ನು ತೆಗೆದುಕೊಂಡು ಬಿದಿರಿನ ಒಂದು ಪಂಜರ ಮಾಡಿ, ಆ ಒಂದು ಬಿದಿರಿನ ಪಂಜರದಲ್ಲಿ ಆ ಶವವನ್ನು ಇಟ್ಟು ನೀರು ಹರಿಯುವಂಥ ಕಡೆ ಅದನ್ನು ತಗಲು ಹಾಕಬೇಕು. ಒಂದು ವಾರ ಇಟ್ಟ ಮೇಲೆ ಸ್ವಲ್ಪ ಈ ತೆಂಗಿನ ನಾರಿನಂಥ ಮೃದುವಾದ ಒಂದು ನಾರಿನ ಬ್ರಷ್ಗಳ ಥರದ್ದು ಕೂರ್ಚಗಳಿಂದ ಉಜ್ಜಿದರೆ ಆ ಚರ್ಮ ಎಲ್ಲ ಬೇಗ ಬೇಗ ಕಿತ್ತು ಹೋಗಿ ಒಳಗಡೆ ಇರತಕ್ಕಂಥ ಪೇಶಿ ಅಂತಂದರೆ ಯಾವುದನ್ನು ಟಿಶ್ಯೂ ಅಂತ ಕರಿತೀವಿ, ಮತ್ತು ಈಗ ಮಾಂಸಖಂಡಗಳು ಯಾವುದು ಮಸಲ್ಸ್ ಅಂತಂತೀವಿ, ಆಮೇಲಿಂದ ನರನಾಡಿಗಳು ವೆಸಲ್ಸು, ವೆಯಿನ್ಸು, ಇವುಗಳೆಲ್ಲವೂ ಕೂಡ ಬಿಟ್ಟುಕೊಳ್ಳುತ್ತವೆ. ಹಾಗೆ ಶವವನ್ನು ಸ್ಟಡಿ ಮಾಡಬೇಕು, ಡಿಸೆಕ್ಷನ್ ಮಾಡಬೇಕು ಅನ್ನುವಂಥದ್ದೆಲ್ಲ ಹೇಳ್ತಾನೆ. ಇದೆಲ್ಲ ಮಾಡುವಂಥದ್ದು ಅಂತಂದರೆ ಅದು ಶುಚಿಯಲ್ಲ, ಮೈಲಿಗೆ ಅನ್ನುವಂಥ ಒಂದು ದೃಷ್ಟಿ. ಈ ಕಾರಣ ವೈದ್ಯರು ದುರ್ಬ್ರಾಹ್ಮಣರು ಅಂತ. ಅರೆ ಅನಿವಾರ್ಯರಾದವರು. ಆ ಥರ ದೌರ್ಬ್ರಾಹ್ಮಣ್ಯದ ಲಿಸ್ಟ್ನಲ್ಲಿ ಜ್ಯೋತಿಷ್ಕರನ್ನು ಸೇರಿಸಿದ್ದಾರೆ, ಪುರೋಹಿತರನ್ನು ಸೇರಿಸಿದ್ದಾರೆ. ಅಸಿಜೀವ, ಮಸಿಜೀವಿ, ಪಾಚಕೋ, ಅಸಿಜೀವ, ಮಸಿಜೀವಿ, ಪಾಚಕೋ, ಗ್ರಾಮಯಾಜಕ, ಲೇಖಕೋ, ಧಾವಕಶ್ಚೇತಿ, ಷಡೇತೆ ಬ್ರಾಹ್ಮಣಾಧಮಾಹ ಅಂತ ಉಂಟು. ಆಯುಧಜೀವಿಯಾದಂಥ ಬ್ರಾಹ್ಮಣ, ಮತ್ತು ಈ ಶಾನುಭೋಗಕ್ಕೆ ಈ ಥರ ಮಾಡುವಂಥ ಬ್ರಾಹ್ಮಣ, ಆಮೇಲೆ ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡುವಂಥ ಬ್ರಾಹ್ಮಣ, ಮತ್ತು ಹಳ್ಳಿಗಾಡಿನ ಪುರೋಹಿತನಾಗಿರ್ತಕ್ಕಂಥವನು, ವೈದ್ಯನಾಗಿರುವಂಥವನು, ಮತ್ತು ಬೇರೆ ಯಾವುದಾದ್ರೂ ಸರ್ವೀಸಲ್ಲಿ ಇಟ್ಕೊಂಡಿರ್ತಕ್ಕಂಥವನು, ಈ ರೀತಿಯಾದ ಚಟುವಟಿಕೆ ಉಳ್ಳಂಥ ಬ್ರಾಹ್ಮಣ ಶಿಷ್ಟ ಬ್ರಾಹ್ಮಣ ಅಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಈ ಚಟುವಟಿಕೆಗಳಿದ್ದವರಿಗೆ ಬ್ರಾಹ್ಮಣ್ಯದ ಮೂಲ ಲಕ್ಷಣವಾದ ಷಟ್ಕರ್ಮಗಳನ್ನು ಮಾಡೋದಕ್ಕೆ ಅವಕಾಶವಾಗದೆ ಹೋಗುತ್ತದೆ ಅಂತ. ಅದು ಒಂದು ಕಾರಣ. ಏನೇ ಆಗಿದ್ದರೂ ಇದರಿಂದ ಆದ ಅನಾಹುತ ಏನಂದರೆ ನಮ್ಮಲ್ಲಿ ಸರ್ಜರಿ ಸಾಂಗೋಪಾಂಗವಾಗಿ ಬೆಳೆಯದಂತೆ ಆಯಿತು ಈ ರೀತಿಯಾದ ನಿಷೇಧಗಳಿಂದ. ಅದಕ್ಕಾಗಿಯೇ ಕ್ಷೌರಿಕರಿಗೆ ಕೆಲವು ಸರ್ಜರಿಯ ತಂತ್ರಗಳನ್ನು ಹೇಳಿಕೊಡಬೇಕು. ಆ ಥರ ಮಾಡಿದ್ರೆ ಯಾರು ಅವರಿಗೆ ಆಯುಧ ಜೀವಿಗಳು ಅವರಾಗ್ತಾರೆ, ಅವರು ಶಸ್ತ್ರಕ್ರಿಯೆಯನ್ನು ಮಾಡೋದಕ್ಕೆ ಅನುಕೂಲ ಪಡೆದವರಾಗ್ತಾರೆ ಅಂತ ಹಾಗೆಲ್ಲ ಮಾಡಿದ್ರು. ಪ್ರಯೋಜನ ಪಡ್ಕೊಳ್ಳೋದುಂಟು, ಅವ್ರನ್ನ ಮೈಲಿಗೆ ಅಂತ ಅನ್ನೋದು ಉಂಟು. ಇದು ತುಂಬ ತಪ್ಪಾಗ್ಬಿಡ್ತು. ಅಂದರೆ ಮೆಡಿವಲ್ ಪರ್ವರ್ಷನ್ಸು ಯಾವ ರೀತಿ ಉದಾರ ಗಂಭೀರವಾದಂತಹ ವಿಷಯಗಳ ಬೆಳವಣಿಗೆ ಆಗದಂತೆ ಮಾಡಿತು ಅಂತ ಗೊತ್ತಾಗುತ್ತೆ. ಈ ಪುರಾಣಗಳು ಕಾಲಕಾಲಕ್ಕೆ ಅಪ್ಡೇಟ್ ಆಗ್ತಾ ಇದ್ವು ಅಂತ ನಾನು ಹೇಳಿದ್ದೀನಲ್ಲ, ಕಾಲಕಾಲಕ್ಕೆ ಅವುಗಳು ಪಾಠಗಳೆಲ್ಲನೂ ಸಂಸ್ಕೃತವಾಗ್ತಾ ಬರ್ತಾ ಇದ್ವು. ಹೊಸ ಸಂಸ್ಕರಣ, ನ್ಯೂ ಇಯರ್ ಆ್ಯಂಡ್ ನ್ಯೂ ಇಯರ್ ಅಡಿಷನ್ಸ್ ಕೂಡ ಆಗ್ತಾ ಇದ್ವಲ್ಲ. ಆ ಸಂದರ್ಭದಲ್ಲಿ ಈ ಅಶ್ವಿನಿ ದೇವತೆಗಳು ಮೈಲಿಗೆ ಅನ್ನುವಂಥದ್ದು ಇವೆಲ್ಲ ಕೂಡ ಕಾಡಿರುವಂಥದ್ದಾಗಿದೆ. ಆಮೇಲೆ ಇವನಿಗೆ ಕೋಪ ಬರುತ್ತೆ. ನೋಡಿ, ಭೃಗುವಂಶೀಯರು ಒಂದು ರೀತಿ ಪ್ರೋಗ್ರೆಸಿವ್ ಮೆಟೀರಿಯಲಿಸ್ಟ್ಗಳು ಅಂತ ಹೇಳಿದ್ದೆ.
ಅದ್ಯಾತಕ್ಕೆ ಕೊಡಬಾರದು? ಅವರಷ್ಟು ಲೋಕೋಪಕಾರಿಗಳಾದ ವೈದ್ಯರು ನನಗೆ ಕಣ್ಣು ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ. ಆ ಥರ ಇರುವಾಗ ಅವರಿಗೆ ನಾನು ಕೃತಜ್ಞತೆ ತೋರಿಸಲೇಬೇಕು. ಅವರಿಗೆ ನೀನು ಮೈಲಿಗೆ ಅಂತ ಅಡ್ಡಪಂಕ್ತಿ ಹಾಕುವುದಿದ್ರೆ ನಾನು ಖಂಡಿತ ಒಪ್ಪೋದಿಲ್ಲ ಅಂತ ಯಜ್ಞದಲ್ಲಿ ಆಹುತಿ ಕೊಡ್ತೀನಿ ಅಂತ ಅಶ್ವಿನಿ ದೇವತೆಗಳಿಗೂ ಕೂಡ ಆಹುತಿ ಕೊಡ್ತಾನೆ. ಕೊಡುವಾಗ ಇಂದ್ರ ನಿನ್ನನ್ನು ಕೊಂದೇ ಬಿಡ್ತೀನಿ ಅಂತ ವಜ್ರಾಯುಧ ತೆಗೆದುಕೊಂಡು ಬರ್ತಾನೆ. ಆಗ ಇವರು ತಮ್ಮ ಅಥರ್ವಣ ಕೌಶಲದಿಂದ, ಅಥರ್ವವೇದದ ಕೌಶಲದಿಂದ ಒಂದು ಕೃತ್ಯ ಪಿಶಾಚಿಯನ್ನು ಮಾಡಿ ಚವನ ಮಹರ್ಷಿಗಳು ಇಂದ್ರನ ಮೇಲೆ ಬಿಡ್ತಾರೆ. ಆ ಕೃತ್ಯ ಪಿಶಾಚವನ್ನು ಎದುರಿಸೋಕ್ಕಾಗದೆ ಇಂದ್ರ ಒದ್ದಾಡಿ ಬೃಹಸ್ಪತಿಯನ್ನು ಕರೀತಾನೆ. ಬೃಹಸ್ಪತಿ ಹೇಳ್ತಾನೆ, ಈ ಕೃತ್ಯ ಪಿಶಾಚವನ್ನು ಎದುರಿಸೋದಕ್ಕೆ ನಿನಗೂ ಆಗೋಲ್ಲ, ನನಗೂ ಆಗೋದಿಲ್ಲ, ಭಾರ್ಗವರ ಶಕ್ತಿ ಇದು. ಬಾಯಿ ಮುಚ್ಚಿಕೊಂಡು ಅಶ್ವಿನಿ ದೇವತೆಗಳಿಗೆ ಆಹುತಿ ಸಲ್ಲಲಿ ಅಂತನ್ನುವಂಥ ಒಂದು ಅಮೆಂಡ್ಮೆಂಟ್ ಮಾಡು, ತಿದ್ದುಪಡಿಯನ್ನು ಮಾಡು ಯಜ್ಞತಂತ್ರದಲ್ಲಿ ಅಂತ. ಕಡೆಗೆ ಇಂದ್ರನು ಒಪ್ಪಿಕೊಳ್ತಾನೆ. ಅಶ್ವಿನಿ ದೇವತೆಗಳಿಗೆ ಆಗ ದೇವಲೋಕದಲ್ಲಿ ಉನ್ನತವಾದಂಥ ಸ್ಥಾನ ಸಿಗುತ್ತೆ. ಆಮೇಲೆ ಎಲ್ಲ ರೀತಿಯಾದ ಆಹುತಿಗಳು ಕೂಡ ಸಿಗುತ್ತದೆ ಅಂತ. ಈ ಅತಿರಾತ್ರ ಯಾಗದಲ್ಲಿ, ಅತಿರಾತ್ರ ಅಂದರೆ ಓವರ್ನೈಟ್ ನಡೆಯುವಂಥ ಯಾಗ ಅಂತಲೇ ಅರ್ಥ. ಆ ಅತಿರಾತ್ರದಲ್ಲಿ ಅಶ್ವಿನ ಅಂತ ಮಂತ್ರಪಾರಾಯಣ ಮಾಡಬೇಕು. ಅಶ್ವಿನಿ ಮುಹೂರ್ತ, ಸೂರ್ಯೋದಯ ಆದಮೇಲೆ ಬರುವಂಥ ಮುಹೂರ್ತ, ಅಲ್ಲಿವರೆಗೂ ಪಾರಾಯಣ ಮಾಡಬೇಕು. ಅಲ್ಲಿ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟಂಥ ಮಂತ್ರ ಇದೆ. ಅದು ಸೋಮಯಾಗದಲ್ಲಿ 6ನೆಯ ಸೋಮಯಾಗ. ಆಮೇಲೆ ಬರುವುದು ಆಪ್ತೋರ್ಯಾಮ. ಆಪ್ತೋರ್ಯಾಮದಲ್ಲಿ ಕೂಡ ಅತಿರಾತ್ರ ಮಾಡಿಯೇ ಆಪ್ತೋರ್ಯಾಮವನ್ನು ಮುಂದುವರೆಸಬೇಕು ಅಂತಿದೆ. ಹಾಗಾಗಿ ಇವತ್ತಿಗೂ ಅಶ್ವಿನಿ ದೇವತೆಗಳಿಗೆ ಪಾಲಿದೆ ಅಂತ ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲ, ಸೋಮಯಾಗವನ್ನು ಮಾಡಬೇಕಾದ್ರೆ ತನ್ನ ತಂದೆ ತಾತಂದರೆಲ್ಲ ಯಜ್ಞದೀಕ್ಷಿತರಾಗಿಲ್ಲದೆ ಇದ್ದರೆ ಅವಿಚ್ಛಿನ್ನವಾದಂಥ ಆ ಧಾರ್ಯಾಗ್ನಿ ಅಂತ ಯಾವುದುಂಟು, ಶ್ರೌತಾಗ್ನಿ ಪರಂಪರೆ ಇಲ್ಲ ಅಂದರೆ ಆ ದೌರ್ಬ್ರಾಹ್ಮಣ್ಯ ಅಶಿಷ್ಟತ್ವ ಪರಿಹಾರಕ್ಕಾಗಿ, ಆ ದೋಷ ಪ್ರಾಯಶ್ಚಿತ್ತ ನಿಮಿತ್ತವಾಗಿ ಐಂದ್ರಾಶ್ವಿನ ಹೋಮ ಅಂತನ್ನುವುದನ್ನು ಒಂದು ಮಾಡಬೇಕು ಅಂತ. ಅಲ್ಲಿ ಮತ್ತೆ ಇಂದ್ರ ಅಶ್ವಿನಿ ದೇವತೆಗಳಿಗೆ ಪ್ರೀತ್ಯರ್ಥವಾಗಿ ಮಾಡುವುದು ಅಂತ. ಹೀಗಾಗಿ ಸೋಮಯಾಗವನ್ನು ಕೈಗೊಳ್ಳಬೇಕಾದರೂ ಅಶ್ವಿನಿಗಳ ಕೃಪೆ ಬೇಕು, ಸಮಾಪ್ತದಲ್ಲೂ ಕೂಡ ಅಶ್ವಿನಿಗಳ ಕೃಪೆ ಬೇಕು ಅನ್ನುವುದು ಅಲ್ಲಿಗೆ ಬಂದು ಮುಟ್ಟುತ್ತದೆ. ಹೀಗೆ ಒಂದು ಸ್ವಾರಸ್ಯಕಾರಿಯಾದಂಥ ಘಟ್ಟ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಆಮೇಲೆ ಇನ್ನೊಂದು ಸ್ವಾರಸ್ಯ ಬರುವುದು ತ್ರಿಶಂಕುವಿನ ಕಥೆ. ಅದಕ್ಕೆ ಪೂರ್ವಪೀಠಿಕೆಯಾಗಿ ಸೂರ್ಯವಂಶದ ವಿವರಗಳು ಬರ್ತದೆ. ಅಲ್ಲಿ ಮಾಂಧಾತ್ರ ಮಹಾರಾಜನ ಒಂದು ಜನ್ಮದ ಬಗ್ಗೆ ವಿವರ ಉಂಟು. ಸುಮಾರು ಎಲ್ಲ ಪುರಾಣಗಳಲ್ಲಿಯೂ ಬರ್ತದೆ. ಎಲ್ಲಿಯೂ ನಾನು ಅದನ್ನು ವಿವರಿಸಿಲ್ಲ ಅಂತ ಅನಿಸುತ್ತೆ. ಆ ಕಾರಣವಾಗಿ ಹೇಳ್ತೀನಿ. ಹಿಂದೆ ಯವನಾಶ್ವ ಅಂತ ಒಬ್ಬ ಮಹಾರಾಜ ಇದ್ದ. ಆ ಯವನಾಶ್ವನಿಗೆ ಸಂತತಿ ಇಲ್ಲದ ಕಾರಣ ಅವನು ಪುತ್ರಕಾಮೇಷ್ಟಿಯನ್ನು ಮಾಡ್ತಾನೆ. ಅಲ್ಲಿ ಯಜ್ಞದಲ್ಲಿ ಮಂತ್ರಪೂತವಾದ ಜಲ ಇರುವಂಥ ಒಂದು ಕಲಶ ಇಟ್ಟಿರ್ತಾರೆ. ಅದನ್ನು ಯಜ್ಞಾಂತದಲ್ಲಿ ಮರುದಿವಸ ಯಜಮಾನನ ಪತ್ನಿ, ಅಂದರೆ ಯವನಾಶ್ವನ ಪತ್ನಿ ಕುಡಿಯಬೇಕಾಗಿರ್ತದೆ. ಇವನು ಯಜ್ಞ ಮಂಟಪದಲ್ಲಿಯೇ ಇರಬೇಕು. ಯಜ್ಞ ದೀಕ್ಷಿತನಾದ ಮೇಲೆ ಆ ಮಂಟಪದಿಂದ ಆಚೆಗೆ ಅವನು ಹೋಗುವ ಹಾಗಿಲ್ಲ. ಆ ನೆರಳಿಂದ ಆಚೆಗೆ ಎಲ್ಲಿಯೂ ಕದಲುವಂತೆ ಇಲ್ಲ ಅಂತ. ಅದಕ್ಕೆ ಪ್ರಾಚೀನ ವಂಶ, ಪ್ರಾಗ್ವಂಶ ಅಂತ ಕರೀತಾರೆ. ಅದರಿಂದ ಆಚೆಗೆ ಹೋಗುವ ಹಾಗಿಲ್ಲ. ಈ ಬಿದುರಿನ ತುದಿ ಇರುತ್ತಲ್ಲ, ಅಂದರೆ ಸಣ್ಣಗಾಗುವಂಥ ತುದಿ, ಅದು ಪೂರ್ವ ದಿಕ್ಕಿಗೆ ಚಾಚಿಕೊಂಡಿರುವಂತೆ ಇರಬೇಕು. ಹಾಗಿರುವಂತೆ ಯಾವ ಒಂದು ರೂಫ್, ಚಾವಣಿಯನ್ನು ನಿರ್ಮಾಣ ಮಾಡ್ತೀವಿ, ಅದಕ್ಕೆ ಪ್ರಾಚೀನ ವಂಶ ಅಂತ ಕರೀತಾರೆ. ಪ್ರಾಚಿ ಅಂದರೆ, ಪ್ರಾಕ್ ಅಂದರೆ ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡಿರುವಂಥ ರೀತಿಯಲ್ಲಿ ಆಗಿರುತ್ತದೆ ಅಂತ ಹೇಳಿಬಿಟ್ಟು, ಈ ಎಲ್ಲ ವಿವರಗಳನ್ನು ನೀವು ಅಲ್ಲಿಯೇ ವಿದ್ಯಾಪೀಠದಲ್ಲೇ ನಡೀತಾ ಇರತಕ್ಕಂಥ ಆಪ್ತೋರ್ಯಾಮದ ಯಾಗಶಾಲೆಯಲ್ಲಿ ಕಾಣಬಹುದು. ಅಲ್ಲಿ ಮೇಲುಗಡೆ ಎಲ್ಲನೂ ಜಿಂಕ್ ಶೀಟಿನ ಎಲ್ಲ ಛಾವಣಿ ಇರೋದರಿಂದ ಸಾಂಕೇತಿಕವಾಗಿ ಕೆಲವೊಂದು ಗಳಗಳನ್ನು ಹಾಕಿ ಪ್ರಾಚೀನ ವಂಶ ಮಾಡಿದ್ದಾರೆ. ನಾನು ನೋಡಿರ್ತಕ್ಕಂಥ ಯಜ್ಞಗಳಲ್ಲೆಲ್ಲ ಸಾಂಗೋಪಾಂಗವಾದ ಪ್ರಾಚೀನ ವಂಶವೇ ಇರ್ತಾ ಇತ್ತು. ಇಲ್ಲಿ ಮೇಲಿಂದಿರೋದ್ರಿಂದ ಸಾಂಕೇತಿಕವಾಗಿ ಒಂದು 6 ಗಳಗಳನ್ನು ಹಾಕಿ ಮಾಡಿದ್ದಾರೆ. ಅದೇ ತರಹ ಪೂರ್ವ ದಿಕ್ಕಿಗೆ ಮಾಡಿರುವುದುಂಟು. ಆ ಯಾಗಶಾಲೆಯಿಂದ ಆಚೆಗೆ ಹೋಗದೆ ಅವನು ರಾತ್ರಿ ಬಾಯಾರಿ ನೀರಿಗಾಗಿ ಹುಡುಕಿ, ನೀರು ಎಲ್ಲೂ ಕಾಣಿಸದೆ ಆ ಒಂದು ಮಂತ್ರಪೂತವಾದ ಜಲ ಯಾವುದಿದೆ ಅದನ್ನೇ ಇವನು ಕುಡಿದು ಬಿಡ್ತಾನೆ. ತನ್ನ ಪತ್ನಿಗೆ ಸಂತತಿಗಾಗಿ ಇದ್ದಂಥ ಜಲವನ್ನು ಇವನು ಕುಡ್ದ. ಮರುದಿವಸ ಋತ್ವಿಜರ ಕೇಳ್ತಾರೆ, ಇಲ್ಲಿದ್ದ ಪೂರ್ಣ ಉದಕುಂಭ ಎಲ್ಲಿ ಹೋಯಿತು, ನೀರು ತುಂಬಿತ್ತಲ್ಲ, ತಾನೇ ಕುಡಿದಿದ್ದೀನಿ ಅಂತಂದ. ಹಾಗಿದ್ರೆ ನೀನೇ ಗರ್ಭ ತಾಳ್ತೀಯ ಅಂತಂದುಬಿಟ್ರು. ಮತ್ತೆ ಗತಿ ಏನು? ಆಗ ಇಂದ್ರ ಬಂದು ಇವನು ಯವನಾಶ್ವ ತಾಳಿದ ಗರ್ಭಕ್ಕೆ ವಜ್ರದಿಂದ ಸೀಳು ಮಾಡಿ ಅವನ ಹೊಟ್ಟೆಯಿಂದ ಮಗುವನ್ನು ತೆರಗದ. ಆಗ ಈ ಮಗುವಿಗೆ ಹಾಲು ಹೇಗೆ? ಅದಕ್ಕೆ ಕಂ ದಾಸ್ಯತಿ, ಯಾರ ಹಾಲನ್ನು ಇವನು ಕುಡಿಯೋದು ಅಂತಂದಾಗ ಇಂದ್ರ ತನ್ನ ತೋರು ಬೆರಳನ್ನು ತೋರಿ ಮಗುವಿನ ಬಾಯಿನಲ್ಲಿಟ್ಟು ಅಮೃತದ
ಒಂದು ಲೇಪನ ಇದ್ದ ತೋರು ಬೆರಳನ್ನು ಮಗುವಿನ ಬಾಯಿಗಿಟ್ಟು, ಅಂಗುಲೀಂ ದಯ, ನನ್ನ ಈ ಬೆರಳನ್ನು ನೀನು ಹೀರು ಅಂತಂದ. ಹಾಗಾಗಿ ಮಾಂ ದಯ, ನನ್ನನ್ನು ಹೀರು ಅಂತಂದಿದ್ದರಿಂದ ಮಾಂ ಧಾತೃ ಅನ್ನುವ ಹೆಸರು ಬಂತು. ಅವನು ಕೃತಿಗುಕ್ಕೆ ಅಲಂಕಾರಭೂತನಾದಂಥ ಮಹಾನುಭಾವ ಅಂತ ಅನಿಸಿಕೊಂಡ ಆ ವಂಶದಲ್ಲಿಯೇ ರಾಮ ಹುಟ್ಟಿದ್ದ. ಮಾಂಧಾತೃವಿನ ಕೀರ್ತಿಯ ಬಗ್ಗೆ ವೇದಗಳಲ್ಲಿ ಅಲ್ಲಿ ಇಲ್ಲಿ ಚೂರುಪಾರು ಬರ್ತದೆ. ಅನೇಕ ಯಜ್ಞಯಾಗಾದಿಗಳನ್ನು ಮಾಡದ, ಬೇಕಾದಷ್ಟು ಋಷಿಗಳನ್ನು ಗೌರವಿಸಿದ ಅಂತೆಲ್ಲ. ಅವನಿಗೆ ಒಬ್ಬ ವ್ಯಾಸರೋ ವಾಲ್ಮೀಕಿಯೋ ಸಿಗಲಿಲ್ಲವಾದ್ದರಿಂದ ಅವನ ಚರಿತ್ರೆ ಪಾಪ ನಮ್ಮ ಪಾಲಿಗೆ ಉಳಿಯಲಿಲ್ಲ. ಅಂದರೆ ಪುಣ್ಯೇರ್ ಯಶೋ ಲಭ್ಯತೆ. ಒಂದು ಶ್ಲೋಕವೇ ಉಂಟಲ್ಲ, ವಲ್ಮೀಕ ಪ್ರಭವೇಣ ರಾಮ ನೃಪತಿ ವ್ಯಾಸೇನ ಧರ್ಮಾತ್ಮಜ ಖ್ಯಾತಶ್ರೀ ಕವಿ ಕಾಳಿದಾಸ ವಿದುಷ ಶ್ರೀ ವಿಕ್ರಮಾಂಕೋ ನೃಪ ಭೋಜಶ್ಚಿತ್ತಪ ಬಿಲ್ಹಣ ಪ್ರಭೃತಿಭಿ ಕರ್ಣೋಪಿ ವಿದ್ಯಾಪತೆ ಖ್ಯಾತಿಂ ಯಾಂತಿ ನರೇಶ್ವರ ಕವಿವರೈ ಸ್ಫಾರೇರ್ನ ಭೇರೀರವೈ ಅಂತ. ರಾಮ ವಾಲ್ಮೀಕಿಯಿಂದ, ಧರ್ಮರಾಜ ಕೃಷ್ಣ ವ್ಯಾಸರಿಂದ, ವಿಕ್ರಮಾದಿತ್ಯ ಕಾಳಿದಾಸನಿಂದ, ಭೋಜ ಚಿತ್ತಪ ಬಿಲ್ಹಣ ಮೊದಲಾದವರಿಂದ, ವಿದ್ಯಾಪತಿಯಿಂದ ಕರ್ಣ ಅನ್ನುವ ರಾಜ, ಇವರೆಲ್ಲ ಖ್ಯಾತಿಯನ್ನು ಪಡೆದರು. ಇತಿಹಾಸದಲ್ಲಿ ಶಾಶ್ವತವಾಗಬೇಕು ಅಂತಂದರೆ ರಾಜರುಗಳಿಗೆ ಭೇರಿ, ನಗಾರಿ, ತುತ್ತೂರಿ ಅವುಗಳೆಲ್ಲ ಮುಖ್ಯ. ಒಬ್ಬ ಕವಿ ಇರಬೇಕು. ಕವಿ ಇಲ್ಲದೆ ಇದ್ದ ಮೇಲೆ ರಾಜನಿಗೆ ಶಾಶ್ವತತೆ ಬರುವಂಥದ್ದಲ್ಲ ಅಂತ. ಮಾಂಧಾತೃವಿನ ಕಥೆ ಆದಮೇಲೆ ಆ ವಂಶದಲ್ಲಿಯೇ ಬಂದವನು ಸತ್ಯವ್ರತ. ಆ ವಂಶದಲ್ಲಿ ಬಂದ ಅನೇಕರಲ್ಲಿ ಅರುಣ ಅಂತ ಒಬ್ಬ ಮಹಾರಾಜ. ಆ ಅರುಣ ಮಹಾರಾಜನಿಗೆ ಒಬ್ಬನೇ ಮಗ, ಅವನು ಸತ್ಯವ್ರತ. ಅವನು ಮೊದಲಿಂದಲೂ ಕಾಮಚಾರ ಅಂತ ಕರೀತಾರೆ. ಅಂದರೆ ಮನಸ್ಸಿಗೆ ಬಂದಂತೆ ಇರುವುದನ್ನು ಕಾಮಚಾರ ಅಂತ ಕರೀತಾರೆ. ಸ್ವೈರಾಚಾರಿಯಾಗಿದ್ದ ಅವನು ಒಮ್ಮೆ ಮದುವೆಯಾಗಿದ್ದ ಒಬ್ಬ ಬ್ರಾಹ್ಮಣರ ಹುಡುಗಿಯನ್ನು ಅಪಹರಣ ಮಾಡಿದ. ಅದನ್ನು ಊರಿನವರೆಲ್ಲ ತಂದು ತಂದೆ ಅರುಣನಿಗೆ ಕಂಪ್ಲೇಂಟ್ ಮಾಡಿದಾಗ ಅವನಿಗೆ ಬಹಳ ಮಗನ ಮೇಲೆ ಕೋಪ ಬಂದು, ನೀನು ಇದು ಮಾಡಿರುವುದು ಶ್ವಪಚನ ಕೆಲಸ. ಶ್ವಪಚ ಅಂದರೆ ಶ್ವ ನಾಯನ್ನ ಪಚತಿ, ಶ್ವಾನಂ ಪಚತಿ ಇತಿ ಶ್ವಪಚಃ ಅಂತ. ನಾಯಿಯನ್ನು ತಿನ್ನುವಂಥವನು, ಆ ಮಟ್ಟದ ಹೀನಾಯ ನಿನ್ನದು. ಹಾಗಾಗಿ ನೀನು ಶ್ವಪಚನಾಗಿ ಊರಾಚೆ ಇರು, ಬಹಿಷ್ಕೃತನಾಗಿರು ಅಂತ ಮಗನನ್ನು ಆಚೆ ಅಟ್ಟುಬಿಟ್ಟ ಅಂತ. ಅವರು ರಾಜರುಗಳು ಎಷ್ಟು ಧೀರರಾಗಿ ಪ್ರಾಮಾಣಿಕರಾಗಿ ಯಾರ ತಪ್ಪು ಮಾಡಿದ್ರೂ ಅವರಿಗೆ ದಂಡನೆ ಅಂತ. ಇದೇ ವಂಶದಲ್ಲೇ ಇದ್ದ ಸಗರ ತನ್ನ ಮಗ ಅಸಮಂಜಸ ಎಳೆಯ ಮಕ್ಕಳನ್ನೆಲ್ಲ ಸರಯೂ ನದಿನಲ್ಲಿ ಮುಳುಗಿಸಿ ಅವರು ಚೀರಾಡಿ ಒದ್ದಾಡಿ ಮುಳುಗುವುದನ್ನು ಕಂಡು ಪೈಶಾಚಿಕವಾದ ಆನಂದ ಪಡ್ತಾ ಇದ್ದದ್ದಕ್ಕಾಗಿ ಆತನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದ್ದ ಅಂತ ನಮಗೆ ಗೊತ್ತಿದೆ. ಇದು ಒಂದು ರಾಜರ ಧಾರ್ಮಿಕವಾದ ದೃಷ್ಟಿ. ಅವರು ಎಂದೂ ಕೂಡ ಪ್ರಜಾಕ್ಷೇಮಕ್ಕಾಗಿ ದೃಷ್ಟಿಯನ್ನು ಬದಲಾಯಿಸ್ತಿರಲಿಲ್ಲ, ಅವರ ನಿಯತ್ತನ್ನು ಬಿಡ್ತಿರಲಿಲ್ಲ. ಸತ್ಯವ್ರತ ಊರಾಚೆ ಇಳಿದು ಬಿಟ್ಟ. ಅವನು ಶ್ವಪಾಕನಾಗಿ ಹಾಗೆ ಉಳಿಯಬೇಕಾಯಿತು. ಆಗ 12 ವರ್ಷಗಳ ಕಾಲದ ಒಂದು ದೀರ್ಘ ಬರಗಾಲ ಬಂತು. ಆ ಬರಗಾಲದಲ್ಲಿ ಕೌಶಿಕ, ವಿಶ್ವಾಮಿತ್ರ ಅಂತ, ಕುಶಿಕ ಮಹರ್ಷಿಯ ವಂಶದಲ್ಲಿ ಬಂದವನು ಕೌಶಿಕ ಅಂತ. ವಿಶ್ವಾಮಿತ್ರನ ತಂದೆ ಗಾಧಿ ಮಹಾರಾಜ, ಆ ಗಾಧಿಯ ತಂದೆ ಕುಶಿಕ ಅಂತಲೂ ಹೇಳ್ತಾರೆ. ಇನ್ನು ಕೆಲವರು ಗಾಧಿಯ ತಂದೆ ಸಿಂಧೂದ್ವೀಪ ಮಹರ್ಷಿ ಅಂತ. ಈ ವಂಶದಲ್ಲಿಯೇ ಕ್ಷತ್ರಿಯರು ಬ್ರಾಹ್ಮಣರಾಗಿ ಮಹರ್ಷಿಗಳಾಗಿ ಮಂತ್ರಕೃತ್ತಾಗಿ ಮಂತ್ರದೃಷ್ಟಾರರಾಗುವಂಥದ್ದು ಒಂದು ಪರಂಪರೆ ಇದೆ ಅಂತ ಹೇಳ್ತಾರೆ. ಇರಲಿ, ಕೌಶಿಕ ಅಂತ ಮತ್ತೆ ಮತ್ತೆ ದೇವಿ ಭಾಗವತದಲ್ಲಿ ಬರುತ್ತದೆ. ಅಲ್ಲಲ್ಲಿ ವಿಶ್ವಾಮಿತ್ರ ಅನ್ನುವ ಹೆಸರು ಕೂಡ ಕಾಣಿಸುತ್ತದೆ. ಆತ ದೊಡ್ಡ ತಪಸ್ಸಿಗೆ ಹೊರಟೋಗ್ಬಿಟ್ಟಿದ್ದ. ಆಗ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡುವುದಕ್ಕೆ ಹೇಗೆ ಬರಗಾಲದಲ್ಲಿ ಅವರಿಗೆ ಬೇರೆ ಗತ್ಯಂತರ ಇಲ್ಲದೆ ಇದ್ದಾಗ ವಿಶ್ವಾಮಿತ್ರ ಕೌಶಿಕನ ಹೆಂಡತಿ ಕೌಶಿಕಿ ತನ್ನೊಬ್ಬ ಮಗನನ್ನು, 3 ಜನ ಮಕ್ಕಳಲ್ಲಿ ಮಧ್ಯಮನನ್ನು ಮಾರಿಬಿಡಬೇಕು ಅಂತ ಅಂದುಕೊಂಡು ಹೋದಳಂತೆ. ಇದು ಬಹಳ ಮಾರ್ಮಿಕವಾದಂಥ ಸ್ಥಿತಿ. ಎಷ್ಟೋ ಕಡೆ ನಾವು ಕಂಡಿರುವಂಥದ್ದು ಬರಗಾಲದಲ್ಲಿ. ಈಗಲೂ ಕೂಡ ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಎಲ್ಲ ಪಾಪ ಬರಗಾಲ ಬಂದಾಗ ಮಕ್ಕಳನ್ನು ಮಾರ್ಕೊಂಡಿರುವಂಥದ್ದು ಕಾಣಿಸುತ್ತೆ. ಒಂದು ಜಾನಪದ ಗೀತೆಯಲ್ಲಿ ಕಾಣಿಸುತ್ತೆ, ಮಕ್ಕಳನ್ನ ಮಾರ್ಕೊಂಡು ಭತ್ತ ಅಂತ ಓಡಿಯಾಡ್ಯಾರು ಮಳೆಯರಾಯ ಅಂತ. ಮಳೆರಾಯ ಮಕ್ಕಳನ್ನು ಮಾರ್ಕೊಂಡು ರೊಕ್ಕ ಭತ್ತ ಅಂತ ರೊಕ್ಕಕ್ಕೆ ತಿರುಗ್ಯಾರು ಅಂತ. ಆ ಮಟ್ಟದ ಸ್ಥಿತಿ ಬರ್ತದೆ. ಎಷ್ಟೋ ಕಡೆ ಹೇಳುವುದುಂಟು, ಮಕ್ಕಳನ್ನು ವಿನೋದ ಮಾಡೋದುಂಟು, ನಾವು ನಿನ್ನ ರಾಗಿ ಕೊಟ್ಟು ತೊಗೊಂಡಿದ್ದೀವಿ, ಜೋಳ ಕೊಟ್ಟು ತೊಗೊಂಡಿದ್ದೀವಿ ಅಂತ. ಆ ಒಂದು ವಿನೋದದ ಹಿಂದೆ ಈ ಒಂದು ವಾಸ್ತವ ಉಂಟು. ಆ ಥರದ ಪರಿಸ್ಥಿತಿ ಕೂಡ ಬರಗಾಲದಲ್ಲಿ ಬಂದುಬಿಡುತ್ತೆ. ಅದಕ್ಕೆ 2 ಕಾರಣ.
ತಮ್ಮ ಹೊಟ್ಟೆ ನಡೆಯುವುದು ಮಾತ್ರವಲ್ಲ, ಈ ಮಕ್ಕಳನ್ನು ಪೋಷಣೆ ಮಾಡೋಕ್ಕಾಗೋಲ್ಲ, ಯಾರಾದರೂ ಅವರ ಕೈನಲ್ಲಿ ಕಾಯಕಷ್ಟದ ಕೂಲಿ ನಾಲಿ ಮಾಡಿಸಿಕೊಂಡಾದರೂ ಅವರಿಗೆ ಒಂದಿಷ್ಟು ಹೊಟ್ಟೆಗೆ ಹಾಕಲಿ ಅಂತನ್ನುವ ಆ ಕಾರುಣ್ಯ ಕೂಡ ಇದೆ, ಬಹಳ ಮಾರ್ಮಿಕವಾದದ್ದು. ಅವಳು ಹಾಗೆ ಮಾಡಿದಳು ಅಂತ. ಅಲ್ಲಿ ನೋಡಿ, ಒಬ್ಬ ವ್ಯಕ್ತಿಯನ್ನು ವಿಕ್ರಯ ಮಾಡಬೇಕು ಅಂತಂದರೆ ಕೊರಳಿಗೆ ಹಗ್ಗ ಹಾಕಿ ಕರ್ಕೊಂಡು ಹೋಗ್ಬೇಕಂತೆ. ಅಂದರೆ ಈಗ ಆತ ಮನುಷ್ಯನಾಗಿ ಉಳಿದಿಲ್ಲ, ಒಂದು ಪಶು ಅನ್ನೋದಕ್ಕೆ. ಹಾಗೆಯೇ ಯುದ್ಧದಲ್ಲಿ ಶತ್ರುಗಳು ತಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತನ್ನುವಾಗ ಇನ್ನು ಆತ್ಮರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ಹುಲ್ಲನ್ನು ಬಾಯಲ್ಲಿ ಹಿಡಿದು ಕಚ್ಚಿ ಅವರು ಮುಂದೆ ನಿಂತಾಗ ಹುಲ್ಲು ಕಚ್ಚುವಂತೆ ಮಾಡಿದೆ ಅಂತೆಲ್ಲ ಹೇಳುವುದುಂಟು. ಇಟ್ಸ್ ಅನ್ ಈಡಿಯಂ. ಅದು ನಾನು ಕೊಲ್ಲಬಾರದ ಗೋವಿನ ಥರದ ಪ್ರಾಣಿಯಾಗಿದ್ದೀನಿ, ಹಾಗಾಗಿ ನನ್ನ ಮೇಲೆ ಇನ್ನು ದಾಳಿ ಮಾಡಬೇಕಾಗಿಲ್ಲ ಅನ್ನುವಂಥ ಅರ್ಥ ಅಂತ. ಆ ಕಾಲದ ಕನ್ವೆನ್ಷನ್ಸ್ ಅವೆಲ್ಲ ಅದ್ಭುತವಾದಂಥ ಕನ್ವೆನ್ಷನ್ಸು. ಆ ಸ್ವಾರಸ್ಯಗಳ ರೀತಿಯೇ ಬೇರೆಯಾದದ್ದು. ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಇಟ್ಕೊಂಡಿರ್ತಾರಲ್ಲ. ಹಿಂದೆ ಎಲ್ಲ ವಿಜಯದಶಮಿಯಲ್ಲಿ ಈ ಶಮೀ ವೃಕ್ಷಕ್ಕೆ ಪೂಜೆ ಮಾಡುವುದು ಅಂತೆಲ್ಲ ಉಂಟು. ಆ ಶಮೀ ವೃಕ್ಷಕ್ಕೆ ರಾಜರುಗಳು ಹೋಗಿ ಪೂಜೆ ಮಾಡುವಾಗ ಅದು ಸೀಮೋಲ್ಲಂಘನ ಅಂತ ಕರೀತಾರೆ. ಊರಾಚೆ ಇರುವಂಥ ಶಮೀ ವೃಕ್ಷಕ್ಕೆ ಇವರು ದಿಗ್ವಿಜಯ ಮಾಡಬೇಕು. ಯಾವ ವೈರಿಗಳಿರ್ತಾರೆ ಆ ವೈರಿಗಳ ಹೆಸರುಗಳನ್ನು ಅಥವಾ ಇನ್ಯಾವ ಕಾರ್ಯಗಳ ಸಾಧಿಸಬೇಕಾಗಿರುತ್ತೆ ಆ ಕಾರ್ಯಗಳ ಹೆಸರುಗಳನ್ನೆಲ್ಲ ಕಟ್ಟಿರುವಂತಹ ಪಟ್ಟಿಕೆಗಳನ್ನು ಶಮೀ ವೃಕ್ಷಕ್ಕೆ ತೂಗಿ ಬಿಟ್ಟಿರ್ತಾರೆ. ರಾಜರು ಮತ್ತು ಅವರ ಸೇನಾಪತಿಗಳು, ಸಾಮಂತರು ಇವರೆಲ್ಲ ಹೋಗಿ ಬಿಲ್ಲು ಬಾಣಗಳನ್ನು ಖಡ್ಗವನ್ನು ಹಿಡಿದು ಅಲ್ಲಿಗೆ ಹೋಗಿ ದೂರದಿಂದಲೋ ಅಥವಾ ಹತ್ತಿರದಿಂದಲೋ ಬಾಣ ಪ್ರಯೋಗ ಅಥವಾ ಖಡ್ಗ ಪ್ರಯೋಗದ ಮೂಲಕ ತಾವು ಒಂದೊಂದು ಪತ್ರವನ್ನು, ಶಮೀ ಪತ್ರ ಮತ್ತು ಆ ಪಟ್ಟಿಕೆ ಎರಡನ್ನೂ ಕತ್ತರಿಸಬೇಕು. ಆ ಪಟ್ಟಿಕೆಯಲ್ಲಿ ಏನು ಟಾಸ್ಕ್ ಬಂದಿರುತ್ತೆ, ಇಂಥ ಶತ್ರುವನ್ನು ಕೊಲ್ಲಬೇಕು ಅಥವಾ ಇಂಥ ರಾಜ್ಯವನ್ನು ಗೆಲ್ಲಬೇಕು ಅಥವಾ ಇಂಥ ಒಂದು ಸಿವಿಕ್ ವರ್ಕನ್ನು ನೀನು ಹ್ಯಾಂಡಲ್ ಮಾಡಬೇಕು, ಇಂಥ ದೇವಸ್ಥಾನ ಸತ್ರ ಕಟ್ಟಿಸಬೇಕು ಅಂತಿದ್ರೆ ಮುಂದಿನ ವಿಜಯದಶಮಿ ಒಳಗಾಗಿ ಅದನ್ನು ಮಾಡ್ತೀನಿ ಅಂತ ಪ್ರತಿಜ್ಞೆ. ಅದನ್ನು ಎಲ್ಲಿಯೋ ಇದ್ದು ಮಾಡಿದ ಮೇಲಿಂದ ಈ ಕಾರ್ಯ ಸಾಧನೆ ಆಗಿದೆ ಅನ್ನೋದಕ್ಕೆ ಈ ಪತ್ರವನ್ನು, ಆ ಶಮೀ ಪತ್ರ ಆವತ್ತು ಅವರು ತೊಗೊಂಡಿದ್ದು ಶಮೀ ಪತ್ರ ಗ್ರಹಣ ಮತ್ತು ಈ ಒಂದು ಟಾಸ್ಕ್ ಯಾವುದಿರುತ್ತೆ, ಯಾವ ಒಂದು ಸವಾಲಿರುತ್ತೆ ಅದನ್ನು ಬರೆದಿರ್ತಕ್ಕಂಥ ಪಟ್ಟಿಕೆಯನ್ನು ಮಹಾರಾಜನಿಗೆ, ಚಕ್ರವರ್ತಿಗೆ ಕಳಿಸಿಕೊಡಬೇಕು ದೂತರ ಮೂಲಕ ಅಂತ ಉಂಟು. ಅಂತಂದರೆ ಇದು ಅವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸು. ಅವರು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಇದು ರಸೀದಿ ಅಂತ ಹೇಳ್ಬಿಟ್ಟು ಎಂಡಾರ್ಸ್ ಮಾಡಿಕೊಡಿ ಅಂತ ಕಳಿಸುವಂಥದ್ದು ಅಂತ. ಈ ರೀತಿಯಾದ ಕನ್ವೆನ್ಷನ್ಸ್ ಎಲ್ಲ ಬಹಳ ಸೊಗಸಾಗಿದ್ದದ್ದು ಗೊತ್ತಾಗುತ್ತೆ. ಇಲ್ಲಿ ಹಾಗೇನೆ ವಿಶ್ವಾಮಿತ್ರನ ಪತ್ನಿ ಕೊರಳಿಗೆ ಹಗ್ಗವನ್ನು ಹಾಕಿ ಅಂಗಡಿ ಬೀದಿ ಕರ್ಕೊಂಡು ಹೋಗ್ತಾಳೆ. ಆಗ ಶ್ವಪಾಕನಾಗಿ ಅಲ್ಲಿಯೇ ಆ ಪರಿಸರದಲ್ಲಿದ್ದ ಇವನು ಸತ್ಯವ್ರತ, ತಾಯಿ ನೀನು ಈ ಕಷ್ಟದ ಪರಿಸ್ಥಿತಿಗೆ ತಂದುಕೋಬೇಡ, ನಾನು ನಿನಗೆ ಆಹಾರವನ್ನು ತಂದುಕೊಡ್ತೀನಿ ಅಂತ ತಂದುಕೊಡೋಕ್ಕೆ ಆರಂಭ ಮಾಡ್ದ. ಆ ಸಂದರ್ಭದಲ್ಲಿ ಅವನಿಗೆ ವಸಿಷ್ಠರ ಮೇಲೆ, ಕುಲಗುರುಗಳಾದ ವಸಿಷ್ಠರ ಮೇಲೆ ಕೋಪ ಇತ್ತು ಅಂತ. ಕಾರಣ ಇವನನ್ನು ತಂದೆ ರಾಜ್ಯಭ್ರಷ್ಟನನ್ನಾಗಿಸಿದಾಗ ಶ್ವಪಾಕನಾಗಿ ಮೂಲೆಯಲ್ಲಿ ಕೂತಿರು ಅಂತ ಹೇಳಿದಾಗ ವಸಿಷ್ಠರು ಅನುಮೋದನೆ ಮಾಡಿದ್ದಾರೆ ಅಂತ. ಮತ್ತೊಂದು ರೀತಿಯಲ್ಲಿ ಅವರು ಈ ಒಂದು ಸಲಹೆಯನ್ನು ಕೊಟ್ಟರು ಅಂತ. ಒಟ್ಟಿನಲ್ಲಿ ವಸಿಷ್ಠರ ಮೇಲಿನ ಕೋಪದಿಂದ ಅವರ ಹೋಮಧೇನುವನ್ನು ಇವನು ಕದ್ದು ಕೊಂದು ಬಿಡ್ತಾನೆ. ಆಗ ವಸಿಷ್ಠರಿಗೆ ಮತ್ತೂ ಕೋಪ ಬಂದು ನೀನು ತ್ರಿಶಂಕು ಅಂತ ಅನ್ನಿಸಿಕೊ ಅಂತ ಶಾಪ ಕೊಟ್ಟರು ಅಂತ. ಏನದು ತ್ರಿಶಂಕು ಅಂತಂದರೆ ಯಾವುದು? ಅಧಿಭೂತ ಅಧಿದೈವ ಅಧ್ಯಾತ್ಮ ಸ್ಥಿತಿಯಲ್ಲಿ ಕೂಡ ನೀನು ನೊಂದುಕೊಂಡು ಒದ್ದಾಡು ಅಂತ ಅನ್ನುವಂಥ ಅರ್ಥ. ಯಾವನು ವಿಪ್ರಸ್ವವನ್ನು ಅಪಹರಣ ಮಾಡ್ತಾನೆ, ಗೋವಧೆ ಮಾಡ್ತಾನೆ, ಗೋಮಾಂಸ ಭಕ್ಷಣ ಮಾಡ್ತಾನೆ, ಅವನು ತ್ರಿಶಂಕು ಆಗ್ತಾನೆ ಅಂತ ಅದು ಒಂದು ಕಾರಣವನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಏನೇ ಆಗಲಿ ಸತ್ಯವ್ರತ ತ್ರಿಶಂಕು ಆದ. ಆಮೇಲೆ ವಿಶ್ವಾಮಿತ್ರ ಮನೆಯ ಕುಟುಂಬಕ್ಕೆ ಇವನು ಪೋಷಣೆ ಮಾಡ್ತಾನೆ ಇರ್ತಾನೆ. ಆಗ ಇವನಿಗೆ ಬಹಳ ಬೇಸರವಾಗುತ್ತದೆ. ತುಂಬ ದುಃಖಿತನಾಗಿ ದೇವಿಯನ್ನು ಆರಾಧನೆ ಮಾಡ್ತಾನೆ. ಇವನಿಗೆ ಚಂಡಾಲತ್ವ ಬೇರೆ ಬಂದಿರುತ್ತೆ. ತ್ರಿಶಂಕು ಅಂದರೆ ಚಂಡಾಲನೆ ಆಗಿರುವಂಥದ್ದು. ಕರ್ಮಚಂಡಾಲತ್ವ, ಜನ್ಮಚಂಡಾಲತ್ವ ಎರಡೂ ಸಿದ್ಧಿಯಾಗಿಬಿಡುತ್ತೆ. ಆಗ ದೇವಿಯ ಆರಾಧನೆ ಮಾಡಿದಾಗ ದೇವಿ ಕನಿಕರಿಸಿ ಈತನಿಗೆ ಚಂಡಾಲತ್ವ ನಿವೃತ್ತಿ ಮಾಡಿಕೊಡ್ತಾಳೆ. ಅದೇ ಹೊತ್ತಿಗೆ ತಂದೆಯೇ ಕೊನೆ ಸ್ಥಿತಿ ಬರುತ್ತದೆ ಅರುಣ ಮಹಾರಾಜನಿಗೆ. ಹಾಗಾಗಿ ಇವನನ್ನು ಕರೆದು ಕೊನೆಗೆ ರಾಜ್ಯವನ್ನು ಕೊಡುವುದಾಗುತ್ತೆ. ಅದು ಶ್ವಪಾಕನ ವೃತ್ತಿಯಲ್ಲಿರಬೇಕಾದದ್ದು 12 ವರ್ಷ ಅಂತ ವಿಧಿ, ಪ್ರಾಯಶ್ಚಿತ್ತಾವಧಿ. ಅಷ್ಟು ಅವಧಿ ಕೂಡ ಮುಗಿದಿರುತ್ತದೆ. ಇವನಿಗೆ ಮತ್ತೆ ಚಂಡಾಲತ್ವ ನಿವೃತ್ತಿಯಾಗಿರುತ್ತದೆ, ಸಿಂಹಾಸನಕ್ಕೆ ಬರ್ತಾನೆ. ಆದರೆ ತ್ರಿಶಂಕು ಅನ್ನುವ ಹೆಸರು ಮಾತ್ರ ಹೋಗೋದಿಲ್ಲ. ಇವನಿಗೆ ಹೊಸ ಬಯಕೆ ಆರಂಭವಾಗುತ್ತದೆ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ.
ಆಗಲೂ ಕುಲಗುರುಗಳಾದ ವಸಿಷ್ಠರು ಒಪ್ಪೋದಿಲ್ಲ. ಇದು ನಿಮಗೆ ಪ್ರಸಿದ್ಧವಾದ ಕಥೆಯಾಗಿ ಗೊತ್ತೇ ಇರುವಂಥದ್ದು. ಆ ಸಂದರ್ಭಕ್ಕೆ ವಿಶ್ವಾಮಿತ್ರ ಬರ್ತಾನೆ, ತಪಸ್ಸು ಮುಗಿಸಿಕೊಂಡು, 12 ವರ್ಷದ ತಪಸ್ಸು ಮುಗಿಸಿಕೊಂಡು. ತನ್ನ ಪತ್ನಿ ಪುತ್ರರನ್ನೆಲ್ಲ ಇವನು ಎಂಥ ದುರ್ದಶೆಯಲ್ಲಿ ಕಾಪಾಡ್ದ, ತಾನು ಯಾವ ಉಪಪತ್ತಿ ಅನುಕೂಲ ಇಲ್ಲದೇ ಇದ್ದಾಗಲೂ ಕಾಪಾಡಿದ ತ್ರಿಶಂಕು ಅಂಥೇಳಿ ಅವನ ಮೇಲೆ ತುಂಬ ಪ್ರೀತಿ ಉಕ್ಕಿ ಬಂದು, ನಿನಗೇನು ಮಾಡಲಿ ಅಂತಾನೆ, ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸು ಅಂತ. ಆ ಸಂದರ್ಭದಲ್ಲಿ ಅವನು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸೇ ಬಿಡ್ತಾನೆ ಅಂತ ದೇವಿ ಭಾಗವತದಲ್ಲಿ ಬಂದಿದೆ. ಹಲವು ಪುರಾಣಗಳಲ್ಲಿ ಇವನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಉದಾಹರಣೆಗೆ ರಾಮಾಯಣದಲ್ಲಿಯೇ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನ ಉಪಾಖ್ಯಾನ ಬರುತ್ತದೆ. ಅದನ್ನು ಶತಾನಂದ ಮಹರ್ಷಿ, ಅಂದರೆ ಗೌತಮರ ಮಗ, ಆತ ಹೇಳುವಂಥ ಕಥೆ, ರಾಮಚಂದ್ರನಿಗೆ ಮಿಥಿಲೆಯಲ್ಲಿ ಹೇಳುವಂಥ ಕಥೆ ಅದು ಬರುತ್ತದೆ. ಅಲ್ಲಿ ವಿಶ್ವಾಮಿತ್ರ ಸ್ವರ್ಗಕ್ಕೆ ಕಳಿಸೋದಕ್ಕೆ ಸಮರ್ಥನಾಗಲಿಲ್ಲ, ತ್ರಿಶಂಕುವನ್ನು ಇಂದ್ರ ತಳ್ಳಿದ ಅಂತ. ಅದು ಒಂದು ಅಸ್ಟ್ರೋನಾಮಿಕಲ್ ಫೆನಾಮಿನನ್ ಅಂತ ಕೂಡ ಹೇಳ್ತಾರೆ. ಆಕಾಶದಲ್ಲಿ ಕೆಲವು ನಕ್ಷತ್ರ ಪುಂಜಗಳು ತಲೆಕೆಳಕಾಗಿ ಬೀಳ್ತಾ ಇರುವ ಮನುಷ್ಯನ ಆಕಾರದಲ್ಲಿ ತೋರುತ್ತವೆ. ಆ ಕಾರಣವಾಗಿ ತ್ರಿಶಂಕು ಅನ್ನುವ ಕಥೆ ಒಂದು ಬೆಳೆದು ಬಂತು. ಇವನು ತ್ರಿಶಂಕು ತಲೆಕೆಳಕಾಗಿ ಬಿದ್ದ ಅನ್ನುವ ಕಥೆ ಬಂತು ಅಂತ. ಮತ್ತು ವಿಶ್ವಾಮಿತ್ರ ಅವನಿಗಾಗಿ ಒಂದು ಸ್ವರ್ಗವನ್ನೇ ನಿರ್ಮಾಣ ಮಾಡ್ದ ಅಂತ ಬರುತ್ತಲ್ಲ, ಆ ರೀತಿಯಾದ ವಿಶ್ವಾಮಿತ್ರ ಸೃಷ್ಟಿ ಅಂತ ಅನ್ನಿಸಿಕೊಂಡಿರೋದೆಲ್ಲ ನಮಗೆ ಯಾವುದು ಆಮೇಲೆ ನಾಗರಿಕತೆ ಬೆಳೆದ ಮೇಲೆ ಸಮಾಜ ಬೇರೆ ಬೇರೆ ಪ್ರಾಂತಗಳಿಗೆ, ದ್ವೀಪಗಳಿಗೆ, ದೇಶಗಳಿಗೆ ಹೋಗಿ ಬಂದು ಅಲ್ಲಿಯ ಸಸ್ಯ ಪ್ರಾಣಿವರ್ಗ ಎಲ್ಲ ಪರಿಚಯವಾದಂತೆ ಅವೆಲ್ಲ ಕೂಡ ಅಶಿಷ್ಟ ಅಂತ ಅನಿಸ್ಕೊಳ್ತು. ಯಾಕೆಂದರೆ ಪ್ರಾಚೀನ ಧರ್ಮಶಾಸ್ತ್ರಗಳು ಭಕ್ಷ್ಯಾದಿ ಪ್ರಕರಣಗಳಲ್ಲಿ ಇದ್ದ ಪದಾರ್ಥಗಳ ಬಗ್ಗೆ ಹೇಳಿದ್ವಷ್ಟೇ, ಇಲ್ಲದ ಪದಾರ್ಥಗಳ ಬಗ್ಗೆ ಹೇಳಲಿಲ್ಲ. ಅದರಿಂದ ಇದು ಆಮೇಲೆ ಬಂದದ್ರಿಂದ ಧರ್ಮಶಾಸ್ತ್ರ ವಿಹಿತವಲ್ಲ, ಧರ್ಮಶಾಸ್ತ್ರೋಕ್ತವಲ್ಲ ಅಂಥೇಳಿ ಅದು ವಿಶ್ವಾಮಿತ್ರ ಸೃಷ್ಟಿ ಅಂತ ಆಯಿತು ಅಂತ. ನಮಗೆ ಬಹಳಷ್ಟು ತರಕಾರಿಗಳು, ಹಣ್ಣುಗಳು ಎಲ್ಲ ಕೂಡ ಬಂದದ್ದು ಹಲವು ಮಾರ್ಗಗಳಿಂದ, ಹಲವು ಮೂಲಗಳಿಂದ. ಒಂದು ಈ ಮಧ್ಯಪ್ರಾಚ್ಯ ಅಂತ ಯಾವುದು ಹೇಳ್ತೀವಿ, ಮಿಡ್ಲ್ ಈಸ್ಟ್ ಅಂತ ಆ ಕಡೆಯಿಂದ, ಮತ್ತೆರ್ಗ ಸೆಂಟ್ರಲ್ ಯುರೋಪ್ ಅಂತ ಆ ಕಡೆಯಿಂದ, ಮತ್ತು ಈ ಮೂಲೆಯಿಂದ ಜಾವಾ, ಮಡಗಾಸ್ಕರ್, ಸುಮಾತ್ರ, ಮಲಯ, ಮತ್ತೆರ್ಗ ಬರ್ಮಾ, ಆ ಮೂಲೆಯಿಂದ, ಪ್ರಾಯಶಃ ಹೇಳುವುದಿದ್ದರೆ ಆಗ್ನೇಯ ಮೂಲೆಯಿಂದ, ವಾಯವ್ಯ ಮೂಲೆಯಿಂದ ಹೆಚ್ಚಾಗಿ ಬಂದದ್ದು. ಈಶಾನ್ಯ ಮೂಲೆಯಿಂದ ಜಾಸ್ತಿ ಯಾವುದು ಬರಲಿಲ್ಲ. ಟಿಬೆಟ್, ಚೈನಾ ಕಡೆ ಹಿಮಾಲಯ ದೊಡ್ಡ ಅಡ್ಡಗೋಡೆ ಇತ್ತು. ಮತ್ತೆರ್ಗ ವಾಯವ್ಯ ಮೂಲೆಯಿಂದ ಅಲ್ಲಿಂದಲೂ ಜಾಸ್ತಿ ಯಾವುದು ಬರಲಿಲ್ಲ. ಯಾಕೆಂದರೆ ಆ ಮೂಲೆಯಲ್ಲಿ ಯಾವುದು ಎದ್ದು ಕಾಣುವಂತೆ ದೇಶಗಳು ಇಲ್ಲ. ವಾಯವ್ಯ ಮೂಲೆ ಅಂತಂದರೆ ನಮಗೆ ಗೊತ್ತಿರುವಂತೆ ಸೌತ್ ವೆಸ್ಟ್, ಅಲ್ಲಿ ಯಾವುದು ಕಾಣಿಸುವಂಥದ್ದಲ್ಲ. ಈಶಾನ್ಯ ನೈಋತ್ಯ ಮೂಲೆ, ವಾಯವ್ಯ ಮೂಲೆಯಿಂದ ಜಾಸ್ತಿ ಬಂತು, ನೈಋತ್ಯ ಮೂಲೆಯಲ್ಲಿ ಜಾಸ್ತಿ ಇಲ್ಲ. ಅದೇ ನಾರ್ತ್ ವೆಸ್ಟ್ ಅಂತ ಯಾವುದಿದೆ ಅದು ವಾಯವ್ಯ. ತುಂಬ ಜನ ವಾಯುವ್ಯ ಅಂತಾರೆ, ತಪ್ಪು. ಅದು ವಾಯುವಿಗೆ ಸಂಬಂಧಪಟ್ಟದ್ದು ವಾಯವ ಅಥವಾ ವಾಯವ್ಯ ಅಂತಾಗುತ್ತೆ. ಎಷ್ಟೋ ಜನ ಸಂಗೀತದ ಪ್ರಸಿದ್ಧ ಗ್ರಂಥ ಚತುರ್ದಂಡಿ ಪ್ರಕಾಶಿಕೆಯನ್ನು ಬರೆದಂಥವನು ವೆಂಕಟ ಮಖಿ. ಮಖ ಅಂದರೆ ಯಜ್ಞ, ಮಖವನ್ನು ಮಾಡಿದವನು ಮಖಿ. ಆದರೆ ಮಖಿ ಅಂದರೆ ಏನೋ ವಿಚಿತ್ರವಾದ ಶಬ್ದ ಅಂತ ಮುಖಿ ಅಂತ ಹೇಳೋದನ್ನು ನಾನು ಸಂಗೀತ ವಿದ್ವಾಂಸರುಗಳೇ ಹೇಳೋದು ಕೇಳಿದ್ದೀನಿ. ವೆಂಕಟಮುಖಿ ಅಂತ. ಅಲ್ಲಿ ಮುಖವೂ ಇಲ್ಲ, ಬಾಯೂ ಇಲ್ಲ, ಮಖ ಯಜ್ಞ ಇರುವಂಥದ್ದು. ಅದು ವೆಂಕಟ ದೀಕ್ಷಿತ, ಅವರ ತಂದೆ ಗೋವಿಂದ ದೀಕ್ಷಿತ. ಇವನು ಯಾಕೋ ನಮ್ಮ ಪ್ರಾಣ ತೆಗೆಯೋದಕ್ಕೆ ಮಖಿ ಎನ್ನುವ ಹೆಸರು ಇಟ್ಕೊಂಡ್ಬಿಟ್ಟ. ಅದರಿಂದ ಬಂದದ್ದು ಸಮಸ್ಯೆ. ಎಲ್ಲರೂ ದೀಕ್ಷಿತರೇ, ದೊಡ್ಡ ಸೋಮಾದಿ ಯಾಗಗಳು ಮಾಡಿದಂಥವರೆಲ್ಲ ದೀಕ್ಷಿತ ಅಂತ ಆಗ್ತಾರೆ. ಇರಲಿ. ಆ ವಾಯವ್ಯ ಮೂಲೆಯಿಂದ ಮತ್ತು ಆಗ್ನೇಯ ಮೂಲೆಯಿಂದ ಹೆಚ್ಚಿನವೆಲ್ಲ ಬಂದವು. ಉದಾಹರಣೆಗೆ ತೆಂಗಿನಕಾಯಿ, ಮತ್ತೆರ್ಗ ಈರುಳ್ಳಿ, ಮತ್ತು ಇನ್ನೂ ಬೇಕಾದಷ್ಟು ಉಂಟು. ಅವುಗಳೆಲ್ಲ ಕೂಡ ಹೊರಗಿಂದ ಬಂದಂಥದ್ದು. ಅವುಗಳೆಲ್ಲ ವಿಶ್ವಾಮಿತ್ರ ಸೃಷ್ಟಿ ಅಂತ ಆಯಿತು. ಇದೆಲ್ಲ ಮತ್ತೆ ಬೇರೆ ಪುರಾಣಗಳಲ್ಲಿ ಕಾಣಿಸಿಕೊಳ್ಳುವಂಥ ಸ್ವಾರಸ್ಯಗಳು. ಇವೆಲ್ಲ ವಿಶ್ವಾಮಿತ್ರ ಸೃಷ್ಟಿ ಆಯಿತು ಅಂತ. ತೆಂಗಿನಕಾಯಿ ಬಗ್ಗೆ ಒಂದು ಕಥೆಯೇ ಉಂಟು. ಏನಂದರೆ, ವಿಶ್ವಾಮಿತ್ರ ತ್ರಿಶಂಕು ಸ್ವರ್ಗವನ್ನು ನಿರ್ಮಾಣ ಮಾಡುವಾಗ ಮನುಷ್ಯರು ಬೇಕಲ್ಲ, ಅದಕ್ಕಾಗಿ ಈ ಬ್ರಹ್ಮಸೃಷ್ಟಿಯಲ್ಲಿ 2 ಕಣ್ಣಿರುವ ಮನುಷ್ಯರಾದರೆ ನಾನು 3 ಕಣ್ಣಿರುವ ಮನುಷ್ಯರನ್ನು ಮಾಡ್ತೀನಿ ಅಂತ ತೆಂಗಿನಕಾಯಿಯ ತಲೆಯನ್ನು ನಿರ್ಮಾಣ ಮಾಡ್ದ. ಅಷ್ಟಕ್ಕೆ ಅವನ ತಪಫಲ ಖರ್ಚಾಗೋಗ್ಬಿಡ್ತು, ಅದಕ್ಕೆ ಅಲ್ಲಿಗೆ ನಿಂತು ಹೋಗ್ಬಿಡ್ತು ಅಂತ ಹೇಳಿಬಿಟ್ಟು. ತೆಂಗಿನಕಾಯಿಗೆ 3 ಕಣ್ಣು ಉಂಟಲ್ವ, ಆ ಥರದ್ದೆಲ್ಲ ಕಥೆಗಳು ಇವೆ. ಅದು ಯಾವುದು ಪುರಾಣದಲ್ಲಿಲ್ಲ, ಆದರೆ ಲೋಕರೂಢಿಯಲ್ಲಿರುವಂಥ ಕಥೆಗಳು. ದೇವಿ ಭಾಗವತದಲ್ಲಿ ಮಾತ್ರ ಸತ್ಯವ್ರತ ತ್ರಿಶಂಕು
ಸ್ವರ್ಗಕ್ಕೆ ಹೊರಟೋಗ್ಬಿಟ್ಟ ಅಂತ ಬಂದಿದೆ. ಅದಕ್ಕೆ ಕಾರಣ ಅವನು ದೇವಿಯ ಉಪಾಸನೆ ಮಾಡಿದ್ದು ಅಂತ. ಇದು ಮಿಕ್ಕ ಪುರಾಣಗಳಿಗಿಂತ ಭಿನ್ನವಾಗಿರುವಂಥ ಒಂದು ಕಥಾ ಮೂಲವಾಗಿದೆ. ಆಮೇಲೆ ಅವನು ಸ್ವರ್ಗಕ್ಕೆ ಏರುವ ಸಂದರ್ಭದಲ್ಲಿ ತನ್ನ ಮಗನಿಗೆ ಪಟ್ಟ ಕಟ್ಟು ಹೋಗಬೇಕಲ್ವ. ಆ ಮಗನೇ ಹರಿಶ್ಚಂದ್ರ. ಸತ್ಯವ್ರತ ತ್ರಿಶಂಕು, ಅವನ ಮಗ ಹರಿಶ್ಚಂದ್ರ. ಹರಿಶ್ಚಂದ್ರನಿಗೆ ಸಂತಾನವಿಲ್ಲದ ಕಾರಣ ತುಂಬ ದುಃಖಿತನಾದವನು ವರುಣನನ್ನು ಉಪಾಸನೆ ಮಾಡಿದ. ವರುಣ ಅವನಿಗೆ ಅಲ್ಪಾಯುವಾದ ಮಗನನ್ನು ಅನುಗ್ರಹ ಮಾಡಿದ. ಅಂದರೆ ಇವನೇ ಕೇಳಿಕೊಂಡ, ತನಗೆ ಸಂತಾನವಾದರೆ ಆ ಸಂತಾನವನ್ನು ನಿನಗೆ ಆಹುತಿ ಕೊಡ್ತೀನಿ ಅಂತ. ಇದು ಎಂಥ ಯುಕ್ತಿ ನೋಡಿ. ಆಮೇಲೆ ವರುಣ ಕೇಳ್ದ, ಸಂತಾನವಾಯ್ತಲ್ಲ ಕೊಡು ಆಹುತಿ ಅಂತ. ಆತನಿಗೆ ಜಾತಕರ್ಮ ಮಾಡಿದ ಮೇಲೆ ಕೊಡ್ತೀನಿ, ನಾಮಕರಣ ಆಗಲಿ, ಚೂಡಾಕರಣ ಆಗಲಿ, ಅನ್ನಪ್ರಾಶನ, ಕರ್ಣವೇದ, ಈ ಥರ ಒಂದೊಂದೊಂದೊಂದು ಆಗಲಿ ಅಂತ ಹೇಳಿಬಿಟ್ಟು ಉಪನಯನವನ್ನು ಮಾಡಿಸಿದ. ಆಮೇಲೆ ಅವನು ರೋಹಿತಾಶ್ವ ಅಥವಾ ಲೋಹಿತಾಶ್ವ, ರಲಯೋರ್ ಅಭೇದ ಅಂತ ಸೂತ್ರ ಉಂಟು. ಹಾಗಾಗಿ ಎರಡೂ ಆಗುತ್ತೆ. ಹರಿಶ್ಚಂದ್ರನ ಹೆಂಡತಿಯ ಹೆಸರನ್ನು ದೇವಿ ಭಾಗವತದಲ್ಲಿ ಶೈಬ್ಯ ಅಂತ ಹೇಳಿದೆ. ಸಾಮಾನ್ಯವಾಗಿ ಲೋಕಪ್ರಸಿದ್ಧಿಯಲ್ಲಿ ಇರುವಂಥದ್ದು ಚಂದ್ರಮತಿ ಅಂತ. ಏನು ತೊಡಕಿಲ್ಲ. ಶಿಬಿ ಮಹಾರಾಜನ, ಉಶೀನರ ದೇಶದ ಮಹಾರಾಜ ಶಿಬಿ, ಆ ಶಿಬಿಯ ಪುತ್ರಿ ಅಥವಾ ಶಿಬಿ ವಂಶೀಯಳಾದ ಕಾರಣ ಇವಳನ್ನು ಶೈಬ್ಯ ಅಂತ ಕರೆಯುವಂಥದ್ದು. ಅಥವಾ ಉಶೀನರ ವಂಶೀಯಳಾದ ಕಾರಣ ಔಶೀನರಿ ಅಂತ ಕೂಡ ಕರೆಯಬಹುದು. ರಾಣಿಯರನ್ನು ಸಾಮಾನ್ಯವಾಗಿ ಅವರ ಮನೆತನದಿಂದ ಅಥವಾ ಅವರ ಊರಿನಿಂದ ಹೇಳುವುದುಂಟು. ಅದು ಒಂದು ಮರ್ಯಾದೆ. ಪರಸ್ತ್ರೀಯರ, ವಿಶೇಷತಃ ಪ್ರಭುಸ್ತ್ರೀಯರ, ಯಜಮಾನರ ಪತ್ನಿಯರ ಹೆಸರನ್ನು ಹೇಳಬಾರದು ಅಂತ. ಅದಕ್ಕೆ ಕೌಸಲ್ಯ ಅಂತ ಕೋಸಲ ದೇಶದವಳು, ಕೈಕೇಯಿ ಅಂತ ಕೇಕೈ ದೇಶದವಳು, ವೈದೇಹಿ ಅಂತ ವಿದೇಹ ದೇಶದವಳು, ಮೈಥಿಲಿ ಅಂತ ಮಿಥಿಲಾ ನಗರದವಳು, ಹೀಗೆಲ್ಲ ಕೂಡ ಹೆಸರು ಬಂದದ್ದು. ಮೈಸೂರು ಮಹಾರಾಜರ ಅರಮನೆಯಲ್ಲಿ ಕೂಡ ಆಯಾ ತೊಟ್ಟಿಗಳು, ಅಂದರೆ ಯಾವ ಒಂದು ಶಾಲಾ ಅಂತ ಕರಿತೀವಿ, ಚತುಶಾಲಾ ಅಂತ ಕರಿತೀವಿ ತೊಟ್ಟಿ ಮನೆಗಳಿಗೆ, 4 ಕಡೆಯಲ್ಲಿಯೂ ಕೂಡ ಬಿಲ್ಡಿಂಗ್ ಇದ್ದು ಮಧ್ಯೆ ವೆಲ್ ಅಂತೀವಲ್ಲ, ಆ ರೀತಿಯಾಗಿ ತೊಟ್ಟಿ ಇರುವಂಥದ್ದನ್ನು ಚತುಶಾಲಾ ಅಂತ ಕರಿತೀವಿ. ಶಾಲೆ ಅಂದರೆ ಸ್ಕೂಲ್ ಅಂತ ತುಂಬ ಜನ ಅಂದುಕೊಂಡಿದ್ದಾರೆ. ಪಾಠಶಾಲೆ ಅಂದರೆ ಮಾತ್ರ ಸ್ಕೂಲ್. ಶಾಲಾ ಅನ್ನೋದಕ್ಕೆ ಒಂದು ಉದ್ದಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದರೆ ಅದನ್ನು ಶಾಲಾ ಅಂತ ಕರೀತಾರೆ. ಅದನ್ನು ಏಕಶಾಲಾ ಅಂತ. 2 ಕಡೆ ಹೀಗೆ ಎಲ್ ಶೇಪ್ನಲ್ಲಿ, ಎಲ್ ಆಕಾರದಲ್ಲಾದಾಗ ದ್ವಿಶಾಲ, ಅಥವಾ ಯು ಅನ್ನುವ ಆಕಾರದಲ್ಲಿ, ಸಿ ಅನ್ನುವ ಆಕಾರದಲ್ಲಿ ಆದಾಗ ತ್ರಿಶಾಲ ಅಂತ. 4 ಕಡೆನೂ ಚೌಕವಾಗಿ ಆಗಿಬಿಟ್ಟಾಗ, ಮಧ್ಯದಲ್ಲಿ ಖಾಲಿ ಜಾಗ ಬಿಟ್ಟಾಗ ಚತುಶಾಲಾ ಅಂತ ಕರೆಯುವಂಥದ್ದು. ಆ ಚತುಶಾಲಾ ಗೃಹಗಳೇ ತೊಟ್ಟಿ ಮನೆಗಳು ಅಂತ ಆದದ್ದು. ಆ ಚತುಶಾಲೆಗಳಲ್ಲಿ ಯಾವ ಚತುಶಾಲೆಯಲ್ಲಿ ಇದ್ದಾರೋ ರಾಣಿಯರು ಆ ಹೆಸರು ಕೊಡೋದು. ಈಗ ವಾಣಿ ವಿಲಾಸ, ಅದು ಅರಮನೆಯ ಒಂದು ಭಾಗ. ಲಕ್ಷ್ಮೀ ವಿಲಾಸ ಆ ಅರಮನೆಯ ಮತ್ತೊಂದು ಭಾಗ. ಪದ್ಮಾ ವಿಲಾಸ, ಈ ರೀತಿಯಾಗಿ ವಾಣಿ ವಿಲಾಸ ಸನ್ನಿಧಾನದವರು, ಲಕ್ಷ್ಮೀ ವಿಲಾಸ ಸನ್ನಿಧಾನದವರು ಅಂತ ಹಾಗೆ ಹೆಸರು ಮಾಡಿದ್ದು ಈ ಮರ್ಯಾದೆಯಿಂದಲೇ ಆದದ್ದು, ಇನ್ಯಾವುದೂ ಕೂಡ ಅಲ್ಲ. ಶೈಬ್ಯ ಅಂತ ಅದಕ್ಕೆ ಬಂದಿರುವಂಥದ್ದು. ಮಗ ರೋಹಿತಾಶ್ವ ಅಥವಾ ಲೋಹಿತಾಶ್ವ ಕಡೆಗೆ ವರುಣನಿಗೆ ಬಲಿಯಾಗಲೇಬೇಕು. ಯಾಕೆ ಅಂದರೆ ವರುಣ ಕೋಪ ಮಾಡಿಕೊಂಡು ಹರಿಶ್ಚಂದ್ರನಿಗೆ ಜಲೋದರ ರೋಗ ಬರುವಂತೆ ಮಾಡಿಬಿಟ್ಟೆ. ಜಲೋದರ ರೋಗ ಅಂದರೆ ವೆಟ್ ಪ್ಲೂರಸಿ ಅಂತ ಏನು ಕರೀತಾರೆ, ಆ ರೀತಿಯಾದದ್ದು. ಶ್ವಾಸಕೋಶಗಳಲ್ಲಿ, ಉದರದಲ್ಲಿ ನೀರು ತುಂಬಿಕೊಂಡು ಬಿಡುವಂಥದ್ದು, ಬಹಳ ಪ್ರಮಾದಕಾರಿಯಾದದ್ದು. ಅವನಿಗೆ ಹೇಳೋಕ್ಕಾಗೋಲ್ಲ, ಕೂತ್ಕೊಳ್ಳೋಕ್ಕಾಗೋಲ್ಲ, ಅವನಿಗೆ ಪ್ರಾಣಾಪಾಯ ಬಂತು. ಮಗನನ್ನೇ ಆಹುತಿ ಕೊಡುವಂಥ ಸ್ಥಿತಿಗೆ ಬಂದ. ಅಂದರೆ ಎಲ್ಲಕ್ಕಿಂತ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ತನಗೆ ತಾನೇ ಪ್ರಿಯ ಹೊರತು ಮತ್ತಿನ್ಯಾವುದೂ ಅಲ್ಲ. ಆದರೆ ಲೋಹಿತಾಶ್ವ ಓಡಿ ಹೋಗ್ಬಿಟ್ಟ, ತನ್ನನ್ನೆಲ್ಲೇ ಕೊಂದುಬಿಡ್ತಾನೋ ತಂದೆ ಅಂತ. ಅವನು ಹಾಗೆ ಓಡಿ ಹೋದವನು ಭೃಗುವಂಶೀಯನಾದಂತಹ ರುಚಿಕ ಅಂತ ಒಂದು ಕಡೆ ಬರುತ್ತೆ, ಆರ್ತಭಾಗ ಅಂತ ಮತ್ತೊಂದು ಕಡೆ ಬರುತ್ತೆ. ಅವನನ್ನು ಹೋಗಿ ಕೇಳ್ತಾನೆ. ಅವನಿಗೆ ಬಡತನ. 3 ಮಕ್ಕಳಲ್ಲಿ ಶುನಶೇಫ, ಶುನಃಪುಚ್ಛ, ಶುನೋಲಾಂಗೂಲ ಅಂತ 3 ಜನ. ಶುನಃಪುಚ್ಛ, ಶುನಶೇಫ, ಶುನೋಲಾಂಗೂಲ ಅಂತ 3 ಜನರು ಅವು ಮಕ್ಕಳು ಅಂತ. ಅದು ಯಾತಕ್ಕೆ ಇಷ್ಟು ವಿಕಾರವಾದಂಥ ಹೆಸರಿಟ್ಟನೋ ಗೊತ್ತಿಲ್ಲ. ಮಧ್ಯಮ ಶುನಶೇಫ, ಅವನನ್ನು ಇವನು 100 ಹಸುಗಳ ಬೆಲೆಗೆ ಕ್ರಯ ಮಾಡ್ತಾನೆ, ಕೊಂಡುಕೊಂಡು ತನಗೆ ಬದಲಾಗಿ ಅವನನ್ನು ಉಳಿಸ್ಕೊಳ್ತಾನೆ ಅಂತ. ಇದು ಐತರೇಯ ಬ್ರಾಹ್ಮಣದಲ್ಲಿಯೇ ಈ ಕಥೆ ಬರುತ್ತೆ, ಬಹಳ ಪ್ರಾಚೀನವಾದದ್ದು. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿದ್ದಿರ್ಬೋದು ಹರಿಶ್ಚಂದ್ರನ ಈ ಒಂದು ಎವರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್ ಅಂತ. ಸತ್ಯ ಹರಿಶ್ಚಂದ್ರನ ಹಿಂದೆ ಬರುವಂಥ ಅಸತ್ಯ ಹರಿಶ್ಚಂದ್ರನ ಕಥೆ. ಆತ ವರುಣನೇ ಬಂದು ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ಲೋಹಿತಾಶ್ವನಿಗೆ, ನಿಮ್ಮಪ್ಪನನ್ನು
ನೀನು ನಂಬಬೇಡ, ನಿನ್ನನ್ನು ಕೊಲ್ಲೋದಿಕ್ಕೆ ಅಂತ ತಯಾರು ಮಾಡಿಕೊಂಡಿದ್ದಾನೆ ಅಂತ ಗುರುಕುಲದಿದ್ದ ಲೋಹಿತಾಶ್ವನಿಗೆ ಈ ಮಾತನ್ನು ಹೇಳ್ದ ಅಂತ ಕೂಡ ಕಥೆ ಉಂಟು. ಇರಲಿ, ಹೀಗೆ ಶುನಶ್ಯೇಪನನ್ನು ಪ್ರತ್ಯಾಮ್ನಾಯವಾಗಿ ತೆಗೆದುಕೊಂಡು ಬಂದ. ಯಾಕೆಂದರೆ ವರುಣನಿಗೆ ಪ್ರೀತಿಕರವಾಗಿ ವರುಣಪ್ರಘಾಸ ಅನ್ನುವ ಯಜ್ಞ ಮಾಡಿ ಅಲ್ಲಿ ಬಲಿ ಕೊಡಬೇಕು ಅಂತ ಇದ್ದ. ಬಲಿಗೆ ಆಗುವಂಥ ಆಹುತಿ ಆಗುವಂಥ ವಸ್ತು ವಿಶೇಷವನ್ನು ಪಶು ಅಂತ ಕರೀತಾರೆ. ಆದರೆ ಲೋಹಿತಾಶ್ವ ಪಶುವಾಗಲಿಲ್ಲ, ಇನ್ನೊಬ್ಬ ಆದ. ಇದು ಸಾಧ್ಯವಾ ಅಂದರೆ ಯಜ್ಞತಂತ್ರದಲ್ಲಿ ಅದಕ್ಕೆ ಒಂದು ಇದೆ ಅವಕಾಶ. ಅಶ್ವಮೇಧಯಾಗದ ಕುದುರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತು ಅಥವಾ ಒಂದು ಮೇಕೆ ತಪ್ಪಿಸ್ಕೊಂಡು ಹೋಯಿತು ಅಂದರೆ ಪಶು ಲುಪ್ತವಾಯಿತು, ನಷ್ಟವಾಯಿತು ಅಂತಂದರೆ ಆ ಜಾಗದಲ್ಲಿ ಪ್ರತ್ಯಾಮ್ನಾಯವಾಗಿ ಆಲ್ಟರ್ನೇಟಿವ್ ಆಗಿ ಮತ್ತಿನ್ಯಾವುದನ್ನಾದರೂ ಮಾಡಬಹುದು. ಈಗ ಪಶು ನಷ್ಟವಾಗಿಬಿಟ್ಟಾಗ ಆಜ್ಯ ಅಥವಾ ಘೃತವನ್ನು, ತುಪ್ಪವನ್ನು ಆಹುತಿಯಾಗಿ ಕೊಡಬಹುದು ಅಂತ ಹೀಗೆಲ್ಲ ಉಂಟು. ಆದ್ದರಿಂದ ತನಗೆ ಬದಲಾಗಿ ಮತ್ತೊಬ್ಬರನ್ನು ತೆಗೆದುಕೊಂಡು ಬಂದು ಕೊಡಬಹುದು ಅನ್ನುವ ದೃಷ್ಟಿಯಿಂದ ಆ ಹಸುಗಳ ಬೆಲೆಯನ್ನು ಕೊಟ್ಟು ಕೊಂಡುಕೊಂಡು ಬಂದ ಅಂತ. ಇದನ್ನು ಆಧುನಿಕ ವಿದ್ವಾಂಸರು ನರಮೇಧ, ಹ್ಯೂಮನ್ ಸ್ಯಾಕ್ರಿಫೈಸ್ ಎಲ್ಲ ಇತ್ತು ಅಂತ ತೋರಿಸ್ತಾರೆ. ಅದು ಹಾಗಲ್ಲ. ಇಲ್ಲಿ ಬರುವ ಕಥೆ ಪೂರ್ಣವಾಗಿ ಸಾಂಕೇತಿಕವೇ ಆಗಿರ್ತಕ್ಕಂಥದ್ದು. ತನ್ನನ್ನು ತಾನು ಬಲಿ ಕೊಡೋದು ಅಂದರೆ ಏನು ಅರ್ಥ? ಸಮರ್ಪಿತನಾಗಬೇಕು ಅನ್ನುವಂಥದ್ದು ಅರ್ಥ. ಆ ಸಮರ್ಪಣೆಯನ್ನು ಮಾಡಿಕೊಳ್ಳೋದಕ್ಕೆ ಹರಿಶ್ಚಂದ್ರ ಸಿದ್ಧ ಇರಲಿಲ್ಲ. ಸತ್ಯವ್ರತನಾಗಬೇಕಾದರೆ ತನ್ನದು ಅನ್ನುವ ಅಭಿಮಾನವನ್ನು ಬಿಡಬೇಕು. ಋತಾಧಿದೇವತೆ ವರುಣ ಈ ಅಭಿಮಾನದ ಪಾಶ ಬಂಧನವನ್ನು ಕಳಚುತ್ತಾನೆ. ಅವನು ಪಾಶಿ ಅಂತ, ಪಾಶಹಸ್ತ ಅಂತ ಕೂಡ ವರುಣನನ್ನು ನಿರ್ವಚನ ಮಾಡ್ತಾರೆ ಲಕ್ಷಣದಲ್ಲಿ. ಇರಲಿ, ಆಮೇಲೆ ಪಶುವಂತೂ ಬಂತು, ಅಜಿಗರ್ತ ಅಥವಾ ರುಚಿಕನ ಮಗನಾಗಿ ಶುನಶ್ಯೇಪ. ಆಗ ವಸಿಷ್ಠರು ಅಧ್ವರ್ಯು, ಅವರು ಯಜ್ಞವನ್ನು ನಡೆಸಬೇಕು. ಇವನಿಗೆ ಶುನಶ್ಯೇಪನಿಗೆ ಪ್ರಾಣವನ್ನು ಉಳಿಸಿಕೊಳ್ಳುವ ಬಯಕೆ. ಅಲ್ಲಿಗೆ ಬಂದ ವಿಶ್ವಾಮಿತ್ರರನ್ನು ಬೇಡಿಕೋತಾನೆ. ವಿಶ್ವಾಮಿತ್ರರು ಇವನಿಗೆ ವರುಣನಿಗೆ ಪ್ರೀತಿಕರವಾಗುವಂತಹ ಕೆಲವು ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಅವನು ಪ್ರೋಕ್ಷಣೆಯ ಆಗಿಬಿಡುತ್ತೆ, ಯೂಪಸ್ತಂಭಕ್ಕೆ ಕಟ್ಟುತ್ತಾರೆ. ಆಗ ವರುಣನನ್ನು ಪ್ರಾರ್ಥನೆ ಮಾಡಿದಾಗ ತನ್ನಂತೆ ತಾನೇ ಪಾಶಗಳು, ಅಂದರೆ ಯೂಪಸ್ತಂಭಕ್ಕೆ ಇವನನ್ನು ಕಟ್ಟಿದ ಪಾಶ ಹಗ್ಗದ ಹುರಿಗಳು ಬಿಚ್ಚಿಕೊಂಡು ಹೋಗುತ್ತವೆ. ವರುಣ ತಾನು ಯಾವ ಆಹುತಿ ಇಲ್ಲದೇನೆ ಪ್ರೀತನಾಗಿದ್ದೀನಿ ಅಂತ ಹರಿಶ್ಚಂದ್ರನಿಗೆ ಜಲೋದರವನ್ನು ನಿವಾರಣೆ ಮಾಡಿಕೊಡ್ತಾನೆ. ಸತ್ಯಕ್ಕೆ ಬದ್ಧನಾಗಿ ಬಾಳಬೇಕಾದವನು ಶರೀರದ ಅಭಿಮಾನವನ್ನು ಇಟ್ಟುಕೊಳ್ಳಬಾರದು ಅನ್ನೋ ಉಪದೇಶ ಮಾಡಿ ಹೋಗ್ತಾನೆ. ಆ ಹೊತ್ತಿನಿಂದ ಹರಿಶ್ಚಂದ್ರ ಸತ್ಯವಂತನಾಗ್ತಾನೆ ಅಂತ. ಈ ಕಥೆಯನ್ನು ಸತ್ಯಹರಿಶ್ಚಂದ್ರ ನಾಟಕ, ಕಾವ್ಯ, ಸಿನಿಮಾಗಳು ಮಾಡಿದವರು ಯಾರೂ ಬಳಸಿಕೊಂಡಿಲ್ಲ. ಇದು ತುಂಬ ಚೆನ್ನಾಗಿರುವಂಥದ್ದು ಅಂತ ನನಗನ್ಸುತ್ತೆ. ಹರಿಶ್ಚಂದ್ರ ಆ ಮಟ್ಟಕ್ಕೆ ಸತ್ಯವ್ರತನಾಗುವುದಕ್ಕೆ ಈ ಒಂದು ಹಿನ್ನೆಲೆ ಇದ್ದರೆ ಆ ಕಾರಣದಿಂದಲೇ ಅವನು ಅಷ್ಟು ತೀವ್ರನಾಗಿ ಆ ಸತ್ಯವನ್ನು ಅನುಷ್ಠಾನಕ್ಕೆ ತಂದುಕೊಂಡ. ಯಾಕೆಂದರೆ ಒಮ್ಮೆ ಅಸತ್ಯ ಆಡಿ ವರುಣನಿಗೆ ಅವನು ಸುಳ್ಳಾಡಿ ಪಟ್ಟ ಕಷ್ಟ ಏನಿದೆ, ಕಲಿತ ಪಾಠ ಏನಿದೆ ಅದು ಬಂತು ಅಂತಂದರೆ ನಮಗೆ ಆವಾಗ ಒಂದು ಭರವಸೆ ಇರುತ್ತೆ. ಕೆಟ್ಟವರಿಗೂ ಒಳ್ಳೆಯವರಾಗೋದಕ್ಕೆ ಅವಕಾಶ ಇದೆ. ಇಂಥ ಒಳ್ಳೆಯವರು ನಡೆವರು ಎಡವಿರ್ತಾರೆ. ಅದಕ್ಕೆ ನಾವು ಕೂಡ ನಮ್ಮ ಗತದ ಬಗ್ಗೆ ಸಂಕಟ ಪಡಬೇಕಾಗಿಲ್ಲ. ವರ್ತಮಾನದಲ್ಲಿಂದ ತಿದ್ದುಕೊಂಡು ಮುಂದೆ ಆಗತವನ್ನು ಸರಿ ಮಾಡಿಕೊಂಡ್ರೆ ಆದೀತು ಅಂತ. ಮುಂದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಹರಿಶ್ಚಂದ್ರನ ಕಥೆ ಬರ್ತದೆ. ವಿಶ್ವಾಮಿತ್ರನಿಗೆ ವಸಿಷ್ಠನ ಮೇಲೆ ಮೊದಲೇ ಅಸಹನೆ ಇತ್ತು. ಈ ಒಂದು ನರಮೇಧಕ್ಕೂ ಸಿದ್ಧನಾದ ಅಂತ. ಈತನ ಮಧ್ಯದಲ್ಲಿ ಶುನಶ್ಯೇಪ ವಿಶ್ವಾಮಿತ್ರ ರಕ್ಷಿತನಾದ ಕಾರಣ ವಿಶ್ವಾಮಿತ್ರನ ಗೋತ್ರಕ್ಕೆ ಸೇರಿ ಹೋಗ್ತಾನೆ. ದೇವರಾತ ಅಂದರೆ ದೇವರಿಂದ ಕೊಡಲ್ಪಟ್ಟವನಾಗಿ ವಿಶ್ವಾಮಿತ್ರನ ಕಡೆಯವನೇ ಆಗಿಬಿಡ್ತಾನೆ. ಅದಕ್ಕಾಗಿ ಈ ಪುರಾಣದಲ್ಲಿ ಬಂದಿಲ್ಲವಾದರೂ ಬೇರೆ ಕಡೆ ಬರುತ್ತದೆ. ಅವನ ಮಕ್ಕಳೆಲ್ಲ ವಿರೋಧ ಮಾಡ್ತಾರೆ. ಯಾತಕ್ಕೆಂದರೆ ಇವನು ವರುಣನ ಅನುಗ್ರಹ ಪಡ್ಕೊಂಡು, ದೈವಾನುಗ್ರಹ ಪಡ್ಕೊಂಡು ಮಂತ್ರಕೃತ್ ಮಹರ್ಷಿ ಆಗಿಬಿಟ್ಟ. ಅದಕ್ಕೆ ಮಂತ್ರಕೃತ್ ಆಗಿರಲಿಲ್ಲ ವಿಶ್ವಾಮಿತ್ರನ ಮಕ್ಕಳು 100 ಇದ್ದರು ಅಂತ. ಅವರಲ್ಲಿ ವಿರೋಧ ಮಾಡ್ತಾರೆ ಮಕ್ಕಳು. ಇವನನ್ನು ನಾವು ಗುಣಜ್ಯೇಷ್ಠನಾದ ಕಾರಣ ಕುಲಜ್ಯೇಷ್ಠ ಅಂತ ಒಪ್ಕೊಳ್ಳೋದಿಲ್ಲ, ನಮಗಿಂತ ಕನಿಷ್ಠ ಅವನು ಅಂತ. ಮೊದಲ 50 ಜನ ಮಕ್ಕಳು ಆಂಧ್ರಕಾದಿ 50 ಅವರು ಒಪ್ಪೋದಿಲ್ಲ. ಹಾಗಾಗಿ ಅವರಿಗೆ ಧರ್ಮದೇವತೆಯ ಆಗ್ರಹ ಉಂಟಾಗಿ ವಿಶ್ವಾಮಿತ್ರ ಶಾಪದಿಂದ ಅಷ್ಟು ಜನ ನಾಶನವಾದರು ಅಂತ. ಇಲ್ಲ, ಅವರು ಬರ್ಬರ, ಪುಳಿಂದಕ, ಕಿರಾತಕರಾಗಿ ಪತಿತರಾಗಿಬಿಟ್ರು. ಹಾಗೆ ಬಂದವರಿಂದಲೇ ಆಂಧ್ರ ಪ್ರದೇಶ ಆಗಿದ್ದು ಅಂತ. ಆಂಧ್ರ ಪ್ರದೇಶದವರಿಗೆ ಬಹಳ ಒಳ್ಳೆಯ ಹಿನ್ನೆಲೆ ಇದೆ. ವಿಶ್ವಾಮಿತ್ರನ ಭ್ರಷ್ಟ ಸಂತಾನ ಆಂಧ್ರ ಪ್ರದೇಶಕ್ಕೆ ಮೂಲ ಅಂತಂದರೆ ಅದಕ್ಕೆ ಐತಿಹಾಸಿಕವಾದ ಒಂದು ಕಾರಣ ಏನು ಗೊತ್ತೇ?
ದಕ್ಷಿಣ ಭಾರತ ಎಲ್ಲ ಆಗ ಹೆಚ್ಚಾಗಿ ಮಾನವ ವಸತಿ, ನಾಗರಿಕ ವಸತಿ ಇದ್ದದ್ದಲ್ಲ. ಯಾರೋ ಕೆಲವು ಆದಿವಾಸಿಗಳು ಅಂಥವರೆಲ್ಲ ಇದ್ದದ್ದು. ಅವರು ಕಡೆಗೆ ವಿಶ್ವಾಮಿತ್ರನ ಮತ್ತು ವಿಶ್ವಾಮಿತ್ರ ಸಂತಾನದ ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತೆ ಅವರು ಆರ್ಯತ್ವವನ್ನು ಪಡೆದಿರಬೇಕು. ಆರ್ಯತ್ವ ಅಂದರೆ ಸಂಸ್ಕಾರ. ಆ ಸಂಸ್ಕಾರವನ್ನು ಅವರು ಪಡೆದ ಕಾರಣ ಆಂಧ್ರಕರು ಅಂತ ಅನಿಸಿಕೊಂಡಿರ್ತಾರೆ. ವಿಶ್ವಾಮಿತ್ರಕ್ಕೆ ಸಂಬಂಧಪಟ್ಟ ವೈಶ್ವಾಮಿತ್ರರು ಅಂತ ಆಗಿರ್ತಾರೆ. ಅದು ಇತಿಹಾಸ. ನಮಗೆ ಗೊತ್ತಿರುವಂತೆ ಪಂಚಜನ ಅಂತ ಮತ್ತೆ ಮತ್ತೆ ವೇದದಲ್ಲಿ ಬರುತ್ತೆ, 5 ಗುಂಪುಗಳು. ಅಲ್ಲಿ ದಕ್ಷಿಣ ಭಾರತಕ್ಕೆ ಸಂದಂಥ ಗುಂಪಿನಲ್ಲಿ ತುರ್ವಶ ಅನ್ನುವ ವರ್ಗದವರು, ಯದುವಿನ ಸಂತಾನದ, ಯದು ಅಲ್ಲ, ಯಯಾತಿಯ ಸಂತಾನದ ಒಂದು ಕವಲು ಅಂತ, ಅವರೆಲ್ಲ ವಿಶ್ವಾಮಿತ್ರನ ಅನುಗ್ರಹಕ್ಕೂ ಕೂಡ ಪಾತ್ರರಾಗಿದ್ದರು ಅಂತ. ಹಾಗೆ ಇತಿಹಾಸವನ್ನು ಸಾಂಕೇತಿಕವಾಗಿ ಪುರಾಣ ಚಿತ್ರಿಸುತ್ತೆ, ಕಾರಣ ಅದು ಆಕರ್ಷಕವಾಗಿ ಮಾಡುತ್ತದೆ. ಹೀಗೆ ವಿಶ್ವಾಮಿತ್ರನಿಗೆ ವಸಿಷ್ಠರ ಮೇಲೆ ಒಂದಿಷ್ಟು ಕಹಿ ಬಂದದ್ದಲ್ಲದೆ ತನ್ನ ಮಕ್ಕಳು ಹಾಗಾಗ್ತಾರೆ. ಇನ್ನು ಉಳಿದ ಮಧುಚ್ಛಂದ ಮೊದಲಾದ 50 ಜನ ಇವನ ಅಂದರೆ ದೇವರಾತ ಅನ್ನುವ ಹೆಸರು ಪಡೆದಂಥ ಶುನಶ್ಶೇಪನ ಗುಣಜ್ಯೇಷ್ಠತ್ವವನ್ನು, ಕುಲಜ್ಯೇಷ್ಠತ್ವವನ್ನು ಒಪ್ಪಿಕೊಳ್ತಾರೆ. ಅವರು ಹಾಗಾಗಿ ಬ್ರಹ್ಮರ್ಷಿಗಳಾಗಿ ಉಳಿತಾರೆ. ಋಗ್ವೇದ ಆರಂಭವಾಗೋದೇ ವಿಶ್ವಾಮಿತ್ರನ ಮಗ ಮಧುಚ್ಛಂದಸ್ಸನ ಅಗ್ನಿಮೀಳೆ ಪುರೋಹಿತಂ ಇತ್ಯಾದಿ ಮಂತ್ರದಿಂದ. ಇನ್ನು ಬೇಕಾದಷ್ಟು ಮಂತ್ರಗಳು ಬರ್ತವೆ. 3ನೇ ಮಂಡಲ ವೈಶ್ವಾಮಿತ್ರ ಮಂಡಲ. ಆ ವಿಶ್ವಾಮಿತ್ರ ಮಂಡಲದಲ್ಲಿ ಬೇಕಾದಷ್ಟು ಮಧುಚ್ಛಂದ ಮೊದಲಾದಂಥವರ ಮಂತ್ರಗಳು ಇವೆ. ಇರಲಿ. ಮತ್ತು ಹರಿಶ್ಚಂದ್ರನ ಬಗ್ಗೆನೂ ಉಪೇಕ್ಷೆ ಬರುತ್ತೆ, ಇವನು ಎಂಥವನು ಸುಳ್ಳುಗಾರ ಅಂತ. ಹಾಗಿದ್ದಾಗ ದೇವಲೋಕದಲ್ಲಿ ಒಮ್ಮೆ ಯಾರು ಸತ್ಯವ್ರತರು ಅಂತ ಮಾತು ಬಂದಾಗ ವಸಿಷ್ಠನಿಗೆ ಹರಿಶ್ಚಂದ್ರನ ಬದಲಾವಣೆ ಗೊತ್ತಿರುತ್ತದೆ. ಹಾಗಾಗಿ ಹರಿಶ್ಚಂದ್ರ ಅಂತಾನೆ, ಛೇ ಎಲ್ಲಾದರೂ ಉಂಟೆ ಅವನು ಮಹಾ ಸುಳ್ಳುಗಾರ ಅಂತ. ಇಲ್ಲಿಂದ ರಾಘವಾಂಕಾದಿಗಳ ಕಾವ್ಯ ಆರಂಭವಾಗುತ್ತದೆ. ಆಮೇಲೆ ಅವನನ್ನು ಸುಳ್ಳುಗಾರ ಅಂತ ತೋರಿಸ್ತೀನಿ ಅಂತ ವಿಶ್ವಾಮಿತ್ರ ಬರುವಂಥದ್ದು. ಮತ್ತು ಆ ಬೇಟೆಗೆ ಇವನು ಹೋಗುವಂಥದ್ದು. ಬೇಟೆಯಾಡಿ ಬಳಲಿ ಬಂದಾಗ ಚಂಡಾಲ ಕನ್ಯೆಯರು ಕಾಣಿಸಿಕೊಳ್ಳುವಂಥದ್ದು. ಅದಕ್ಕೆ ತುಂಬ ಸೊಗಸಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ಮುನಿಯ ಕೋಪದ ಹೊಲೆಯಿಂದ ಹುಟ್ಟಿದವರು ಹೊಲತಿಯರು ಅಂತ. ಕೋಪವೇ ಹೊಲೆತನ, ಮತ್ಯಾವುದೂ ಅಲ್ಲ. ಇದು ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದರೂ ಕೂಡ ಮುಚ್ಚು ಮರೆ ಮಾಡಿಕೊಳ್ಳಬೇಕು ಅನ್ನೋ ಬುದ್ಧಿಯಿಂದಲೋ ಏನೋ ದುರ್ಬುದ್ಧಿಯಿಂದ ನಮ್ಮ ವಿಚಾರವಾದಿಗಳನ್ನುವ ವಿಕಾರವಾದಿಗಳು ಕೆಲವರು ಹರಿಶ್ಚಂದ್ರನಿಗೆ ಕೂಡ ಈ ಒಂದು ವರ್ಣಾಧಿಕ್ಯದ ಕೊಬ್ಬು ಅಹಂಕಾರ ಇದೆ, ಹಾಗಾಗಿ ಹೊಲತಿಯರು ಅಂತ ಹೇಳ್ತಾನೆ ಅಂತ. ವಸ್ತುತಃ ಅವರು ವಿಶ್ವಾಮಿತ್ರನ ಮಕ್ಕಳು, ಬ್ರಹ್ಮರ್ಷಿಯ ಮಕ್ಕಳು. ಹೊಲತಿಯರು ಅಂತಂದರೆ ಜನ್ಮದ್ದಲ್ಲಪ್ಪ ಇಲ್ಲಿ ಬಂದಿರುವುದು ಮನಸ್ಸಿನ ಹಿನ್ನೆಲೆ. ವಿಶ್ವಾಮಿತ್ರನಿಗೆ ಹರಿಶ್ಚಂದ್ರನನ್ನು ಸುಳ್ಳುಗಾರನನ್ನಾಗಿ ಮಾಡಬೇಕು ಅನ್ನುವ ಹಠ ಬಂತಲ್ಲ, ಆ ಹಠವೇ ಮಾಲಿನ್ಯ. ಆ ಮಾಲಿನ್ಯದಿಂದ ಬಂದಂಥವರು ಇವರು ಹೊಲತಿಯರು ಅಂತ. ಇದು ಸಾಂಕೇತಿಕವಾದ ಪ್ರಪಂಚ. ಆ ಹೊಲೆ ಬಣ್ಣ ಕಪ್ಪು ಬಣ್ಣ ಅಂತ ಮಾಡಿಕೊಟ್ರು. ಆ ಕೋಪ ಮುಟ್ಟಬಾರದ್ದು, ಯಾರೂ ಸ್ವೀಕರಿಸಬಾರದ್ದ ಅಂಥ ಸ್ಥಿತಿ ಇದು ಅಂತ. ಹರಿಶ್ಚಂದ್ರ ಅವ್ರನ್ನ ತಿರಸ್ಕರಿಸಿದ. ಅದಕ್ಕೆ ಪರಿಹಾರ ಕೊಡಬೇಕು ಅಂತ. ಆ ಪರಿಹಾರವಾಗಿ ರಾಜ್ಯವನ್ನು ಅಂತ. ಮತ್ತು ವಿಶ್ವಾಮಿತ್ರ ಯಜ್ಞ ಮಾಡೋದಕ್ಕೆ ಅಂತ ಯಜ್ಞ ಭಿಕ್ಷೆಯನ್ನು ಕೇಳಿದ್ದ ಅಂತ. ಇಲ್ಲಿ ಯಜ್ಞದಲ್ಲಿ ಒಂದು ಸ್ವಾರಸ್ಯ ಉಂಟು. ಇಷ್ಟೊತ್ತಿಗಾಗಲೇ ಆ ಆಪ್ತೋರ್ಯಾಮದಲ್ಲಿ ಯಜ್ಞ ಭಿಕ್ಷೆಯ ಪರಿಕ್ರಮ ನಡೀತಾ ಇರುತ್ತೆ. ಸನಿಹಾರ ಅಂತ ಒಂದು ಸನಿಹಾರೇಷ್ಟಿ ಅಂತ ಅದು ಒಂದು ವಿಧಿ. ಆ ಸನಿಹಾರೇಷ್ಟಿಯಲ್ಲಿ ಯಜಮಾನನಾದವನು ಯಜ್ಞ ದೀಕ್ಷಾ ವಸ್ತ್ರಗಳನ್ನು ಧರಿಸಿ ಯಜ್ಞ ದೀಕ್ಷಿತನಾಗಿ ಈಗ ಯಜ್ಞ ಭಿಕ್ಷೆಯನ್ನು ಬೇಡ್ತಾನೆ. ಎಲ್ಲರೂ ಭಿಕ್ಷೆಯನ್ನು ಕೊಡಬೇಕು ಅಂತ. ಯಜ್ಞ ಭಿಕ್ಷೆ ಕೊಡುವುದು ಬಹಳ ಪುಣ್ಯಕಾರಿಯಾದದ್ದು. ತಾವು ಯಜ್ಞ ಮಾಡೋಕ್ಕಾಗದೇ ಇದ್ದರೂ ಯಜಮಾನರಿಗೆ ದ್ರವ್ಯ ಸಹಾಯ ಮಾಡಿದ್ರೆ ಆ ಯಜ್ಞ ಮಾಡಿದಂತೆ ಆಗುತ್ತದೆ ಅಂತ. ಆ ಒಂದು ಸನಿಹಾರ ಇಷ್ಟಿಗೆ ಇವನು ತೊಡಗಿಕೊಂಡು ಯಜ್ಞ ಭಿಕ್ಷೆಯಾಗಿ ಏನಾದರೂ ಕೊಡು ಅಂತ ಕೇಳಿದ್ದ. ಆದರೆ ಕೊಡ್ತೀನಿ ಅಂತಂದಾಗ ನಿನಗೆಲ್ಲಿ ಕೊಡೋದಕ್ಕಾಗುತ್ತೆ, ಒಪ್ಪಿಕೊಂಡು ಬಿಟ್ಟಿಯಲ್ಲ, ರಾಜ್ಯವನ್ನು ಈ ಚಂಡಾಲ ಕನ್ಯಾ ಪರಿಹಾರ ಅಂತ ಕೊಟ್ಟುಬಿಟ್ಟಿದ್ದೀಯಾ, ಕಾಂಪನ್ಸೇಷನ್ ಅಂತ, ಮತ್ತು ನನ್ನ ದುಡ್ಡಿಂದಲೇ ನನಗೆ ದುಡ್ಡನ್ನು ಎತ್ಕೊಡುವಂಥದ್ದು ಏನು ಅಂತ. ಆಗ ಇವನು ಆತ್ಮವಿಕ್ರಯ, ಪತ್ನಿ ಪುತ್ರ ವಿಕ್ರಯಾದಿಗಳು ಮಾಡಿಕೊಳ್ಳಬೇಕಾಯಿತು. ಬೇರೆ ಕಥೆಗಳಲ್ಲಿ ಬರುವಂಥದ್ದು ಕಾಶಿ ಮಹಾತ್ಮ್ಯವನ್ನು ಹೇಳುವಾಗ ಕಾಶಿ ಅವಿಮುಕ್ತ ಕ್ಷೇತ್ರ ಅಂತ, ಪರಮಾತ್ಮ ಬಿಡದೇ ಇರುವಂಥ ಜಾಗ. ಅವಿಮುಕ್ತ ಕ್ಷೇತ್ರವಾದ್ದರಿಂದ ಅಲ್ಲಿ ಯಾವ ಮಾನುಷಾಧಿಪತ್ಯವೂ ಇಲ್ಲ. ಹರಿಶ್ಚಂದ್ರ ರಘುವಂಶೀಯ ಮಹಾರಾಜರು, ಸೂರ್ಯವಂಶೀಯ ಮಹಾರಾಜರಿಗೆ ಚತುಸ್ಸಮುದ್ರವೇ ಅವರ ಪ್ರಾಂತ. ಇಡೀ ಚತುಸ್ಸಮುದ್ರ ಮುದ್ರಿತವಾದ ವಸುಮತಿ ಭೂಮಿಯೇ ಅವರ ನೆಲೆ. ಹಾಗಾಗಿ ಎಲ್ಲಿಯೂ ಅವರ ಪ್ರಾಪರ್ಟಿ ಆದ್ದರಿಂದ ಅವರು ಎಲ್ಲಿಯೂ ವಿಕ್ರಯ ಮಾಡುವಂತೆ ಇಲ್ಲ, ದುಡ್ಡನ್ನು ಸಂಪಾದಿಸುವಂತೆ ಇಲ್ಲ. ಅದೆಲ್ಲ ನಂದೇ ಜಾಗ, ನನ್ನ ಜಾಗದಲ್ಲಿ ನೀನು ಯಾವ ದುಡ್ಡನ್ನು ಸಂಪಾದಿಸಿದ್ರು ನಂದೇ ಅಂತ ವಿಶ್ವಾಮಿತ್ರ ಹೇಳ್ತಾನೆ. ಕಾಶಿಯಲ್ಲಾದರೆ ಆ ಸಮಸ್ಯೆ ಇಲ್ಲ, ಯಾಕೆಂದರೆ ಅದು ಯಾರಿಗೂ ಸೇರದೇ ಇರುವುದು. ಈ ರೀತಿಯಾದ ಕಾನ್ಸೆಪ್ಟು ಇತಿಹಾಸದಲ್ಲಿ ನಮ್ಮ ಹಂಪೆಗೆ ಬಂದದ್ದು. ಹಂಪೆ
ದಕ್ಷಿಣ ಕಾಶಿ ಅಂತ ಹೆಸರು ಪಡೆದು ಪಂಪಾ ವಿರೂಪಾಕ್ಷನ ನೆಲೆಯಾದ ಕಾರಣ ಅಲ್ಲಿ ಯಾವ ರಾಜರ ಪ್ರಭುತ್ವವೂ ಇಲ್ಲ ಅಂತ. ಹಾಗಾಗಿಯೇ ಅಲ್ಲಿ ಶಾಸನ ನಡೀತಾ ಇದ್ದಿದ್ದು ರಾಜರ ಮುದ್ರಿಕೆಯ ಮೇಲಲ್ಲ, ವಿರೂಪಾಕ್ಷ ಮುದ್ರಿಕೆಯ ಮೇಲೆ. ವಿಜಯನಗರದ ರಾಜರ ಸೀಲ್ ವಿರೂಪಾಕ್ಷ ಅನ್ನುವ ಹೆಸರದ್ದು. ಈ ಶೃಂಗೇರಿಯ ಸೀಲ್ ವಿದ್ಯಾಶಂಕರ ಅಂತ, ಅದನ್ನು ವಿದ್ಯಾರಣ್ಯರು ಮಾಡಿಕೊಟ್ಟಿದ್ದು ತಮ್ಮ ಗುರುಗಳ ಹೆಸರಿನಲ್ಲಿ. ವಿದ್ಯಾತೀರ್ಥರ ವಿದ್ಯಾಶಂಕರ ಅನ್ನುವ ಹೆಸರಿನಲ್ಲಿ ಆ ಸೀಲ್ನ ಮಾಡಿದ್ದು, ಆ ಮುದ್ರಾ ಅಧಿಕಾರವನ್ನು ಮಾಡಿದ್ದು. ಯದಿ ಆ ಒಂದು ಇಡೀ ಹಂಪೆ ಹಾಗೆ ಪರಮಾತ್ಮ ಮಹಾದೇವನ ವಿರೂಪಾಕ್ಷನ ಹೆಸರಿನಲ್ಲಿ ನಡೆಯುವಂಥದ್ದು. ಅಲ್ಲಿ ರಾಜರುಗಳು ರಾಜರಲ್ಲ, ಕೇವಲ ಪ್ರತಿನಿಧಿಭೂತರಾದವರು ಅಂತ. ಅದಕ್ಕೆ ಕೆಲವರು ಆಂಧ್ರದ ವಿದ್ವಾಂಸರು ಕೆಲವರು ಹೇಳ್ತಾ ಇರ್ತಾರೆ, ಕೃಷ್ಣದೇವರಾಯ ಒಮ್ಮೆ ತುಲಾಭಾರ ಮಾಡುವಾಗ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ರಾಜ್ಯವನ್ನು ಧಾರಾ ಎತ್ತ ಮಾಡ್ದ. ಅರೆ ಮೊದಲೇ ಅದು ವಿರೂಪಾಕ್ಷ ಸ್ವಾಮಿಗೆ ಸಂದಿರುವಾಗ ಇವನು ಯಾರು ಮಾಡೋದಕ್ಕೆ, ಅದರಿಂದ ಕೃಷ್ಣದೇವರಾಯನ ಕಾಲದಿಂದ ಅವನತಿ ಆಗಿಬಿಡ್ತು ವಿಜಯನಗರ ಸಾಮ್ರಾಜ್ಯದ್ದು ಅಂತ. ಅದು ಹೇಗೆ ಇರಲಿ, ನಮಗೆ ಹರಿಹರರಲ್ಲಿ ಭೇದವಿಲ್ಲ. ಒಟ್ಟಿನಲ್ಲಿ ಶೈವ ವಿಷ್ಣುವರ ಒಂದಿಷ್ಟು ಕಲಹಗಳು ಕೂಡ ವಿಜಯನಗರವನ್ನು ಕುಗ್ಗಿಸಿದವು ಅಂತ ಅದು ವಾಸ್ತವ ಗೊತ್ತಾಗುತ್ತೆ. ಇರಲಿ, ಈಗ ನಾವು ಮತ್ತೆ ವಿಶ್ವಾಮಿತ್ರನ ಕಡೆಗೆ ತಿರುಗಿದರೆ, ಆ ವಿಮುಕ್ತ ಕ್ಷೇತ್ರದಲ್ಲಿ ಹರಿಶ್ಚಂದ್ರ ತನ್ನ ಪತ್ನಿಯನ್ನು ವಿಕ್ರಯ ಮಾಡಿಕೊಂಡ. ಪತ್ನಿಯನ್ನು ವಿಕ್ರಯ ಮಾಡಿದ್ದು ಒಬ್ಬ ಬ್ರಾಹ್ಮಣನಿಗೆ ಅಂತ ಗೊತ್ತು. ಆ ಬ್ರಾಹ್ಮಣ ಅಗ್ನಿದೇವನೇ ಆಗಿದ್ದ ಅಂತ. ಈತನನ್ನು ಚಂಡಾಲನಿಗೆ ತನ್ನನ್ನು ತಾನು ವಿಕ್ರಯ ಮಾಡಿಕೊಟ್ಟು ಆ ಯಜ್ಞ ಭಿಕ್ಷೆಯ ಧನವನ್ನು ಕೊಟ್ಟ ಅಂತ. ಅದು ನೋಡಿ, ಹೆಂಡತಿ ಮಕ್ಕಳನ್ನು ಮಾರಿದ ಮೇಲೆ ಯಜ್ಞ ಭಿಕ್ಷೆಯ ಋಣ ತೀರ್ತು. ಆದರೆ ನಕ್ಷತ್ರಿಕ ಬಂದಿದ್ನಲ್ಲ ಶಿಷ್ಯ, ಅದು ಇಲ್ಲಿ ಬರುವಂಥ ಉಲ್ಲೇಖವಲ್ಲ. ಅವನಿಗೆ ದಾರಿಯ ಖರ್ಚು ವೆಚ್ಚ ಕೊಡಬೇಕಾಗಿದೆಯಲ್ಲ, ಅದಕ್ಕಾಗಿ ತನ್ನನ್ನು ವಿಕ್ರಯ ಮಾಡಿಕೊಂಡಿದ್ದು ಅಂತ. ಆಮೇಲೆ ನಮಗೆಲ್ಲ ಗೊತ್ತಿರುವಂತೆ ಚಂದ್ರಮತಿಗೆ ಬಂದ ಕಷ್ಟ, ಇಲ್ಲಿ ಶೈಬ್ಯ ಅಂತೆ ಆ ಹೆಸರಿದೆ ಅಂತಂದೆ. ಆಮೇಲಿಂದ ಆ ಬ್ರಾಹ್ಮಣನ ಮನೆಯಲ್ಲಿದ್ದಂತಹ ಲೋಹಿತಾಶ್ವ ಹಾವು ಕಚ್ಚಿ ಸತ್ತು ಹೋಗಿದ್ದು, ಅವನಿಗೆ ಅಂತ್ಯಷ್ಟಿ ಮಾಡೋದಕ್ಕೂ ಅವಕಾಶ ಇಲ್ಲದಂತೆ ಆಗಿ ಇವಳು ಬಂದದ್ದು. ಕಡೆಗೆ ಹರಿಶ್ಚಂದ್ರ ತಡೆದದ್ದು, ಮತ್ತೆ ವಾಸ್ತವ ಗೊತ್ತಾದದ್ದು. ಇಲ್ಲಿ ಮಾಂಗಲ್ಯವನ್ನು ಕಂಡಿದ್ದು ಅನ್ನೋದು ಬರೋಲ್ಲ. ಅವಳು ಗೋಳಾಡ್ತಾಳೆ, ಹರಿಶ್ಚಂದ್ರನ ಮಗನಿಗೆ ಈ ಸ್ಥಿತಿ ಅಂತ. ಆಗ ಅವನಿಗೆ ತಿಳಿಯುತ್ತದೆ ಅಂತ. ಕಾರಣ ಮಾಂಗಲ್ಯ ನಮ್ಮಲ್ಲಿ ಆ ಬಳಿಕ ಬಂದಂಥ ಒಂದು ಅಲಂಕಾರ, ಮೊದಲು ಇದ್ದದ್ದಲ್ಲ. ವೈದಿಕ ವಿವಾಹದಲ್ಲಿ ಮಾಂಗಲ್ಯ ಧಾರಣೆ ಇಲ್ಲವಲ್ಲ. ಹಾಗಾಗಿ ಆಮೇಲೆ ವಿಶ್ವಾಮಿತ್ರ ಈ ರೀತಿಯಾದ ಕಷ್ಟ ಕೊಟ್ಟ ಅಂತ ಯಾರೂ ಬೇಸರ ಪಟ್ಕೊಳ್ಳೋದಿಲ್ಲ, ಸತ್ಯವಾಕ್ಯಗಾಗಿ ಅಂತ. ಹರಿಶ್ಚಂದ್ರನಿಗೆ ತುಂಬ ದುಃಖವಾಗುತ್ತದೆ. ಬೇರೆ ಪುರಾಣಗಳಲ್ಲಿ ಬರುವಂಥ ಕಥೆಗಳ ಪ್ರಕಾರ ಇವಳು ಚಂದ್ರಮತಿ ಆಗಲೂ ಧನವನ್ನು ತಂದು ಕೊಡಲೇಬೇಕು. ಯಾತಕ್ಕೆ ಅಂದರೆ ತನ್ನ ಯಜಮಾನ ಚಂಡಾಲ ಅವನು ವೀರಬಾಹುಕ ಕೇಳಿದ್ದಾನೆ, ಸ್ಮಶಾನದಲ್ಲಿ ಪಡಿಯಕ್ಕಿ ಇಡಬೇಕು, ಮತ್ತು 3 ಕಾಸು ಇಡಬೇಕು, ಆ ಶವ ಕರ್ಪಟ, ಶವದ ವಸ್ತ್ರ, ಆ ಪಡಿಯಕ್ಕಿಯನ್ನು ರಿಯಾಯಿತಿ ಬಿಟ್ಟುಕೊಡ್ಬಿಡ್ತಾನೆ. ಆದರೆ ಆ ಧನವನ್ನು ಮಾತ್ರ ಯಜಮಾನನಿಗೆ ಸಲ್ಲುವುದನ್ನು ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ, ಸತ್ಯವಾಕ್ಯಗೆ ದೋಷ ಬರುತ್ತೆ ಅಂತ. ಆಗ ಇವಳು ಹೋಗ್ತಾ ಇದ್ದಾಗ ಕಾಶಿ ರಾಜಕುಮಾರನ ತಲೆಯನ್ನು ವಿಶ್ವಾಮಿತ್ರನ ಮಾಯಾ ಸೃಷ್ಟಿ ಕೃತ್ಯ ಪಿಶಾಚ ಇವಳು ಒಡಲಲ್ಲಿ ತಂದು ಹಾಕೋದು, ಮತ್ತು ಇವಳು ಮಡಿಲಲ್ಲಿ ಬಂದಂಥ ತಲೆ ದೆಸೆಯಿಂದಾಗಿ ಇವಳಿಗೆ ಮರಣದಂಡನೆ. ಆ ಮರಣದಂಡನೆಯನ್ನು ವಿಧಿಸುವಂಥದ್ದು ಹರಿಶ್ಚಂದ್ರನಿಗೆ ಬರೋದು, ಅದು ಯಾವುದೂ ದೇವಿ ಭಾಗವತದಲ್ಲಿ ಬರೋಲ್ಲ. ಹರಿಶ್ಚಂದ್ರನಿಗೆ ಬಹಳ ದುಃಖವಾಗಿ ಮಗನ ಚಿತೆಯನ್ನು ಮಾಡಿ ತಾನೂ ತನ್ನ ಪತ್ನಿಯೂ ಅಲ್ಲಿ ಬೀಳಬೇಕು ಅಂತ ಸಿದ್ಧ ಮಾಡಿಕೊಂಡು ಭಗವತಿ ಕಾತ್ಯಾಯನನ್ನು ಪ್ರಾರ್ಥನೆ ಮಾಡ್ತಾನೆ ದೇವಿಯನ್ನು. ಅಮ್ಮ, ನಿನ್ನ ಅನುಗ್ರಹ ಪಡೆದಂಥ ವಂಶ ನಮ್ಮದು, ನಾನು ಅಷ್ಟು ಅವಿಚ್ಛಿನ್ನವಾಗಿ ಆರಾಧನೆ ಮಾಡಿದ್ದೀನಿ, ಆದರೂ ನಮಗೆ ಈ ರೀತಿಯಾದ ಘೋರ ಪರೀಕ್ಷೆಯ, ನಾನು ಸತ್ಯವ್ರತನಾಗಿ ಉಳಿಬೇಕು, ಆದರೆ ನಾನಿನ್ನ ಬದುಕೋಲ್ಲ, ಸತ್ಯಕ್ಕಾಗಿ ಸಾಯ್ತೀನಿ ಅಂತ ಚಿತಾಪ್ರವೇಶ ಮಾಡೋಕ್ಕಿದ್ದಾಗ ದೇವಿಯೂ ಸೇರಿದಂತೆ ಎಲ್ಲರ ಸಾಕ್ಷಾತ್ಕಾರವಾಗುತ್ತದೆ. ಆಗ ಇಂದ್ರ ಹೇಳ್ತಾನೆ, ನಿನಗೆ ಪುಣ್ಯಲೋಕಗಳನ್ನು ಕೊಟ್ಟಿದ್ದೀನಿ ಬಾ ಅಂತ. ಆಗ ನಾನು ಚಂಡಾಲನ ಅಧೀನದಲ್ಲಿದ್ದೀನಿ, ಆ ಋಣಮುಕ್ತಿ ಆಗಿಲ್ಲ, ಆ ಕಾರಣವಾಗಿ ಅವನಿಗೂ ಸ್ವರ್ಗ ಕೊಟ್ಟ ಹೊರತು ನಾನು ಬರೋದಿಲ್ಲ ಅಂತ ನಿಂತ. ಗೋವಿಂದ ಪೈಗಳು ಅವರ ಗಿಳಿವಿಂಡು ಅನ್ನುವ ಒಂದು ಕವಿತಾ ಸಂಗ್ರಹದಲ್ಲಿ ಈ ಕಥೆಯನ್ನು ತೆಗೆದುಕೊಂಡು ಬರೀತಾರೆ. ಎಷ್ಟೋ ಜನ ವಿದ್ವಾಂಸರಿಗೆ, ವಿಮರ್ಶಕರಿಗೆ ಅಲ್ಲಿ ಹರಿಶ್ಚಂದ್ರ ಹೇಳ್ತಾನೆ, ಚಂಡಾಲನಂ ಕೊಳದೆ ದಿವಕೇರ್ವೆ ನಿಂತು ಅಂತ. ಈ ಚಂಡಾಲನನ್ನು ಜೊತೆ ಮಾಡಿಕೊಳ್ಳದೆ ನಾನು ಹೇಗೆ ಸ್ವರ್ಗಕ್ಕೆ ಬರಲಿ ಅಂತ ಕೇಳ್ತಾನೆ ಅಂತ. ಅಲ್ಲಿಗೆ ಆ ಕವಿತೆ ಮುಗಿಯುತ್ತದೆ. ಈ ಕಥೆ ಎಲ್ಲಿದೆ ಅಂತ ಒದ್ದಾಡಿದ್ದಾರೆ. ಅದು ದೇವಿ ಭಾಗವತದಲ್ಲಿ ಬರುವಂಥದ್ದು. ತುಂಬ ಉದಾರ ಗಂಭೀರವಾದ ಹರಿಶ್ಚಂದ್ರನ ನಿಲುವು. ಇವನೂ ಬರದೆ ನಾನು ಹೇಗೆ ಹೋಗಲಿ ಅಂತ. ಅಲ್ಲಿ ಮಹಾಭಾರತದಲ್ಲಿ ಸ್ವರ್ಗಾರೋಹಣ ಮಾಡುವಾಗ ಧರ್ಮರಾಜ ನಾಯಿ ತನ್ನನ್ನು ಹಿಂಬಾಲಿಸಿ ಬಂದದ್ದು ಸ್ವರ್ಗಕ್ಕೆ ಬರದೆ ತಾನು ಬರೋಲ್ಲ ಅಂತ.
ಇಲ್ಲಪ್ಪ ಆತ ಧರ್ಮವೇ ಹೌದು, ಯಮನೇ ಹೌದು ಅಂಥೇಳಿ ಸಮಾಧಾನ ಹೇಳಿ ಆ ಚಂಡಾಲನನ್ನು ಬರಮಾಡ್ಕೊಳ್ಳೋದಾಗುತ್ತದೆ ಅಂತ. ಆಗ ಹೇಳ್ತಾನೆ, ನನ್ನ ಪ್ರಜೆಗಳಿದ್ದಾರೆ ಕೋಸಲ ದೇಶದವರು, ಅವರು ತುಂಬ ಒಳ್ಳೆಯವರು, ಅವರೂ ಕೂಡ ಬರಬೇಕು ಅಂತ. ಆಗ ಇಡೀ ಕೋಸಲ ದೇಶದ ಪ್ರಜೆಗಳನ್ನು ಎಲ್ಲರನ್ನೂ ಕೂಡ ಸ್ವರ್ಗಕ್ಕೆ ಏರಿಸುವಂಥದ್ದು, ದೇವಿ ಸನ್ನಿಧಿಗೆ ಕರ್ಕೊಂಡು ಹೋಗುವಂಥದ್ದು ಆಗುತ್ತದೆ. ಅಂದರೆ ದೇವಿಯ ಉಪಾಸನೆ ಮಾಡುವುದರಿಂದ ಇವನಿಗೆ ಸತ್ಯವ್ರತಕ್ಕೆ ಚ್ಯುತಿ ಬರದೇ ಇರೋದು ಮಾತ್ರವಲ್ಲ, ಇವನ ರಾಜ್ಯಕ್ಕೆ ಕೂಡ ಆ ಒಂದು ಕೈವಲ್ಯ ಸ್ವರ್ಗ ಸಿಗುತ್ತದೆ ಅನ್ನುವಂಥದ್ದು ಅಲ್ಲಿಗೆ ತೋರುವಂಥ ಕಥಾನಕವಾಗುತ್ತದೆ. ಆಮೇಲೆ ಈ ಒಂದು ಸರ್ಗದಲ್ಲಿ, ಈ ಸ್ಕಂಧದಲ್ಲಿ ಪಾರ್ವತಿಯ ಜನ್ಮ, ದಕ್ಷಯಾಗ, ಪಾರ್ವತಿ ಪರಿಣಯ ಇತ್ಯಾದಿ ಅನೇಕ ವಿಷಯಗಳು ಬರುತ್ತವೆ. ಆಮೇಲೆ ಪರತತ್ವವನ್ನು, ಅಂದರೆ ಯಾವುದು ನಮ್ಮಲ್ಲಿ ವೇದಾಂತ ದರ್ಶನ ಅಂತ ಹೇಳ್ತೀವಿ, ಅದು ಆತ್ಮತತ್ವ ನಿರೂಪಣ ಅನ್ನುವಂಥ ಆ ಭಾಗ ಕೂಡ ಬರುತ್ತದೆ. ಅದೆಲ್ಲ ಕೇವಲ ಅದ್ವೈತ ತತ್ವಾನುಸಾರಿಯಾಗಿ ವಿಸ್ತೃತವಾಗಿ ಬರುವಂಥದ್ದನ್ನು ನಾವು ನೋಡ್ತೀವಿ. ವೇದಾಂತ ಪುರಾಣಗಳಲ್ಲಿ ಯಥೇಷ್ಟವಾಗಿ ಕಾಣಸಿಗುತ್ತದೆ. ಅಲ್ಲಿ ದೇವಿಯೇ ಹೇಳುವಂತೆ ಬರುತ್ತದೆ, ಅಹಮೇ ವಾಸ ಪೂರ್ವಂತು ತಾನ್ಯಕಿಂಚಿನ್ನಗಾಧಿಪ ತದಾತ್ಮರೂಪಂ ಚಿತ್ಸಂವಿತ್ ಪರಬ್ರಹ್ಮೈಕ ನಾಮಕಂ ನ ಸತಿ ಸಾ ನಾಸತಿ ನೋಭಯಾತ್ಮ ವಿರೋಧತಃ ಅಂತೆಲ್ಲ ಹೇಳಿ ಹಿಮವಂತನಿಗೆ ಪಾರ್ವತಿ ಪರತತ್ವವನ್ನು ಬೋಧಿಸಿದಂತೆ. ಮಗಳಾಗಿ ಹುಟ್ಟಿದರೂ ಕೂಡ ಅವಳ ಅಲೌಕಿಕವಾದಂತಹ ದೇವಿ ಸ್ವರೂಪಿಣಿ. ಹುಟ್ಟಿದಾಗಲೇ ಇವಳಿಗೆ 3 ಕಣ್ಣು 4 ಕೈ ಎಲ್ಲ ಇತ್ತು, ಇದೇನಮ್ಮ ನೀನು ಅಲೌಕಿಕವಾಗಿ ತೋರ್ತಾ ಇದ್ದೀಯಾ ಅಂದಾಗ ಉಪದೇಶ ಮಾಡಿದ್ದು ಅಂತೆಲ್ಲ ಬರುತ್ತೆ. ಸರ್ವಸ್ಯಾನ್ಯಸ್ಯ ಮಿಥ್ಯಾತ್ವಾತ್ ಅಸಂಗತ್ವಂ ಸ್ಫುಟಂ ಮಮ ಸತ್ಯ ಪೂರ್ಣೋಪಿ ಅಸಂಗಶ್ಚ ದ್ವೈತಜಾಲ ವಿವರ್ಜಿತಃ ತದೇವ ಜೀವಸಂಜ್ಞಂ ಸ್ಯಾತ್ ಸರ್ವದುಃಖಾಶ್ರಯಂ ಪುನಃ ಅವಿದ್ಯಾಯಾಂ ತು ಯತ್ಕಿಂಚಿತ್ ಪ್ರತಿಬಿಂಬಂ ನಗಾಧಿಪ ದ್ವಯೋರಪೀಹ ಸಂಪ್ರೋಕ್ತಂ ದೇಹತ್ರಯಂ ಅವಿದ್ಯೆಯ ದೇಹತ್ರಯಾಭಿಮಾನಾಚ್ಚ ಅಪಿ ಅಭೂತ್ ನಾಮ ತ್ರಯಂ ಪುನಃ ಪ್ರಾಜ್ಞಸ್ತು ಕಾರಣಾತ್ಮ ಸ್ಯಾತ್ ಸೂಕ್ಷ್ಮದೇಹಿ ತು ತೈಜಸಃ ಸ್ಥೂಲದೇಹಿ ತು ವಿಶ್ವಾಖ್ಯಃ ತ್ರಿವಿಧಃ ಪರಿಕೀರ್ತಿತಃ ಏವಮೀಶೋಪಿ ಸಂಪ್ರೋಕ್ತಃ ಈಶಸೂತ್ರ ವಿರಾಟ್ಪದೈಹಿ ಅಂತೆಲ್ಲ ಹೇಳಿ ಇರುವುದೊಂದೇ ಕೇವಲಾತ್ಮ ಚೈತನ್ಯ, ನೇಹ ನಾನಾಸ್ತಿ ಕಿಂಚನ ಅನ್ನುವಂತೆ ನಾನಾತ್ಮ ಅನ್ನುವುದಿಲ್ಲ. ಮಾಯಾ ಅನ್ನುವುದು ಈಶ್ವರಿ ವಿಲಾಸ, ಅದು ಜೀವದೃಷ್ಟಿಯಿಂದ ಅವಿದ್ಯೆ ಅಂತ ಆಗುತ್ತದೆ. ಸ್ಥೂಲ ಸೂಕ್ಷ್ಮ ಕಾರಣ ಅಂತ 3 ವಿಧವಾಗಿ ಶಾರೀರನೂ ಕೂಡ ಅದೇ ರೀತಿಯಾಗಿ ವಿಶ್ವ, ತೈಜಸ ಮತ್ತು ಪ್ರಾಜ್ಞಾ ಅಂತ 3 ಬಗೆಯಾಗಿದ್ದಾನೆ. ಎಚ್ಚರದ ಕಾಲದಲ್ಲಿ ವಿಶ್ವ ಅನ್ನುವ ಹೆಸರನ್ನು, ಕನಸಿನ ಕಾಲದಲ್ಲಿ ತೈಜಸ ಅಂತ, ಗಾಢ ನಿದ್ರೆ ಅಥವಾ ಸುಷುಪ್ತಿ ಕಾಲದಲ್ಲಿ ಪ್ರಾಜ್ಞಾ ಅನ್ನುವ ಸ್ಥಿತಿ ಪಡ್ಕೊಂಡಿದ್ದಾನೆ. ಈ ಒಂದು ಅವಸ್ಥಾತ್ರಯ ಮೀಮಾಂಸೆಯಿಂದಲೇ ಪರಮಾರ್ಥ ಗೋಚರವಾಗುತ್ತದೆ. ಮನ್ಮಾಯಾ ಶಕ್ತಿ ಸಂಪ್ಲಕ್ತಂ ಜಗತ್ಸರ್ವಂ ಚರಾಚರಂ ಸಾಪಿ ಮತ್ತಃ ಪೃಥಂಗ್ ಮಾಯಾ ನಾಸ್ತ್ಯೇವ ಪರಮಾರ್ಥತಃ. ಮಾಯೆ ಅನ್ನುವುದು ಪರಮಾರ್ಥತಃ ಇಲ್ಲ, ನೋಡಿದಾಗ ಮಾಯೆ, ಅನುಭವಿಸುವಾಗ ಇಲ್ಲ. ವ್ಯವಹಾರ ದೃಶಾಸೇಯಂ ವಿದ್ಯಾ ಮಾಯೇತಿ ವಿಶ್ರುತ. ವ್ಯವಹಾರ ದೃಷ್ಟಿಯಿಂದ ಮಾತ್ರ ಮಾಯೆ ಇದೆ, ಪರಮಾರ್ಥ ದೃಷ್ಟಿಯಿಂದ ಇಲ್ಲ. ತತ್ವದೃಷ್ಟ್ಯಾತು ನಾಸ್ತ್ಯೇವ ತತ್ವಮೇವಾಸ್ತಿ ಕೇವಲಂ ತಥೈವ ಕಲ್ಪಿತೋ ಭೇದೋ ಜೀವಾತ್ಮ ಪರಮಾತ್ಮನೋ. ಜೀವ ಬ್ರಹ್ಮಗಳಲ್ಲಿ ಭೇದ ಅನ್ನುವುದು ಕಲ್ಪಿತವಾದದ್ದು. ಯಥಾ ಜೀವ ಬಹುತ್ವಂ ಚ ಮಾಯೆಯೈವ ನ ಚ ಸ್ವತಃ ತಥೇಶ್ವರ ಬಹುತ್ವಂಚ ಮಾಯೆಯ ನ ಸ್ವಭಾವತಃ. ದೇಹೇಂದ್ರಿಯ ಅಸಂಘಾತ ವಾಸನಾಭೇದ ಭೇದಿತ ಅವಿದ್ಯಾಂ ಜೀವಭೇದಸ್ಯ ಅವಿದ್ಯಾ ಜೀವಭೇದಸ್ಯ ಹೇತುರ್ನಾನ್ಯ ಪ್ರಕೀರ್ತಿತಃ. ಗುಣಾನಾಂ ವಾಸನಾಭೇದ ಭೇದಿತ ಯಾ ಧರಾಧರ ಮಾಯಾ ಸಾ ಪರಭೇದಸ್ಯ ಹೇತುರ್ನಾನ್ಯ ಕದಾಚನ. ಮೈಸರ್ವಮಿದಂ ಪ್ರೋತಂ ಓತಂಚ ಧರಣೀಧರ ಎಂಬುದಾಗಿ ಎಲ್ಲ ಬರುತ್ತದೆ. ಜೀವ ಬ್ರಹ್ಮಗಳಿಗೆ ಭೇದವಿಲ್ಲ, ಜೀವ ನಾನಾತ್ಮವೂ ಇಲ್ಲ, ಈಶ್ವರ ನಾನಾತ್ಮವೂ ಇಲ್ಲ ಅನ್ನುವಂಥದ್ದು. ಇದೆಲ್ಲ ಕೇವಲ ಅದ್ವೈತಕ್ಕೆ ಸಂಬಂಧಪಟ್ಟಂತೆ. ಮೊದಲಿಗೆ ನಾನು ಹೇಳಿದ್ದೆ, ದೇವಿ ಭಾಗವತ ಶಾಕ್ತ ತತ್ವವನ್ನು ಪ್ರತಿಪಾದಿಸುವ ಕಾರಣ, ಎಲ್ಲ ಶಾಕ್ತತಂತ್ರಗಳು ಕೇವಲ ಅದ್ವೈತವನ್ನೇ ಬೋಧಿಸುವ ಕಾರಣ ಇಲ್ಲಿ ಅದು ಬರುತ್ತದೆ. ಮಿಕ್ಕ ಪುರಾಣಗಳಲ್ಲಿ ದ್ವೈತ ವಿಶಿಷ್ಟಾದ್ವೈತಾದಿಗಳು ಅಂದರೆ ಭೇದಾಭೇದಗಳು ಕಂಡು ಬರ್ತವೆ. ಇಲ್ಲಿ ಒಂದು ಕಡೆ ಮಾತ್ರ ಕೇವಲ ಅಭೇದವೇ ತೋರುವಂಥದ್ದಾಗಿದೆ. ಆಮೇಲೆ ತತ್ವಮಸ್ಯಾದಿ ವಾಕ್ಯಂತೂ ಜೀವಬ್ರಹ್ಮೈಕ್ಯ ಬೋಧಕಂ ಅಂತ ಈ ಬ್ರಹ್ಮ ಪ್ರತಿಪಾದಕವಾದ ಮಹಾವಾಕ್ಯಗಳು ಇವುಗಳದೆಲ್ಲ ಬರ್ತದೆ. ವೇದಾಂತ ಶ್ರವಣಂ ಕುರ್ಯಾ ನಿತ್ಯಮೇವ ಅತಂದ್ರಿತಃ ತತ್ವಮಸ್ಯಾದಿ ವಾಕ್ಯಸ್ಯ ನಿತ್ಯಮರ್ಥಂ ವಿಚಾರಯೇತ್ ಐಕ್ಯೇ ಜ್ಞಾತೆ ನಿರ್ಭಯಸ್ತು ಮದ್ರೂಪೋ ಹಿ ಪ್ರಜಾಯತೆ ಅಂತ ಹೇಳಿ
ಆ ಆತ್ಮಬೋಧೆ ಅನ್ನುವಂಥದ್ದು ತತ್ವಮಸ್ಯಾದಿ ವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ಆಗುತ್ತದೆ ಅನ್ನುವುದೆಲ್ಲ ಕೂಡ ಇಲ್ಲಿ ಬರ್ತದೆ. ಅದು ಸಪ್ತಮ ಸ್ಕಂಧದ ಕಡೆಕಡೆಯಲ್ಲಿ ಬರುವಂಥ ವಿಶೇಷವಾದ ತತ್ವಭಾಗ. ಆಮೇಲೆ ನಾವು ಅಷ್ಟಮ ಸ್ಕಂಧವನ್ನು ಪ್ರವೇಶಿಸ್ತೀವಿ. ಅಷ್ಟಮ ಸ್ಕಂಧದಲ್ಲಿ ಪ್ರಾಯಿಕವಾಗಿ ಮನುಗಳ ಒಂದು ಕಥಾನಕ ಬರುತ್ತದೆ. ಮತ್ತು ಈ ಸಪ್ತದ್ವೀಪ ವಸುಂಧರ ಅಂತ ಹೇಳ್ತೀವಲ್ಲ, ಶಕ, ಪ್ಲಕ್ಷ, ಕ್ರೌಂಚ, ಶಾಲ್ಮಲಿ, ಜಂಬೂ ಮೊದಲಾದಂಥ ದ್ವೀಪಗಳು, ಆ ದ್ವೀಪವಾಸಿಗಳು ಮತ್ತು ಬೇರೆ ಗ್ರಹ ನಕ್ಷತ್ರ ನಿಹಾರಿಕ ಪ್ರಪಂಚ, ಈ ಭುವನಕೋಶಾದಿ ಈ ವಿವರಗಳು ಬರ್ತದೆ. ಧ್ರುವಾದಿ ಮಂಡಲಗಳು ಹೇಗೆ ಮತ್ತು ಗ್ರಹಣಗಳು ಇವುಗಳೆಲ್ಲ ಹೇಗೆ ಆಗುತ್ತವೆ ಮತ್ತು ಸಪ್ತ ಊರ್ಧ್ವಲೋಕಗಳು ಭೂಹು ಭುವಃ ಸುವಃ ಮಹಾ ಜನಃ ತಪಃ ಸತ್ಯಂ ಅಂತ ಯಾವುದಿವೆ ಅವು, ಮತ್ತು ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಲ ಇತ್ಯಾದಿ ಅಧೋಲೋಕಗಳು ಸಪ್ತ, ಅವುಗಳ ವಿವರಣೆಗಳು ಎಲ್ಲ ಬರ್ತವೆ. ಇದೆಲ್ಲವನ್ನು ನಾನು ಮೊದಲಿಗೆ ಪುರಾಣ ಪರಿಚಯ ಕಾಲದಲ್ಲಿ ಈ ಪುರಾಣಿಕ್ ಕಾಸ್ಮಾಲಜಿನ ಹೇಳುವಾಗಲೇ ಪುರಾಣಿಕ್ ಸ್ಪೇಸ್ ಅಂತ ಏನಿದೆ ಅದನ್ನು ಕುರಿತು ಹೇಳಿದ್ದೆ. ಈ ಸ್ಥಳ ಹೀಗೆ ದೇಶ ವಿಸ್ತರಿಸಿಕೊಳ್ಳುತ್ತದೆ, ಅನೇಕ ವಿಧವಾದ ವರ್ಗೀಕರಣ ಅಂತ. ಆ ಕಾರಣ ಮತ್ತೆ ವಿಸ್ತರಿಸಬೇಕಾಗಿಲ್ಲ. ಆಮೇಲೆ ನವಮಸ್ಕಂಧಕ್ಕೆ ಬರ್ತೀವಿ. ಆ ನವಮಸ್ಕಂಧದಲ್ಲಿ ಸರಸ್ವತಿಯ ಆರಾಧನೆಯನ್ನು ಕುರಿತು ಹೇಳ್ತಾರೆ. ಮತ್ತು ಧರ್ಮರಾಜ ಹಾಗೂ ನಾರದ ಇವರಿಬ್ಬರಿಂದಲೂ ಕೂಡ ಸರಸ್ವತಿಯ ಮಹಾತ್ಮ್ಯದ ಸಂವಾದ ಆಗುತ್ತದೆ. ಸರಸ್ವತಿ ನದಿ ರೂಪಿಣಿಯಾಗಿ, ಸರಸ್ವತಿ ಬಿಂಬರೂಪಿಣಿಯಾಗಿ, ಸರಸ್ವತಿ ವಾಗ್ರೂಪಿಣಿಯಾಗಿ ಹೇಗೆಲ್ಲ ಇದ್ದಾಳೆ ಆ ಎಲ್ಲ ಅಂಶಗಳು ಕೂಡ ಸಾಕಷ್ಟು ವಿಸ್ತಾರವಾಗಿ ಬರುತ್ತದೆ. ಸರಸ್ವತಿಯನ್ನು ಸಾಮಾನ್ಯವಾಗಿ ನಮ್ಮ ಪುರಾಣಾದಿಗಳಲ್ಲಿ ಗಮನಿಸುವುದು ಕಡಿಮೆ. ಅದರೊಳಗೂ ಆಧುನಿಕರಿಗಂತೂ ಅಂದರೆ ಈ ಕಾಲದವರಿಗೆ ಸರಸ್ವತಿ ಬೇಡವಾಗಿಬಿಟ್ಟಿದ್ದಾಳೇನೋ ಅಂತ ಅನಿಸುತ್ತೆ. ನವರಾತ್ರದಲ್ಲಿ ಸರಸ್ವತಿ ಅನೇಕ ಹಬ್ಬಗಳ ಮಧ್ಯದಲ್ಲಿ ಪಾಪ ಸ್ಯಾಂಡ್ವಿಚ್ ಆದಂತೆ ಕೂಡ ನನಗೆ ತೋರುತ್ತೆ. ಅದು ಒಂದು ಶೋಚನೀಯವಾದಂಥ ಸ್ಥಿತಿ ಸರಸ್ವತಿ ಇದು. ಆದರೆ ಪುರಾಣಗಳಲ್ಲಿ ವೇದಗಳಲ್ಲಿ ಸರಸ್ವತಿಗೆ ತುಂಬ ದೊಡ್ಡ ಸ್ಥಾನವೇ ಇರುವುದು ಗೊತ್ತಾಗುತ್ತದೆ. ಬ್ರಹ್ಮ ಯಜ್ಞ ಮಾಡುವಾಗ ಯಜ್ಞಕ್ಕೆ ಪತ್ನಿ ಬೇಕು. ಪತ್ಯುರ್ನೋ ಸಂಯೋಗಿ ಅಂತ ಹೇಳಿಬಿಟ್ಟು ಯಜ್ಞದಲ್ಲಿ ಪತಿಯ ಜೊತೆಗೆ ಭಾಗಿನಿಯಾಗುವುದರಿಂದಲೇ ಪತ್ನಿ ಎನ್ನುವಂಥ ಹೆಸರು ಉಂಟು. ಆ ಪುಷ್ಕರ ಕ್ಷೇತ್ರದಲ್ಲಿ ಬ್ರಹ್ಮ ಯಜ್ಞ ಮಾಡೋಕ್ಕೆ ತೊಡಗಿದಾಗ ಸರಸ್ವತಿ ಬೇಗ ಬರಲಿಲ್ಲ. ಆ ಕಾರಣ ಗಾಯತ್ರಿಯನ್ನು ಆತ ಪತ್ನಿಯಾಗಿ ಸ್ವೀಕರಿಸಿ ಯಜ್ಞಕ್ಕೆ ಆರಂಭ ಮಾಡಿದ. ಅದರಿಂದ ಸರಸ್ವತಿಗೆ ಕೋಪ ಬಂದು ಅವಳು ನದಿ ರೂಪದಿಂದ ಹರಿದು ಆ ಯಜ್ಞಶಾಲೆಯನ್ನೆಲ್ಲ ಕೊಚ್ಚಿ ಹಾಕಿಬಿಟ್ಲು ಅಂತ ಬರ್ತದೆ. ಸರಸ್ವತಿಗೂ ಕೋಪ ಬರುವಂಥ ಕಥೆ ಇದು. ಅಂದರೆ ಪುಷ್ಕರ ಕ್ಷೇತ್ರದಲ್ಲಿ ಎಲ್ಲ ಸರಸ್ವತಿ ನದಿ ಹರಿದಿದ್ದು ಹೌದು. ಆ ಒಂದು ನದಿ ರೂಪದಲ್ಲಿ ತೋರಿಸುವಂಥದ್ದು. ಮತ್ತು ಇನ್ನೊಂದು ಏನಂತಂದರೆ ಗಾಯತ್ರಿ ಒಂದು ಮಂತ್ರ, ಸರಸ್ವತಿ ವಾಗ್ರೂಪ, ವಾಕ್ಕಿನ ಒಂದು ವಿಶಿಷ್ಟವಾದ ಅಭಿವ್ಯಕ್ತಿ ಗಾಯತ್ರಿ. ಅದು ಯಜ್ಞಕ್ಕೆ ಪರಮ ಪ್ರಯೋಜನಕಾರಿಯಾದಂತಹ ಮೂಲ ಮಂತ್ರ ರೂಪವಾದದ್ದು. ಯಾಕೆಂದರೆ ಯಜ್ಞಕ್ಕೆ ಬೇಕಾದ ವೇದವನ್ನು ಕಲಿಯೋದಕ್ಕೆ ಗಾಯತ್ರಿಯೇ ದ್ವಾರ. ಹೀಗೆ ಆ ಥರದ ಒಂದು ಸಂಕೇತ ಈ ಮದುವೆಯ ರೂಪದಲ್ಲಿ ತೋರಿಕೊಂಡದ್ದಾಗಿದೆ ಪುರಾಣಗಳಲ್ಲಿ. ಆಮೇಲೆ ನಾರದ ತಾನು ಸರಸ್ವತಿಯ ಪುತ್ರ ಎಂಬುದಾಗಿ ಹೇಳಿಕೊಂಡು ತನ್ಮೂಲಕ ಧರ್ಮರಾಜನಿಗೆ ಸರಸ್ವತಿಯನ್ನು ಆರಾಧನೆ ಮಾಡಬೇಕು. ಶೃಣುವತ್ಸ ಪ್ರವಕ್ಷ್ಯಾಮಿ ಕವಚಂ ಸರ್ವಕಾಮದಂ ಅಂತ ಬ್ರಹ್ಮ ಯಾವ ಸರಸ್ವತಿ ಕವಚವನ್ನು ಹೇಳಿದ್ದ ಆ ಒಂದು ಸರಸ್ವತಿ ಕವಚವನ್ನು ಇವನಿಗೆ ಉಪದೇಶ ಮಾಡ್ತಾನೆ. ತನ್ಮೂಲಕ ಯಾವುದೇ ಒಂದು ಅಸತ್ಯಾದಿ ದೋಷಗಳು ಬರದಂತೆ ಅಂತರಂಗ ಬಹಿರಂಗ ಶುದ್ಧಿಯಾಗುವಂತೆ ಮಾಡುವಂಥದ್ದು ಅಂತ. ಅದಕ್ಕೆ ಒಂದು ದೊಡ್ಡ ಋಷಿ ಪರಂಪರೆಯನ್ನು ಹೇಳ್ತಾನೆ. ಕೃಷ್ಣ ಮೊದಲಾದವರು ಕೂಡ ಸರಸ್ವತಿಯ ಆರಾಧನೆ ಮಾಡಿದ್ದರು ಅಂತ ಹೇಳ್ತಾನೆ. ಇಲ್ಲಿ ಬೇರೆ ಬೇರೆ ಬೀಜಾಕ್ಷರಗಳ ಜೊತೆಗೆ ಸಂಪುಟೀಕೃತವಾದಂತಹ ಆ ಸರಸ್ವತಿ ಕವಚ ಬರುತ್ತೆ. ಓಂ ಹ್ರೀಂ ಸರಸ್ವತ್ಯೈ ಸ್ವಾಹ ಶಿರೋ ಮೇ ಪಾತು ಸರ್ವತಃ
ಶ್ರೀಂ ವಾಗ್ದೇವತಾಯೇ ಸ್ವಾಹ ಬಾಲಂ ಮೇ ಸರ್ವದಾವತು. ಓಂ ಹ್ರೀಂ ಸರಸ್ವತ್ಯೈ ಸ್ವಾಹೇತಿ ಶ್ರೋತ್ರೇ ಪಾತು ನಿರಂತರಂ. ಓಂ ಶ್ರೀಂ ಹ್ರೀಂ ಭಗವತ್ಯೈ ಸರಸ್ವತ್ಯೈ ಸ್ವಾಹ ನೇತ್ರಯುಗ್ಮಂ ಸದಾವತು. ಐಂ ಹ್ರೀಂ ವಾಗ್ವಾದಿನ್ಯೈ ಸ್ವಾಹ ನಾಸಾಂ ಮೇ ಸರ್ವದಾವತು. ಹ್ರೀಂ ವಿದ್ಯಾಧಿಷ್ಠಾತೃದೇವ್ಯೈ ಸ್ವಾಹ ಚೇಷ್ಟಂ ಸದಾವತು. ಓಂ ಹ್ರೀಂ ಶ್ರೀಂ ಬ್ರಾಹ್ಮ್ಯೈ ಸ್ವಾಹೇತಿ ದಂತಪಂಕ್ತಿಂ ಸದಾವತು. ಓಮಿತ್ಯೇಕಾಕ್ಷರೋ ಮಂತ್ರೋ ಮಮ ಕಂಠಂ ಸದಾವತು. ಓಂ ಶ್ರೀಂ ಹ್ರೀಂ ಪಾತು ಮೇ ಗ್ರೀವಾಂ ಸ್ಕಂಧೋ ಮೇ ಹ್ರೀಂ ಸದಾವತು. ಓಂ ಹ್ರೀಂ ವಿದ್ಯಾಧಿಷ್ಠಾತೃ ದೇವ್ಯೈ ಸ್ವಾಹ ವಕ್ಷಸ್ ಸದಾವತು ಅಂತ ಹೀಗೆ ಕೇಶಾದಿ ಪಾದಾಂತವಾಗಿ ನನ್ನನ್ನು ಅವಳು ಕಾಪಾಡಲಿ ಅಂತ ಪುರಾಣಗಳಲ್ಲಿ ಅನೇಕ ಕವಚ ಸ್ತೋತ್ರಗಳು ಬರ್ತವೆ. ಶಿವಕವಚ, ವಿಷ್ಣು ಕವಚ, ನಾರಾಯಣ ಕವಚ, ದೇವಿ ಕವಚ, ಸರಸ್ವತಿ ಕವಚ, ಲಕ್ಷ್ಮೀ ಕವಚ, ಗೋಪಾಲ ಕವಚ ಇತ್ಯಾದಿಯಾಗಿ ಆ ಮಂತ್ರ ಜಪ ಮಾಡುವ ಮೂಲಕ ನಮಗೆ ಆ ರಕ್ಷಣೆ ಉಂಟಾಗುತ್ತದೆ ಅಂತ. ವೃತ್ರಾಸುರನ ಒಂದು ಸಂದರ್ಭದಲ್ಲಿ ಕಥೆಯಲ್ಲಿ ನಮಗೆ ಗೊತ್ತಾಗುತ್ತದೆ. ಅಸುರರ ಪ್ರಭಾವ ಜಾಸ್ತಿಯಾಗಿದ್ದಾಗ ವೃತ್ರನ ಅಣ್ಣನಾಗಿದ್ದ ವಿಶ್ವರೂಪ ಆತ ದೇವತೆಗಳಿಗೆ ನಾರಾಯಣ ಕವಚ ಅನ್ನುವ ಮಂತ್ರವನ್ನು ಕೊಟ್ಟು ಅವರಿಗೆ ರಕ್ಷಣೆಯನ್ನು ಉಂಟು ಮಾಡಿದ ಅಂತ. ಇದೇ ಜಾತಿಗೆ ಬರುವಂಥದ್ದು ಅರ್ಗಳಾಸ್ತವ ಅಂತ ಒಂದು ಉಂಟು. ಅರ್ಗಳಾಸ್ತವ ಅಂತ ಅದು ಬಹಳ ಪ್ರಸಿದ್ಧವಾದ ಮಾರ್ಕಂಡೇಯ ಪುರಾಣದ ಮಧ್ಯದಲ್ಲಿ ಬರುವಂತಹ ಈ ದುರ್ಗಾ ಸಪ್ತಶತಿ ಯಾವುದಿದೆ ಆ ಸಪ್ತಶತಿಯಲ್ಲಿ ಬರುವಂಥ ಒಂದು ಭಾಗ. ಅಲ್ಲಿ ಅರ್ಗಳ ಅನ್ನೋದಕ್ಕೆ ಕನ್ನಡದಲ್ಲಿ ಅಗುಳಿ ಅಂತ ಅರ್ಥ. ಅಗಳಿ, ಅರ್ಗಳ ಅನ್ನುವ ಶಬ್ದದ ತದ್ಭವವೇ ಅಗಳಿ ಆಯಿತು. ಎಲ್ಲ ಬಾಗಿಲುಗಳನ್ನು ಬೋಲ್ಟ್ ಹಾಕ್ಕೊಳ್ಳೋದಿದೆಯಲ್ಲ, ಬೋಲ್ಟಿಂಗ್ ಅಂತೀವಲ್ಲ, ಸೀಲಿಂಗ್ ಅಂತ, ಅದು ಅರ್ಗಳ ಅಂತಂದರೆ ನಮಗೆ ಯಾವ ಅಪಾಯವೂ ಇಲ್ಲದೆ ದೇವಿ ಕಾಪಾಡಲಿ ಅಂತ ಅರ್ಗಳ ಸ್ತೋತ್ರ ಅಂತ. ಹಾಗೆ ಖಡ್ಗಮಾಲಾ ಸ್ತೋತ್ರ ಅಂತ ಕೂಡ ಒಂದು ಉಂಟು, ದೇವಿ ಖಡ್ಗಮಾಲಾ ಸ್ತೋತ್ರ ಅಂತ. ಎಲ್ಲ ಆಯುಧಗಳು ನಮಗೆ ರಕ್ಷಣೆಯಾಗಿ ಬರಲಿ ಅಂತ. ಹೀಗೆ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ, ಆಪತ್ತುಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಈ ರೀತಿಯಾಗಿ ಇರುವಂಥದ್ದು ಅಂತೆಲ್ಲ ಗೊತ್ತಾಗುತ್ತದೆ. ಆ ಒಂದು ಅಂಶ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಆಮೇಲೆ ನಾವು ಕಾಣುವ ಮತ್ತೊಂದು ವಿಶೇಷ ಯಾವುದು ಅಂತಂದರೆ ಲಕ್ಷ್ಮಿಯ ಒಂದು ಸ್ತವ, ಲಕ್ಷ್ಮಿಯ ಮಹಾತ್ಮ್ಯ ಇದೇ ರೀತಿಯಾಗಿ ಬರ್ತಕ್ಕಂಥದ್ದು. ಹಾಗೆ ತುಳಸಿ ಜಲಂಧರ ಅಥವಾ ಶಂಖಚೂಡ ಅಂತ ಕಥೆ ಉಂಟು, ಆ ಕಥೆ ಬರುತ್ತದೆ. ಇಲ್ಲಿ ಶಂಖಚೂಡ ಅನ್ನುವ ಹೆಸರಿದೆ, ಇನ್ನು ಕೆಲವು ಕಡೆ ಜಲಂಧರ ಅನ್ನುವ ಹೆಸರು ಬರುತ್ತದೆ. ತುಳಸಿ ಮಹಾತ್ಮ್ಯ ಅದು ಕೂಡ ಬರುತ್ತದೆ. ತುಳಸಿಗೆ ಆ ಶಕ್ತಿಯೆಲ್ಲ ಬಂದದ್ದು ದೇವಿಯ ಅನುಗ್ರಹದಿಂದ ಅಂತ ಹೀಗೆ ಆಗುತ್ತದೆ. ಆಮೇಲೆ ನಾವು ಕಾಣುವಂಥದ್ದು ಐಂದ್ರಾಕ್ಷಿ ಅಂದರೆ ಐಂದ್ರಿ ಅಂತ ಹೆಸರಾದ ಶಚೀದೇವಿಯ ಶಕ್ತಿ, ಅದು ಒಂದು ದೇವಿ ಸ್ವರೂಪ, ಅದರ ಮಹಾತ್ಮ್ಯ ಬರುತ್ತದೆ. ಇದಿಷ್ಟಕ್ಕೆ 9ನೇ ಸ್ಕಂಧ ಮುಗಿಯುತ್ತದೆ. ಆ 9ನೇ ಸ್ಕಂಧದಲ್ಲೇ ರಾಧಾದೇವಿಯ ಸ್ವರೂಪ ಬರುತ್ತೆ. ರಾಧಾ ನಮಗೆ ಗೊತ್ತಿರುವಂತೆ ಕೃಷ್ಣನ ಪ್ರೇಯಸಿ, ಬ್ರಹ್ಮವಿವರ್ತ ಪುರಾಣದಲ್ಲಿ ಕಾಣುವಂತೆ ಮಹಾಕೃಷ್ಣನ ಅನುರಕ್ತಿಯಾದವಳು. ರಾಧೃ ಅನ್ನುವ ದೃಷ್ಟಿಯಿಂದ ನೋಡಿದಾಗ ಪರಮ ಪವಿತ್ರವಾದ ಅರ್ಪಣೆ, ಶ್ರೇಯಸ್ಕರವಾದದ್ದು, ಪ್ರಶಸ್ತವಾದದ್ದು ಅನ್ನುವಂಥ ಅರ್ಥ ಬರುತ್ತದೆ. ಅದು ಭಕ್ತಿ ಅಂತ. ರಾಧಾ ಭಾವ ಅದೊಂದು ತತ್ವ. ಆ ತತ್ವವೂ ಕೂಡ ದುರ್ಗಾ ಸ್ವರೂಪವೇ ಹೌದು, ಮತ್ತಿನ್ಯಾವುದೂ ಅಲ್ಲ ಅಂತ ಕಾಣಿಸ್ಕೊಡುತ್ತೆ. ಆಮೇಲೆ ನಾವು ದಶಮ ಸ್ಕಂಧ ಮತ್ತು ಏಕಾದಶ ಸ್ಕಂಧ, ದ್ವಾದಶ ಸ್ಕಂಧದಲ್ಲಿ ವಿಶೇಷವಾಗಿ ಮೊದಲಿಗೆ ಈ 10ನೇ ಸ್ಕಂಧದಲ್ಲಿ 10 ಜನ ಮನುಗಳ ಕಥೆ ಬರ್ತದೆ. ನಾನು ಅದನ್ನು ಮಾರ್ಕಂಡೇಯ ಪುರಾಣದಲ್ಲಿಯೇ ತೆಗೆದುಕೊಳ್ಬೇಕು ಅಂತ ಮಾಡಿದ್ದೀನಿ. ಕಾರಣ ಅಲ್ಲಿ ಬರುವಷ್ಟು ವಿವರಗಳು ಇನ್ನೆಲ್ಲೂ ಬರೋಲ್ಲ, ತುಂಬ ಸ್ವಾರಸ್ಯಕಾರಿಯಾಗಿದೆ. ಹಾಗಾಗಿ ಇನ್ನು ಮುಂದಿನ ಕಂತು ಯಾವುದಿದೆ, ನಾಳೆ ದಿವಸ ಇಲ್ಲ ಈ ನಮ್ಮ ಭಾಷಣ. ಮತ್ತು 19ನೇ ತಾರೀಕಿನಿಂದ ಮಾರ್ಕಂಡೇಯ ಅಗ್ನಿ ಪುರಾಣಗಳು ಎರಡನ್ನು ಕಾಲಾವಧಿಯೊಳಗೆ ಮುಗಿಸೋಣ ಅಂತ ಅಂದುಕೊಂಡಿದ್ದೀನಿ. ಆಮೇಲೆ 11 ಮತ್ತು 12 ಸ್ಕಂಧಗಳು ಇಡಿಯಾಗಿ ಬರುವಂಥದ್ದು ಸದಾಚಾರಕ್ಕೆ ಸಂಬಂಧಪಟ್ಟಂಥದ್ದು. ಜ್ಞಾನಕ್ಕೆ ಪೂರ್ವಾಧಿಕಾರವಾಗಿ ಕರ್ಮ ಬೇಕು, ಕರ್ಮದಿಂದ ಚಿತ್ತಶುದ್ಧಿ, ಚಿತ್ತಶುದ್ಧಿಯ ಮೂಲಕ ಜ್ಞಾನ ಅಂತ ಇದು ಸೋಪಾನ ಕ್ರಮ. ಹಾಗಾಗಿ ಇಡೀ ಬದುಕನ್ನು ಆಶ್ರಮವಾಗಿ, ಇಡೀ ಸಮಾಜವನ್ನು ವರ್ಣವಾಗಿ ವಿಭಾಗಿಸಿದಂತೆ ಇಡೀ ದಿನವನ್ನು ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಅಂತ ವಿಭಾಗ ಮಾಡಿ ಆಯಾ ಹೊತ್ತುಗಳಲ್ಲಿ ಯಾವ್ಯಾವ ಕೆಲಸಗಳನ್ನು ನಡೆಸಬೇಕು. ಸಂಧ್ಯೆಯಲ್ಲಿ ದೇವಿಯನ್ನೇ ಆರಾಧನೆ ಮಾಡುವಂಥದ್ದು, ಗಾಯತ್ರಿ ಮಂತ್ರೋಪಾಸನೆ ಅಂತ ಆಗುತ್ತದೆ. ಆಮೇಲೆ ಅಗ್ನಿಯಲ್ಲಿ ದೇವಿಯನ್ನೇ ಕಾಣುವ ಮೂಲಕ ಮಾಡುವಂಥ ಅಗ್ನಿಹೋತ್ರ ಇರಬಹುದು. ಹೀಗೆ ಇವೆಲ್ಲವೂ ಕೂಡ ದೇವಿ ಪರವಾದದ್ದು ಅಂತ ಹೇಳಿ ಸ್ನಾನದ ವಿಭಾಗ ಕ್ರಮಗಳು.
ರುದ್ರಾಕ್ಷ, ಭಸ್ಮ ಇವುಗಳ ವಿಶೇಷ, ಅವುಗಳ ಮಾಹಾತ್ಮ್ಯ ಮತ್ತು ದ್ರವ್ಯಶುದ್ಧಿ, ಸ್ಥಳಶುದ್ಧಿ ಇವೆಲ್ಲ ಹೇಗೆ, ಈ ಎಷ್ಟು ವಿವರಗಳು ಬರ್ತದೆ. ಮತ್ತು ತ್ರಿಪುಂಡ್ರಾದಿ ಧಾರಣೆಗಳು ಹೇಗೆ, ಸಂಧ್ಯೋಪಾಸನೆ ಹೇಗೆ ಮಾಡಬೇಕು, ಆಮೇಲಿಂದ ಉಪಚಾರಗಳು, ಷೋಡಶಾದಿ ಉಪಚಾರಗಳನ್ನು ಹೇಗೆ ಪೂಜೆಯಲ್ಲಿ ಮಾಡಬೇಕಾದದ್ದು, ಬ್ರಹ್ಮಯಜ್ಞ ಮೊದಲಾದವು ಹೇಗೆ, ಭೋಜನ ವಿಧಿ ಹೇಗೆ, ಇವೆಲ್ಲವೂ ಬರ್ತದೆ. ಮತ್ತು ಕಟ್ಟಕಡೆಯಲ್ಲಿ ಇದು ಗಾಯತ್ರಿ ಮಹಾತ್ಮ್ಯದಿಂದ, ಗಾಯತ್ರಿ ಪೂಜಾ ವಿಧಾನದಿಂದ ಮುಗಿಯುತ್ತದೆ. ಇಲ್ಲಿ ಗಾಯತ್ರಿ ಕವಚ, ಗಾಯತ್ರಿ ಹೃದಯ, ಗಾಯತ್ರಿ ಸ್ತೋತ್ರ, ಗಾಯತ್ರಿ ಸಹಸ್ರನಾಮ ಇಷ್ಟೂ ಕೂಡ ಬರುತ್ತದೆ. ಇದು ಬಹಳ ಪ್ರಸಿದ್ಧವಾದಂಥದ್ದು. ಅಲ್ಲಿಯ ಒಂದೆರಡು ಶಕಲಗಳನ್ನು ನಾವು ಕಾಣಬಹುದು. ಗಾಯತ್ರಿ ಮಹಾತ್ಮ್ಯ ತುಂಬ ತುಂಬ ಲೋಕಪ್ರಸಿದ್ಧವಾದದ್ದು, ಲೋಕಪ್ರಿಯವೂ ಆದಂಥದ್ದು. ನಮ್ಮಲ್ಲಿ ಗಾಯತ್ರಿಗೆ ಇರುವಷ್ಟು ಪ್ರಾಶಸ್ತ್ಯ ಇನ್ನು ಯಾವ ದೇವತೆಗೂ ಕಾಣುವಂಥದ್ದಲ್ಲ. ಯಾಕೆಂತಂದರೆ ವೇದಮಾತಾ ಅಂತ ಆಗಿರುವಂಥದ್ದು, ಆಕೆಯನ್ನೇ ಪರದೇವತೆ ಅಂತ ಕೂಡ ಗೌರವಿಸ್ತಾರೆ. ನಾರಾಯಣನೇ ಸ್ವಯಂ ನಾರದನಿಗೆ ಈ ಗಾಯತ್ರಿಯ ವೈಶಿಷ್ಟ್ಯವನ್ನು ಬೋಧನೆ ಮಾಡದ ಅಂತ ಬರ್ತದೆ. ದಶಮಸ್ಕಂಧದ 12ಶ ಸ್ಕಂಧದ ಚತುರ್ಥಾಧ್ಯಾಯ ಗಾಯತ್ರಿ ಹೃದಯವಾದರೆ ತೃತೀಯಾಧ್ಯಾಯ ಗಾಯತ್ರಿ ಕವಚ ಅಂತಾಗಿದೆ. ಅಲ್ಲಿಯೇ ತುಂಬ ಪ್ರಸಿದ್ಧವಾದ ಗಾಯತ್ರಿ ಧ್ಯಾನ ಶ್ಲೋಕ ಮುಕ್ತಾ ವಿದ್ರುಮಹೇಮ ನೀಲಧವಲಚ್ಛಾಯೇರ್ ಮುಖೈಸ್ತ್ರಕ್ಷಣೈ ಯುಕ್ತಾಮಿಂದು ನಿಬದ್ಧರತ್ನ ಮುಕುಟಾಂ ತತ್ವಾರ್ಥವರ್ಣಾತ್ಮಿಕಾಂ ಗಾಯತ್ರೀಂ ವರದಾಭಯಾಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ಶುಭ್ರಂ ಕಪಾಲಂ ಗದಾಂ ಶಂಖಂಚಕ್ರ ಮಥಾರವಿಂದ ಯುಗಲಂ ಹಸ್ತೇರ್ವಹಂತೀಂ ಭಜೆ ಅನ್ನುವ ಧ್ಯಾನ ಶ್ಲೋಕ. ಕಡೆಗೆ ಗಾಯತ್ರಿ ಪೂರ್ವತಃ ಪಾತು, ಸಾವಿತ್ರಿ ಪಾತು ದಕ್ಷಿಣೆ, ಬ್ರಹ್ಮಸಂಧ್ಯಾತು ಮೇ ಪಶ್ಚಾತ್ ಉತ್ತರಾಯಾಂ ಸರಸ್ವತಿ, ಪಾರ್ವತಿ ಮೇ ದಿಶಂ ರಕ್ಷೇತ್ ಪಾವಕಿ ಜಲಶಾಯಿನಿ, ಯಾತುಧಾನಿ ದಿಶಂ ರಕ್ಷೇತ್ ಯಾತುಧಾನ ಭಯಂಕರಿ ಅಂತ ಹೇಳಿ ಆ ಕವಚದ ವಿಶೇಷಗಳು ಸರ್ವತ್ರ ಸರ್ವ ದಿಕ್ಕುಗಳಲ್ಲಿ ನಮ್ಮನ್ನು ಕಾಪಾಡಲಿ ಅಂತ ಬರ್ತದೆ. ಮತ್ತು ಬೇರೆ ಬೇರೆ ವರ್ಣಾತ್ಮಿಕೆಯಾಗಿ ಆಕೆ ನಮ್ಮನ್ನು ಕಾಪಾಡಲಿ ಅಂಥೇಳಿ ಅವೆಲ್ಲವೂ ಕೂಡ ಬರ್ತದೆ. ಆಮೇಲೆ ಗಾಯತ್ರಿ ಹೃದಯದಲ್ಲಿ ಈಗ ಲಕ್ಷ್ಮೀನಾರಾಯಣ ಹೃದಯ ಇತ್ಯಾದಿಯಾಗಿ ಹೃದಯಗಳು ಅನ್ನುವಂಥ ಒಂದು ಸ್ತೋತ್ರ ಕ್ರಮ ಉಂಟಲ್ಲ, ಅಲ್ಲಿ ಕೂಡ ಬರ್ತದೆ. ದೇವ್ಯಾಶ್ಚ ಹೃದಯಂ ಪ್ರೋಕ್ತಂ ನಾರದಾಥರ್ವಣೇ ಸ್ಫುಟಂ ತದೇವಾಹಂ ಪ್ರವಕ್ಷ್ಯಾಮಿ ರಹಸ್ಯಾತಿ ರಹಸ್ಯಕಂ. ಇದು ಅಥರ್ವ ಪರಿಶಿಷ್ಟದಲ್ಲಿ ಕಾಣುವಂಥದ್ದು ಅಂತ ಹೇಳಿ ಹೇಳ್ತಾನೆ. ಗಾಯತ್ರಿ ಛಂದ ಉದ್ದಿಷ್ಟಂ ದೇವತಾ ಪರಮೇಶ್ವರಿ ಪೂರ್ವೋಕ್ತೇನ ಪ್ರಕಾರೇಣ ಕುರ್ಯಾದಂಗಾನಿ ಷಟ್ಕ್ರಮಾತ್ ಅಂತ ಅಂಗನ್ಯಾಸ, ಕರನ್ಯಾಸ, ಶಕ್ತಿ, ಬೀಜ, ಕೀಲಕ ಇವುಗಳನ್ನೆಲ್ಲ ಉಪಾಸನೆ ಮಾಡಬೇಕು. ದ್ಯೌರ್ಮೂರ್ಧ್ನಿ ದೈವತಂ ದಂತಪಂಕ್ತಾವಶ್ವಿನೌ ಉಭೇ ಸಂಧ್ಯೇಚೋಷ್ಟೌ ಮುಖಮಗ್ನಿ ಜಿಹ್ವಾ ಸರಸ್ವತಿ ಗ್ರೀವಾಯಾಂ ತು ಬೃಹಸ್ಪತಿ ಅಂತ ಹೇಳಿ ಈ ನ್ಯಾಸವನ್ನು ಇಡೀ ಶರೀರ ಮಾಡಿಕೊಳ್ಳುವಂಥದ್ದು ಅದನ್ನು ಹೇಳ್ತಾರೆ. ಆಮೇಲೆ ಕರನ್ಯಾಸವನ್ನು ಕೂಡ ಹೇಳ್ತಾರೆ. ಮತ್ತು ಇದಕ್ಕೆ ಫಲಶ್ರುತಿಯನ್ನು ಹೇಳ್ತಾರೆ. ಈ ಒಂದು ಗಾಯತ್ರಿ ಹೃದಯವನ್ನು ಪಾರಾಯಣ ಮಾಡುವಂಥದ್ದು ಪುಣ್ಯವನ್ನು ಏನೆಲ್ಲ ಕೊಡುತ್ತೆ ಅಂತಂದರೆ ಸರ್ವ ಪ್ರತಿಗ್ರಹಾತ್ ಪೂತೋ ಭವತಿ, ಎಲ್ಲ ವಿರೋಧಗಳು ಶಮನವಾಗುತ್ತದೆ. ಮತ್ತು ಪಂಕ್ತಿ ದೂಷಣಾತ್ ಪೂತೋ ಭವತಿ, ಯಾವುದೇ ಅಪಾಂಕ್ತೆಯ ದೋಷ ಹೋಗಿ ಪಂಕ್ತಿ ಪಾವನರಾಗ್ತಾರೆ. ಅನೃತವಚನಾತ್ ಪೂತೋ ಭವತಿ, ಅಸತ್ಯವಾಕ್ಯದ ಪಾಪವನ್ನು ಕಳ್ಕೊಳ್ತಾರೆ. ಅಥ ಬ್ರಹ್ಮಚಾರಿ ಭವತಿ, ಬ್ರಹ್ಮಚರ್ಯ ಕಳ್ಕೊಂಡವರಿಗೆ ಬ್ರಹ್ಮಚರ್ಯ ಬರುತ್ತದೆ ಅಂತ ಹೀಗೆ ಅಲೌಕಿಕವಾದ ಫಲವನ್ನು ಬೇಕಾದಷ್ಟು ನಾವು ಕಾಣ್ತೀವಿ. ಆಮೇಲೆ ಗಾಯತ್ರಿ ಸ್ತೋತ್ರ ಬರ್ತದೆ, ಅದು ಬಹಳ ವಿಸ್ತಾರವೇ ಆಗಿರ್ತಕ್ಕಂಥದ್ದು. ವೇದಸ್ವರೂಪಿಣಿಯಾದ ಗಾಯತ್ರಿಯನ್ನು ಇಲ್ಲಿ ಉಪಾಸನೆ ಮಾಡುವುದಾಗುತ್ತದೆ. ಅದಾದ ಮೇಲೆ ಗಾಯತ್ರಿ ಸಹಸ್ರನಾಮ ಬರುತ್ತದೆ. ಅದು ಮತ್ತೆ ನಾರಾಯಣನೇ ಹೇಳ್ತಾನೆ, ಶೃಣು ವಕ್ಷ್ಯಾಮಿ ಯತ್ನೇನ ಗಾಯತ್ರ್ಯಷ್ಟ ಸಹಸ್ರಕಂ ನಾಮ್ನಾಂ ಶುಭಾನಾಂ ದಿವ್ಯಾನಾಂ ಸರ್ವ ಪಾಪ ವಿನಾಶನಂ ಅಂತ ಬಹಳ ಸೊಗಸಾಗಿ ಅಕಾರದಿಂದ ಆರಂಭ ಮಾಡಿ ಎಲ್ಲ ಅಕ್ಷರಗಳನ್ನು ಸಮನ್ವಯ ಮಾಡಿಕೊಂಡು ಬರುತ್ತದೆ. ಆಸಕ್ತಿಕರವಾದಂಥದ್ದು, ವಿಶೇಷವಾಗಿರುವಂಥದ್ದು, ವಿಸ್ತಾರವಾದದ್ದು ಗಾಯತ್ರಿ ಸಹಸ್ರನಾಮ. ಅದು 6ನೇ ಅಧ್ಯಾಯದಲ್ಲಿ ಬರ್ತದೆ. ಎಷ್ಟೋ ಜನ ಗಾಯತ್ರಿ ಸಹಸ್ರನಾಮವನ್ನು ಪ್ರತ್ಯೇಕವಾಗಿ ಕಂಡಿರಬಹುದು. ದೇವಿ ಭಾಗವತದ ಮೂಲ ಸ್ವಾರಸ್ಯಕಾರಿಯಾದಂಥ ವಿಷಯಗಳನ್ನು ಒಳಗೊಂಡದ್ದು. ಅದು ಸ್ತೋತ್ರವಾದ ಕಾರಣ ಎಲ್ಲರಿಗೂ ಜಪ್ಯವಾದಂಥದ್ದು. ಅದಾದ ಮೇಲೆ ಈ ಎಲ್ಲಕ್ಕೂ ಬೇಕಾದಂಥ ದೀಕ್ಷಾ ವಿಧಿಯ ವಿವರಗಳು ಬರ್ತವೆ. ಕಟ್ಟಕಡೆಯಲ್ಲಿ ಕೇನೋಪನಿಷತ್ತಿನಲ್ಲಿ ಬರುವ ಒಂದು ಕಥೆ ಇದೆ. ಕೇನೋಪನಿಷತ್ತು ಅಥವಾ ತಲವಕಾರೋಪನಿಷತ್ತು ಅಂತ ಪ್ರಖ್ಯಾತವಾದದ್ದು. ಅದು ಅಥರ್ವ ಶಾಖೆ, ಅದು ಸಾಮವೇದಿಯ ತಲವಕಾರ ಶಾಖೆಗೆ ಸೇರಿದಂಥದ್ದು. ಬ್ರಹ್ಮ ಶಿವನಿಗೆ ಉಪದೇಶ ಮಾಡಿದ್ದು ಅಂತ ಕೂಡ ಪ್ರಸಿದ್ಧಿ ಉಂಟು. ಇಲ್ಲಿ
ಈ ನಮ್ಮ ಇಂದ್ರಿಯಗಳನ್ನೆಲ್ಲ ಯಾರು ಪ್ರೇರಣೆ ಮಾಡಿದ್ದು, ಕಣ್ಣು ಯಾರನ್ನ ಯಾವುದನ್ನು ನೋಡುತ್ತೆ, ಕಿವಿ ಯಾವುದನ್ನು ಕೇಳುತ್ತೆ, ಮನಸ್ಸು ಯಾವುದನ್ನು ಚಿಂತಿಸುತ್ತೆ, ಇದೆಲ್ಲಕ್ಕೂ ಕಾರಣವಾದದ್ದು ಯಾವುದು ಅನ್ನುವ ಪ್ರಶ್ನೆಯಿಂದಲೇ ಆರಂಭವಾಗುತ್ತೆ. ಕೇನ ಅಂತ ಕೇನೇಶಿತಂ ಅಂತ ಹಾಗೆ ಆರಂಭವಾಗಿ ಕೇನೋಪನಿಷತ್ತಂತಾಗಿದೆ. ಅದು ಪೂರ್ವಾರ್ಧ. ಅವೆಲ್ಲ ಗೊತ್ತಾಗುತ್ತೆ ಅಂತರಂಗದಲ್ಲಿ ಆ ಬ್ರಹ್ಮಚೈತನ್ಯ ಇಲ್ಲದೆ ಆಗುವಂಥದ್ದಲ್ಲ ಅಂತ. ಇಲ್ಲಿ ಎಲ್ಲವನ್ನೂ ಕೂಡ ಆ ಬ್ರಹ್ಮದ ಶಕ್ತಿ ಸ್ವರೂಪಿಣಿಯಾದ ಭಗವತಿಯದೇ ಎಲ್ಲ ಅಂತ ಪ್ರತಿಪಾದನೆ ಬರ್ತದೆ. ಕೇನೋಪನಿಷತ್ತಿನ ಮೂಲದಲ್ಲಿ ಉತ್ತರಾರ್ಧದಲ್ಲಿ ಒಂದು ವಿಶೇಷವಾದ ಕಥೆ ಬರುತ್ತೆ. ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳಿಗೆ ಜಯವಾದಾಗ ತುಂಬ ಅಹಂಕಾರ ಬರುತ್ತೆ ದೇವತೆಗಳಿಗೆ. ನಮ್ಮಿಂದಲೇ ಎಲ್ಲ ಜಯವಾಯಿತು ಅಂತ ಅಂದುಕೋತಾರೆ. ಆಗ ಇದ್ದಕ್ಕಿದ್ದಂತೆಯೇ ಅವರ ಮುಂದೆ ಒಂದು ವಿಚಿತ್ರಾಕಾರದ ಯಕ್ಷ ಕಾಣಿಸಿಕೊಳ್ಳುತ್ತೆ. ಯಕ್ಷ ಅಂದರೆ ಅರ್ಥವಾಗದೇ ಇರುವ ಅಲೌಕಿಕ ಶಕ್ತಿ ಎನ್ನುವ ಅರ್ಥ ಕೂಡ ಉಂಟು. ಅಂದರೆ ಇಟ್ ಇಸ್ ಬಿಯಾಂಡ್ ಅವರ್ ಕಾಂಪ್ರಹೆನ್ಷನ್ ಅನ್ನುವಂಥದ್ದು. ಆಗ ಅಗ್ನಿಯನ್ನು ಕಳಿಸ್ತಾನೆ ಇಂದ್ರ, ನೋಡಿಕೊಂಡು ಬಾ ಅಂತ. ಅಗ್ನಿ ಆ ಯಕ್ಷದ ಮುಂದೆ ನಿಂತು ನೀನು ಯಾರು ಅಂದರೆ, ನೀನು ಯಾರು ಅಂತ ಕೇಳ್ತಾನೆ. ನಾನು ಅಗ್ನಿ ಅಂತ. ನಿನ್ನ ಯೋಗ್ಯತೆ ಏನು ಅಂದರೆ, ನಾನು ಯಾವುದನ್ನು ಸುಡುತ್ತೀನಿ ಅಂತ. ಹಾಗಿದ್ದರೆ ಇದನ್ನು ಸುಡುವಂಥ ಒಂದು ಹುಲ್ಲು ಕಡ್ಡಿನ ಮುಂದೆ ಇಟ್ಟರೆ ಅದು ಎಷ್ಟು ಪ್ರಯತ್ನಪಟ್ಟರೂ ಸುಡೋಕ್ಕಾಗೋಲ್ಲ. ಆಮೇಲೆ ನಾಚಿ ವಾಪಸ್ ಬಂದಾಗ ವಾಯು ಹೋಗ್ತಾನೆ. ಇಂದ್ರನಿಗೆ ಅತ್ಯಂತ ಆತ್ಮೀಯರಾದ ಅತ್ಯಾಪ್ತರಾದ ಮಂತ್ರಿಗಳು, ಸಚಿವರು ಅಂದರೆ ಅಗ್ನಿವಾಯುಗಳು ಅಂತ. ಹಾಗಾಗಿ ಇವರಿಬ್ಬರು ಪ್ರಧಾನ ದೇವತೆಗಳು ಅಂತ. ಇಂದ್ರನಿಗೆ ಎಡಗೈ ಬಲಗೈ ಬಂಟರು. ಹೋಗ್ತಾನೆ ವಾಯು, ತಾನು ವಾಯು ಅಂತ ಪರಿಚಯ ಮಾಡ್ಕೊಳ್ತಾನೆ. ಶಕ್ತಿ ಏನು ಅಂದರೆ ಯಾವುದನ್ನು ನಾನು ಹಾರಿಸ್ತೀನಿ ಅಂತ. ಹಾಗಿದ್ರೆ ಹುಲ್ಲುಕಡ್ಡಿ ಹಾರಿಸ್ತು ಅಂದರೆ ಆಗಲಿಲ್ಲ ವಾಯುವಿಗೆ ಅಂತ. ಆಗ ಅವನು ನಿರಾಶನಾಗಿ ಬಂದಾಗ ಇಂದ್ರ ಹೋಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಆ ಯಕ್ಷ ಇರುವುದಿಲ್ಲ, ಉಮಾ ಹೈಮವತಿ ಇರ್ತಾಳೆ. ಹಿಮವಂತನ ಮಗಳು ಹೈಮವತಿ ಉಮಾ ಇರ್ತಾಳೆ. ಆ ದೇವಿಗೆ ಉಮಾ ಅನ್ನೋ ಹೆಸರು ಬರೋದಕ್ಕೆ ಕಾರಣ, ತಪಸ್ಸಿಗೆ ಹೊರಟಾಗ ತಾಯಿ ಮೇನಾದೇವಿ ಅಮ್ಮ ಬೇಡ ತಪಸ್ಸು ಅಂತ ಅಂದದ್ದು. ಅನ್ನೋದು ಉದ್ಗಾರ, ಅಯ್ಯೋ ಅಮ್ಮ ಮಾ ಬೇಡ ಅಂತ. ಹಾಗಾಗಿ ಅವಳು ಉಮಾ ಅಂತ ಅನಿಸಿಕೊಂಡಳು ಅಂತ ಹೇಳ್ಬಿಟ್ಟಿದ್ನು. ಮತ್ತು ಆ ಉಮಾ ಹೈಮವತಿ, ಇದೆಲ್ಲವೂ ಬ್ರಹ್ಮದಿಂದ ಆದದ್ದು, ಬ್ರಹ್ಮದ ಶಕ್ತಿಯಿಂದಲೇ ನೀವು ಮಾಡಿದ್ದು, ಅದಿಲ್ಲದೆ ನಿಮಗೇನು ಮಿಸುಕಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸ್ವಾರಸ್ಯವನ್ನು ಹೇಳುವಂಥ ಕಥೆ ಬರುತ್ತೆ. ಆ ಕಥೆಯನ್ನೇ ಇಲ್ಲಿ ಕೂಡ ನಾವು ಕಾಣ್ತೀವಿ. ತುಂಬ ಚೆನ್ನಾಗಿ ಬಂದಿರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಚಂದ್ರಸ್ಯ ಚಂದ್ರಿಕೆಯೇಯಂ ಮಮಾಭಿನ್ನತ್ವಮಾಗತ ಅಂತ ಚಂದ್ರಿಕಾ ನ್ಯಾಯದಂತೆ ಆ ದೇವಿ ಬೇರೆ ಅಲ್ಲ, ಮತ್ತು ಆ ಬ್ರಹ್ಮವಸ್ತು ಬೇರೆ ಅಲ್ಲ, ಎಲ್ಲವೂ ಒಂದೇ ಆಗಿರತಕ್ಕಂಥದ್ದು ಅನ್ನುವ ಸ್ವಾರಸ್ಯ ಕೂಡ ಕಾಣುತ್ತದೆ. ಮತ್ತು ಆ ಪರದೇವಿ ಜ್ಞಾನಸ್ವರೂಪಿಣಿಯಾಗಿದ್ದಾಳೆ. ಗೌತಮಾದಿ ಮಹರ್ಷಿಗಳಿಗೆ ಬಂದಂಥ ಶಾಪವನ್ನು ಕೂಡ ನಿವಾರಣೆ ಮಾಡಿದಂಥವಳಾಗಿದ್ದಾಳೆ. ಮತ್ತು ಕಟ್ಟಕಡೆಯಲ್ಲಿ ಆಕೆ ಸುಧಾ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಚಿಂತಾಮಣಿ ದ್ವೀಪದಲ್ಲಿ ಆ ಒಂದು ಶ್ರೀಚಕ್ರದ ಸಿಂಹಾಸನದಲ್ಲಿ ಪರಶಿವನನ್ನೇ ಪರ್ಯಂಕವಾಗಿ ಮಾಡಿಕೊಂಡು ಆಕೆ ಇರ್ತಾಳೆ ಅನ್ನುವಂಥ ಚಿಂತಾಮಣಿ ಗೃಹದ ವರ್ಣನೆ ಬರ್ತದೆ. ಇದು ಶ್ಯಾಮಲಾ ದಂಡಕಾದಿಗಳಲ್ಲಿ ತುಂಬ ಪ್ರಸಿದ್ಧವಾದದ್ದು, ಸೌಂದರ್ಯಲಹರಿಯಲ್ಲಿ ಕೂಡ ಕಾಣಿಸಿಕೊಳ್ತಕ್ಕಂಥದ್ದು. ತದೇವ ದೇವಿ ಸದನಂ ಮಧ್ಯಭಾಗೇ ವಿರಾಜತೆ ಸಹಸ್ರಸ್ತಂಭ ಸಂಯುಕ್ತಾಶ್ಚತ್ವಾರಸ್ತೇಷು ಮಂಡಪಾಃ ಶೃಂಗಾರ ಮಂಡಪಶ್ಚೈಕೋ ಮುಕ್ತಿಮಂಡಪ ಏವಚ ಜ್ಞಾನಮಂಡಪ ಸಂಜ್ಞಸ್ತು ತೃತೀಯ ಪರಿಕೀರ್ತಿತಃ ಅಂತ ಹೇಳಿ ಏಕಾಂತ ಮಂಡಪಶ್ಚೈವ ಚತುರ್ಥ ಪರಿಕೀರ್ತಿತಃ ಅಂತ ಶೃಂಗಾರ ಮಂಡಪ, ಜ್ಞಾನಮಂಡಪ, ಮುಕ್ತಿಮಂಟಪ ಮತ್ತು ಏಕಾಂತ ಮಂಟಪ ಅಂತ 4 ಮಂಟಪಗಳಲ್ಲಿ ಆಕೆ ವಿರಾಜಮಾನಳಾಗಿದ್ದಾಳೆ ಅನ್ನುವಂಥದ್ದಾಗಿ ವಿಸ್ತಾರವಾಗಿ ಕೇಶಾದಿ ಪಾದಾಂತವಾದ ಅಲಂಕಾರದ ವರ್ಣನೆ ಮೊದಲಾದವೆಲ್ಲ ಬರ್ತದೆ. ಪ್ರಾಯಣ ಸೌಂದರ್ಯ ಲಹರಿಯ ಒಂದು ಭಾಗವೇ ಅಂತ ಹೇಳ್ಬೋದು. ಅಷ್ಟು ಸುಂದರವಾದ ಕವಿತ್ವ ಕೂಡ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಸುಧಾ ಸಿಂಧೋರ್ ಮಧ್ಯೆ ಸುರವಟಿಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋ ಪವನವತಿ ಚಿಂತಾಮಣಿಗೃಹೆ ಶಿವಾಕಾರ್ಯ ಮಂಚೆ ಪರಮಶಿವ ಪರ್ಯಂಕ ನೆಲೆಯಾಂ ಭಜಂತಿ ತ್ವಾಂ ಧನ್ಯ ಕತಿಚನ ಚಿದಾನಂದ ಲಹರಿಂ ಅಂತ ಶಂಕರರು ಹೇಳುವುದು. ಸುಧಾ ಸಮುದ್ರ ಅಂತ ಹೃದಯನ್ಮಣಿದ್ವೀಪ ಸಮರೂಢ ಬಿಲ್ವಾಟವಿ ಮಧ್ಯಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೆ ಕೃತಿವಾಸಪ್ರಿಯೆ ಸರ್ವಲೋಕಪ್ರಿಯೆ ಅಂತ ಯಾವ ಆ ಶ್ಯಾಮಲ ದಂಡಕದಲ್ಲಿ ಕಾಣಿಸುತ್ತದೆ, ಅದಕ್ಕೆಲ್ಲ ಮೂಲ ಮಾತ್ರಕ ಪ್ರಾಯವಾದಂಥದ್ದು ಇಲ್ಲಿ ಬರುತ್ತದೆ. ಹೀಗಾಗಿ ಕಡೆಯಲ್ಲಿ ಸೂತರು ಉಪಸಂಹಾರವನ್ನು ಮಾಡ್ತಾನೆ. ಈ ಉವಾಚ ವಚನಂ ಶ್ಲಕ್ಷಣಂ ಭಗವಾನ್ ಬಾದರಾಯಣ ದೇವಿ ಭಾಗವತಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಇನ್ನು ಯಾವ ಪುರಾಣಗಳು ಯಾವ ಪುಣ್ಯಕಥೆಯೋ ಇದರ 16ನೇ ಒಂದು ಭಾಗದ ಸ್ವಾರಸ್ಯಕ್ಕೂ ಬರುವಂಥದ್ದಲ್ಲ ಅಂತ ಎಲ್ಲ ಪುರಾಣಗಳಲ್ಲಿ ಇದು ಕಾಣಿಸುತ್ತೆ. ಏನಿದು ಎಲ್ಲ ವ್ರತಗಳು ಹೀಗಲ್ಲ ಅಂದರೆ, ಅದನ್ನು ಉಪಾಸನೆ ಮಾಡುವಾಗ ಅದು ದೊಡ್ಡದು ಅಂದುಕೊಂಡ್ರೆ ನಮಗೆ ಹೆಚ್ಚಿನ ಪ್ರಯೋಜನ ಉಂಟು.
ನಾವು ಈ ಅನ್ನವನ್ನು ಊಟ ಮಾಡ್ತಾ ಇನ್ಯಾವುದೋ ಅನ್ನದ ರುಚಿಯನ್ನು ಜ್ಞಾಪಿಸಿಕೊಂಡ್ರೆ ಇದರ ರುಚಿ ಕೆಡಲ್ವೇ? ವಿ ಸೀತಾರಾಮಯ್ಯನವರು ಒಂದು ಕಡೆ ಹೇಳ್ತಾರೆ, ಯಾರೋ ಒಬ್ಬರು ಒಂದು ಮನೆಯಲ್ಲಿ ಊಟಕ್ಕೆ ಹೋಗಿರ್ತಾರೆ, ಸೊಗಸಾಗಿ ಸೌತೆಕಾಯಿಯ ಮಜ್ಜಿಗೆ ಹುಳಿ ಮಾಡಿರ್ತಾನೆ. ಆಗ ಊಟ ಮಾಡ್ತಾ ಇದ್ದ 4-5 ಜನರಲ್ಲೊಬ್ಬರು, ನೋಡಿ ಇದು ಚೆನ್ನಾಗಿದೆಯಾದರೂ ಅಲ್ಲಿ XYZ ರಾಯರ ಮನೆಯಲ್ಲಿ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡಿದ್ರು, ಅದರ ಯೋಗ್ಯತೆ ಬಿಡಿ, ಅದೇನು ಹೇಳೋಣ ಅಂತ ಈ ಥರ ಮಾತಾಡಿ ವಿರಸ ಮಾತಾಡಿದ್ರು. ಈಗ ಮಾಡಿ ಬಡಿಸಿದವ್ರಿಗೆ ಏನಾಗಬೇಕು ಅಂತ ವಿ ಸಿ ಅವರು ಹೇಳ್ತಾರೆ, ಅದನ್ನು ರುಚಿಯಿಂದ ಆಸ್ವಾದ ಮಾಡುವಾಗ ಇನ್ನೊಂದನ್ನು ಹೋಲಿಸಿಕೊಂಡು ಬೇಸರ ಪಡಬಾರ್ದು ಅಂತ. ಇನ್ನೊಂದನ್ನು ಹೋಲಿಸಿಕೊಂಡು ಇದನ್ನು ಆಸ್ವಾದ ಮಾಡಿದ್ರೆ ತೊಂದರೆ ಇಲ್ಲ, ಆದರೆ ಇದನ್ನು ಕುಗ್ಗಿಸಿಕೊಂಡಾಗ ನಮಗೆ ಆ ಪೋಷಕ ದ್ರವ್ಯ ಸರಿಯಾಗಿ ಪ್ರಯೋಜನವನ್ನು ಕೊಡಲ್ಲ ಅಂತ. ಹಾಗಾಗಿ ಯಾವ ಪುರಾಣವಾಗಲಿ, ಯಾವ ಉಪಾಸನೆಯನ್ನಾಗಲಿ, ವ್ರತವನ್ನಾಗಲಿ ಅದನ್ನು ಉತ್ತಮೋತ್ತಮ ಅಂತ ಹೇಳೋದಕ್ಕೆ ಕಾರಣ ವರ್ತಮಾನದಲ್ಲಿ ಅನುಭವಕ್ಕೆ ಬರುವುದು ಉತ್ತಮ. ಯಾಕೆಂದರೆ ಮಿಕ್ಕಿದ್ದೆಲ್ಲ ಸ್ಮೃತಿ. ನ್ಯಾಯಶಾಸ್ತ್ರದ ಪ್ರಕಾರ ಸ್ಮೃತಿ ಪ್ರಮಾಣವಲ್ಲ, ನೆನಪು ಪ್ರಮಾಣವಲ್ಲ. ಯಾಕೆಂದರೆ ನಮ್ಮ ಅನುಭವಕ್ಕೆ ಆ ಕಾಲದಲ್ಲಿ ನಾವು ಓದ್ತಾ ಇರುವಷ್ಟು ಪರ್ಫೆಕ್ಟಾಗಿ ನೆನಪಿರೋದಿಲ್ಲ. ನಾವು ಒಬ್ಬರನ್ನು ನೋಡ್ತಾ ಇದ್ದಾಗ ಇರುವಷ್ಟು ಅನುಭೂತಿಯ ಗಾಢತೆ ಅವರನ್ನು ಮುಖದಲ್ಲಿ ನೆನಪು ಮಾಡಿಕೊಂಡ್ರೆ ಆಗುತ್ತೆ. ಈಗ ಯಾವುದೋ ತಿಂದಿದ್ದನ್ನು ನೆನಪು ಮಾಡಿಕೊಂಡ್ರೆ ಆ ರುಚಿ ನಾಲಿಗೆಯಲ್ಲಿ ಊರುತ್ಯ, ಆ ಪರಿಮಳ ಕಾಣಿಸುತ್ಯ, ಆ ಚಕ್ಕಲಿಯೋ ಕೋಡ್ಬಳಿಯೋ ಅದರ ಗರಿಗರಿತನ ಕೈಗೆ ನಾಲಿಗೆಗೆ ಎಲ್ಲ ಅನುಭವಕ್ಕೆ ಬರುತ್ತಿದೆಯಾ? ಇಲ್ಲ. ಹಾಗಾಗಿ ನೆನಪು ಎಷ್ಟಾದರೂ ಕೂಡ ಅಪೂರ್ಣ, ಅದು ನೀರು ಬೆರೆತ ಹಾಲು, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ. ಅದರಿಂದ ನೆನಪಿನ ಒಂದು ಕೋಲಾಹಲದಲ್ಲಿ ಕೊಚ್ಚಿಕೊಂಡು ಹೋಗಿ ಅನುಭವದ ವರ್ತಮಾನತೆಗೆ ನಾವು ಎರವಾಗಬಾರದು ಅನ್ನುವುದು ಅಲ್ಲಿಯ ತಾತ್ಪರ್ಯ. ತುಂಬ ಅವಸರದಲ್ಲಿ ನಾನು ಹೇಳಿದ್ದೀನಿ ದೇವಿ ಭಾಗವತವನ್ನು. ಬಹಳ ವಿಸ್ತಾರವಾದ ಅಧ್ಯಯನವನ್ನು, ವಿವರಣೆಯನ್ನು ಅಪೇಕ್ಷೆ ಪಡ್ತಕ್ಕಂಥ ಒಳ್ಳೆಯ ಪುರಾಣ. ಅದಕ್ಕೆ ಆ ಪುರಾಣಕರ್ತರಾದ ವೇದವ್ಯಾಸರಿಗೆ ಕೃತಜ್ಞರಾಗಿರೋಣ. ಓಂ ತತ್ಸತ್.